ಹಲ್ಲೆಲೂಯಾ. ದಯಮಾಡಿ ಹಾಗೆ ನಿಂತುಕೊಳ್ಳಿ. ನಾವು ಸ್ವಲ್ಪ ಸಮಯ ದೇವಾದಿ ದೇವನನ್ನು ಆರಾಧಿಸುವ ನಂತರ ದೇವರ ವಾಕ್ಯದ ಕಡೆಗೆ ನಾವು ಧ್ಯಾನಕ್ಕೆ ನಾವು ಹೋಗುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಾಗ್ದಾನದ ಸಮಯವೂ ಇದು, ಮಹಿಮೆ ತುಂಬುವ ದಿನಗಳು ಇದು. ವಾಗ್ದಾನದ ಸಮಯವೂ ಇದು, ಮಹಿಮೆ ತುಂಬುವ ದಿನಗಳು ಇದು. ಯಾಕೋಬ್ ಇಸ್ರಾಯೇಲನಾಗುವುದು, ಕುರುಬನು ರಾಜನಾಗುವುದು. ಯಾಕೋಬ್ ಇಸ್ರಾಯೇಲನಾಗುವುದು, ಕುರುಬನು ರಾಜನಾಗಿರುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಸಾನ್ನಿಧ್ಯವೇ
ಪರಿಶುದ್ಧರು ಪರಿಶುದ್ಧರು ಹಲ್ಲೆಲೂಯಾ. ದೇವರ ಬಲವಾದ ಸಾನ್ನಿಧ್ಯವನ್ನು ನಾನು ಅನುಭವಿಸುತ್ತಿದ್ದೇನೆ ಪ್ರಿಯರೇ. ದೇವಾದ ದೇವರು ಇಲ್ಲಿ ಆವರಿಸಿಕೊಂಡಿದ್ದಾರೆ. ಓರಿ ಬಾಬಾ ಶಕರ ಬಲ ರೇಬ್ರಾಕ ಸೆಕೆರಿಯಾದಲೆ ರಬಲ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ವಾಗ್ದಾನ ನೆರವೇರಿಸುವ ಆತನು ನಮ್ಮ ಮಧ್ಯದಲ್ಲಿ ಇಳಿದಿದ್ದಾನೆ ಪ್ರಿಯರೇ. ಓರಿ ಬಾಬಾ ನಮ್ಮ ಜೀವಿತಕ್ಕೆ ಎದುರಾಗಿರುವ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ಆತನು ಒಡೆದು ಪರಿಪೂರ್ಣವಾದ ಬಿಡುಗಡೆ ದರ್ಶಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಜೀವಿತಕ್ಕೆ ಎದುರಾದ ಪರ್ವತಗಳು ನೀಗಿಸಿ ನಮಗೆ ಸ್ವತಂತ್ರ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಓರಿ ಬಾಬಾ ಆತನ ಕರಗಳಿಗೆ ನಾವು ಒಪ್ಪಿಸಿಕೊಡೋಣ. ಆತನ ಮೇಲೆ ಪರಿಪೂರ್ಣ ನಂಬಿಕೆ ಇಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಮ್ಮ ಕಣ್ಣೀರನ್ನು ಒರೆಸುವ ಆತನು ಇಳಿದಿದ್ದಾನೆ, ಬಂಧನಗಳನ್ನು ಬಿಡಿಸುವ ಆತನು ಇಳಿದು ಬಂದಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓ ರಿ ಬಾಬಾ ಸೆಕೆ ರಿ ಬಲಬಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ನಿನ್ನ ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಜೀವನ ವಾಕ್ಯಗಳು ಧ್ಯಾನಿಸುವಾಗ ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಜೀವನ ವಾಕ್ಯಗಳ ಮೂಲಕ ನಮಗೆ ಆಲೋಚನೆ ಕೊಟ್ಟು ಮಾರ್ಗದರ್ಶನ ಮಾಡಿ ಸ್ವಾಮಿ ಬೇಕಾದ ಬಿಡುಗಡೆ ಕೊಟ್ಟು ನಡೆಸಬೇಕಾಗರ್ತದೆ ಕೇಳಿಕೊಡ್ತಾನೆ. ಅಪ್ಪ, ಈ ವಾಕ್ಯಕ್ಕೆ ದೂರವಾಗಿ ಓಡುವ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ಯೇಸುವಿನ ಹೆಸರಲ್ಲಿ ಅರೆಸ್ಟ್ ಮಾಡಿ ಅದ ಬಲ ಮುರಿದಾಗ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ದಯಮಾಡಿ ಕೂತ್ಕೊಳ್ಳಿ. ಹಲ್ಲೆಲೂಯಾ. 118 ಕೀರ್ತನೆ 15 ವಾಕ್ಯ ಏನ್ ಹೇಳ್ತದೆ? ನೀತಿವಂತರ ಗುಡಾರದಲ್ಲಿ ಸ್ಮಶಾನ ಮೌನವು, ಏನ್ ಹೇಳ್ತದೆ? ಸ್ಮಶಾನ ಮೌನವು, ಉತ್ಸಾಹಧ್ವನಿಯು, ಹೇಳ್ತದೆ ದುಃಖವು. ಹೇಳಿ. ಉತ್ಸಾಹಧ್ವನಿಯು, ಉತ್ಸಾಹಧ್ವನಿಯು, ಜಯದ ಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ನೀತಿವಂತರ ಗುಡಾರದಲ್ಲಿವೆ. ಜಯದ ಘೋಷವು, ಉತ್ಸಾಹಧ್ವನಿಯು ನೀತಿವಂತರ ಗುಡಾರದ. ಇದು ನೀತಿವಂತರ ಗುಡಾರವ? ಎಷ್ಟು ನಂಬ್ತಾ ಇದ್ದೀರಿ ಇದು ನೀತಿವಂತರ ಗುಡಾರ ಎಂಬುದಾಗಿ? ಹಲ್ಲೆಲೂಯ. ಜೋರಾಗಿ ಆರ್ಭಟ ಮಾಡಿ ದೇವರಿಗೆ ಮಹಿಮೆ ಸಲ್ಲಿಸಿ ನೋಡುವ. ಇದಕ್ಕೆ ಆರ್ಭಟ ಅಂತ ಹೇಳುವುದಿಲ್ಲ, ಆರ್ಭಟದೊಂದಿಗೆ ಹೇಳಿ ನೋಡುವ. ಆರ್ಭಟ ಹೇಗಿರ್ತದೆ? ಈಗ ಗವಸ್ಕರ್ 6 ಹೊಡೆದಾಗ ಹೇಗಿರ್ತೇವೆ ನಾವು? ಟಿವಿ ಮುಂದೆ ಕೂತ್ಕೊಂಡಾಗ ಶೆಡ್ಯೂಲ್ ಕಾರ್ 6 ಹೊಡೆದಾಗ ಹೇಗಿರ್ತೇವೆ ನಾವು? ನಮ್ಮ ಸಂತೋಷ ನೋಡಿದ್ರೆ ಮುಂದಿನ ಟಿವಿ ಸಮೇತ ಹೊಡೆದು ಹೋಗ್ಬೋದು, ಆ ರೀತಿ ಬೊಬ್ಬೆ ಆಗ್ತೇವೆ ನಾವು. ಅವರು 6 ಹೊಡೆಯುವಾಗ ನಮ್ದು ಇಲ್ಲಿ ಕೈಕಾಲು ಆಡ್ತಾ ಇರ್ತದೆ. ಅದಕ್ಕಿಂತಲೂ ದೇವರ ವಾಕ್ಯ ಓದಿ. Psalms chapter 4:7 ಏನ್ ಹೇಳ್ತದೆ? ಧಾನ್ಯ ದ್ರಾಕ್ಷಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು. ಏನ್ ಹೇಳ್ತದೆ? ಧಾನ್ಯ ದ್ರಾಕ್ಷಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ, ಈ ಲೋಕದವರಿಗಿರುವ ಸಂತೋಷಕ್ಕಿಂತಲೂ ದೇವರು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಹೆಚ್ಚಾದ ಸಂತೋಷವನ್ನು, ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಾನೆ. ಹಲ್ಲೆಲೂಯ. ಮತ್ತೆ ವಾಕ್ಯ ಏನ್ ಹೇಳ್ತದೆ? ಜ್ಞಾನೋಕ್ತಿ 17:22, Proverbs 17:22 ಏನ್ ಹೇಳ್ತದೆ? ಸಂತೋಷ ಏನಾಗಿದೆ ಅಂತೆ? ಒಳ್ಳೆಯ ಔಷಧ. ಹರ್ಷಹೃದಯವು ಒಳ್ಳೆಯ ಔಷಧವಾಗಿದೆ. ಕುಗ್ಗಿದ ಮನದಿಂದ ಏನಾಗ್ತದಂತೆ? ಒಣಮೈ. ಎಲ್ಲರಡಿ, ಹರ್ಷ ಹೃದಯವು ಒಳ್ಳೆ ಔಷಧ. ನಾನು ಕರ್ತನಲ್ಲಿ ಸಂತೋಷಿಸುವೆನು. ಪುರೇಳಿ, ಕರ್ತನ ಯೇಸುಕ್ರಿಸ್ತನಲ್ಲಿ ನಾನು ಸಂತೋಷಿಸುತ್ತೇನೆ. ಪೌಲನು ಹೇಳ್ತಾನಲ್ಲ, ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷಿಸಿರಿ, ತಿರುಗಿ ನಿಮಗೆ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ನಾವು ಯಾವಾಗಲೂ ಸಂತೋಷ ಪಡುವರಾಗಿರಬೇಕು. ಆತನ ಸಮ್ಮುಖ ನಮಗೆ ಏನ್ ತರ್ತದೆ?
ಸಂತೋಷ. ದೇವರು ನಮ್ಮ ಮುಂದೆ ಇದ್ದರೆ ಯಾವಾಗಲೂ ಸಂತೋಷ. ದಾವೀದ ಏನು ನೋಡ್ತಾ ಇದ್ದ ಗೊತ್ತುಂಟ? ಮುಂದುಗಡೆ ಅವಘಡ ಬರ್ತದೋ, ಸಮಸ್ಯೆ ಬರ್ತಾ ಇದೆಯೋ, ಸಾಲ ಬರ್ತಾ ಇದೆಯೋ, ರೋಗ ಬರ್ತಾ, ಅದನ್ನು ನೋಡ್ತಾ ಇರಲಿಲ್ಲ. ಆ ಪುಸ್ತಕ 2:25 ಆಕ್ಟ್ಸ್ 2:25 ಏನು ಹೇಳ್ತದೆ? ಯಾವುದನ್ನು ನೋಡ್ತಾ ಇದ್ದ ಅವನು? ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೆನು. ನಾವು ಏನ್ ನೋಡ್ತಾ ಇರ್ಬೇಕು? ಭೂತ ನೋಡ್ಬೇಕಾ? ದುರಾತ್ಮ ನೋಡ್ಬೇಕಾ? ಏನ್ ನೋಡ್ಬೇಕು? ನಾವು ರೋಗ ನೋಡ್ಬೇಕಾ? ಏನ್ ನೋಡ್ಬೇಕು? ಯಾವಾಗಲೂ ನಂಬಿಕೆ ತರಕೆ ಮಾಡ್ಬೇಕು. ದಾವೀದನು ಹೇಳ್ತಲ್ಲ ಕೀರ್ತನೆ 23:4 ಸ್ಯಾಮ್ಸ್ 23:4 ಏನ್ ಹೇಳ್ತಾನೆ? ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಹಾಗಾದ್ರೆ ಅವನು ಯಾವಾಗ ನೋಡುತ್ತಿದ್ದಂತೂ ದೇವ್ರು ನನ್ನ ಮುಂದೆ ಇದ್ದಾನೆ, ದೇವ್ರು ನನ್ನ ಮುಂದೆ ಇದ್ದಾನೆ. ದೇವ್ರು ಅವನ ಮಾತು ಕೂಡ ಅದೇ ಆಗಿತ್ತು. ದೇವ್ರು ನನ್ನ ಮುಂದೆ ಇದ್ದಾನೆ, ದೇವ್ರು ನನ್ನ ಮುಂದೆ ಇದ್ದಾನೆ, ದೇವ್ರು ನನ್ನ ಮುಂದೆ ಇದ್ದಾನೆ. ದೇವರನ್ನು ನೋಡ್ತಾ ಇದ್ದ ಅವನು ಯಾವಾಗಲೂ. ನಾವು ಯೇಸುವನ್ನು ನೋಡ್ತಾ ಇರ್ಬೇಕು. ಯೇಸು ನನ್ನೊಂದಿಗಿದ್ದಾರೆ, ಯೇಸು ನನ್ನ ಮುಂದೆ ಇದ್ದಾರೆ, ಯೇಸು ನೋಡ್ತಾ ಇದ್ದ ನಂಬಿಕೆಯಿಂದ ನಮ್ಮ ಮುಂದೆ ಯಾವಾಗಲೂ ಯೇಸು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಅವಾಗಲೇ ಕ್ರಿಯೆಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಆತನಾಗಿದ್ದಾನೆ. ನಾವು ವಾಕ್ಯದ ಕಡೆಗೆ ಹೋಗುವ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ. ಕಳೆದ ದಿನಗಳಲ್ಲಿ ನಾವು ಆರಂಭಿಸಿದಂಥ ವಾಕ್ಯ ಅದು 1 ಮತ್ತು 2 ವಾಕ್ಯ ಈಗಾಗಲೇ ಧ್ಯಾನ ಮಾಡಿದ್ದೇವೆ. ನಾವೀಗ 3ನೇ ವಾಕ್ಯದಿಂದ ಧ್ಯಾನ ಮಾಡಲಿ ಹೋಗ್ತೇವೆ. 3ನೇ ವಾಕ್ಯದಿಂದ 8 ವಾಕ್ಯದವರೆಗೆ ಯಾರಾದ್ರು ಓದಬೇಕಾಗಿ ಕೇಳಿಕೊಳ್ತೇನೆ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಿಗೆ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಈ 3ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ನಾವು ಇದನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತೇವೆ. ಏಕೆಂದರೆ 3ನೇ ವಚನ ಮೊದಲ ವಿಭಾಗ, 4, 5 2ನೇ ವಿಭಾಗ, 6ರಿಂದ 8 3ನೇ ವಿಭಾಗ. ಎಷ್ಟು ನಮಗೆ ಇವತ್ತು ಧ್ಯಾನ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಎಷ್ಟು ನಮಗೆ ಸಾಧ್ಯವಾಗದೆ ಸಿಗ್ತಿದ್ದ ಸಮಯದಲ್ಲಿ ಅಷ್ಟು ನಾವು ವಾಕ್ಯಗಳನ್ನು ಇವತ್ತು ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತೇವೆ. ಅಲ್ಲಲ್ಲೂಯ್ಯ. ಆದ ಕಾರಣ ಧ್ಯಾನದೊಂದಿಗೆ ವಾಕ್ಯವನ್ನು ಹೇಗೆ ನಾವು ಕೇಳಬೇಕು? ಶ್ರದ್ಧೆಯಿಂದ. ಬದಿಯವರಿಗೆ ಕೈ ಕೊಡಿ, ಆಚೆ ಈಚೆಯವರಿಗೆ ಕೈ ಕೊಟ್ಟು ಹೇಳಿ, ಶ್ರದ್ಧೆಯಿಂದ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಹೇಳಿ. ಸಂತೋಷದಿಂದ ಹೇಳಿ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ. ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ. ಅಲ್ಲಲ್ಲೂಯ್ಯ. ಯಾಕಂದರೆ ಯಾವ ವಾಕ್ಯ ನಮ್ಮ ಜೀವಿತದಲ್ಲಿ ಬಿಡುಗಡೆ ತರ್ತದಂತ ಗೊತ್ತಿಲ್ಲ. ವಾಕ್ಯ ಏನಾಗ್ತದೆ? ಹೆಬ್ರಿಯ 4:12 ದೇವ್ರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಅದು ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು, ಅದು ಕೀಲು ಮಜ್ಜೆಗಳನ್ನು ವಿಭಾಗಿಸುವ ಮಟ್ಟಿಗೆ ಅದು ತೂರಿ ಹೋಗುವುದು. ದೇವರ ವಾಕ್ಯವು ಸಜೀವವಾದದ್ದು. ದೇವ್ರ ವಾಕ್ಯವು ಜೀವವುಳ್ಳದು. ದೇವ್ರ ವಾಕ್ಯವು ಕ್ರಿಯೆ ಮಾಡುವಂಥದ್ದು. ಹಲ್ಲೆಲೂಯಾ. ದೇವ್ರು ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಆತನ ವಾಕ್ಯಗಳ ಮೂಲಕ. ಹಲ್ಲೆಲೂಯಾ. ಅದಗಳ ಕಿವಿಗೊಟ್ಟು ಆತನ ಸ್ವರವನ್ನು ಕೇಳುವವರಾಗಿರಬೇಕು. ಇಬ್ರಿಯ 3:7ನೇ ವಾಕ್ಯದ ದೇವರು ದುಃಖದಿಂದ ಹೇಳುವಂಥದ್ದೇನು ಗೊತ್ತುಂಟ? ದೇವರ ಆತ್ಮನ ಸ್ವರ ಕೇಳುವಾಗ ಅವರು ಅರಣ್ಯದಲ್ಲಿ ಮಾಡಿದಾಗೆ ಮಾಡಬೇಡಿ. ಓದಿ 3:7. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಿಮ್ಮ ಹೃದಯವನ್ನು ಏನ್ ಮಾಡಬಾರದಂತೆ? ಕಠಿಣ ಮಾಡಿ. ದೇವ್ರ ವಾಕ್ಯಕ್ಕೆ ನಾವು ಯಾವಾಗಲೂ ಕಿವಿಗೊಡುವವರಾಗಿರಬೇಕು. ಕಿವಿಗೊಟ್ಟರೆ ಏನಾಗ್ತದೆ? ವಾಕ್ಯ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಪವಿತ್ರಾತ್ಮನ ಬಗ್ಗೆ ಅರ್ಥ ಮಾಡಿಕೊಡುವ ಕೃಪೆ ಕೊಡ್ತಾರೆ. ಎಲ್ಲರೂ ಪ್ರಾರ್ಥನೆ ಮಾಡಿ. ಪರಿಶುದ್ಧಾತ್ಮನೇ ಕೇಳಲ್ಪಡುವಂಥ
ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು, ಕೈಗೊಂಡು ನಡೆಯಲು ನನಗೆ ಕೃಪೆಯನ್ನು ಅನುಗ್ರಹಿಸು. ಆಮೇಲೆ ಹಲ್ಲೆಲೂಯಾ. ಈಗ 3ನೇ ವಾಕ್ಯ ಓದಿ ಯಾರಾದರೂ. ರೋಮ್ ಚಾಪ್ಟರ್ 12:3, ರೋಮ 12:3. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ. ಪೌಲನು ಇಲ್ಲಿ ಹೇಳುವಂಥದ್ದು 2 ವಿಷಯ ಹೇಳ್ತಾ ಇದ್ದಾನೆ. ಮೊದಲದಾಗಿ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ. ಹಲ್ಲೆಲೂಯಾ. ಸೇವೆ ಹೇಗೆ ಸಿಗುತ್ತದೆ? ಕೃಪೆಯಿಂದ. ಸೇವೆ ಹೇಗೆ ಸಿಗ್ತದೆ? ನಮ್ಮ ಬುದ್ಧಿಯಿಂದ ಅಲ್ಲ. ಇವನು ಬುದ್ಧಿವಂತನೆಂಬುದಾಗಿ ದೇವರು ಸೇವೆ ಕೊಡುವುದಿಲ್ಲ. ಇವನಿಗೆ ಒಳ್ಳೆ ಶಕ್ತಿ ಇದೆ, ಆರೋಗ್ಯ ಇದೆ, ಅದಕ್ಕಾಗಿ ದೇವರು ಸೇವೆ ಕೊಡುವುದಿಲ್ಲ. ಅಥವಾ ಇವನಿಗೆ ಒಳ್ಳೆ ಸಾಮರ್ಥ್ಯ ಇದೆ, ಅಥವಾ ಇವನಿಗೆ ಒಳ್ಳೆ ತಲಾಂತು ಇದೆ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಸೇವೆ ಕೊಡುವುದಿಲ್ಲ. ಅಥವಾ ಇವನಿಗೆ ಒಳ್ಳೆ ವಿದ್ಯೆ ಇದೆ ಎಂಬ ಕಾರಣಕ್ಕಾಗಿ ದೇವರು ಸೇವೆ ಕೊಡುವುದಿಲ್ಲ. ಇವನ ಬಳಿ ಒಳ್ಳೆ ಹಣ ಇದೆ ಎಂಬ ಕಾರಣಕ್ಕಾಗಿ ದೇವರೇನು ಕೊಡುವುದಿಲ್ಲ? ಸೇವೆಯನ್ನು ಕೊಡುವುದಿಲ್ಲ. ಅಲ್ಲಲ್ಲಿಯ ದೇವರು ಕೊಡುವುದು ಸೇವೆ ಹೇಗೆ? ಕೃಪೆಯಿಂದ ಕೊಡುವಂಥದ್ದು. ಎಲ್ಲರೂ ದೇವರ ಸೇವೆಯು ಕೃಪೆಯಿಂದ ಬರುವಂಥದ್ದಾಗಿದೆ. ಒಂದು ವಾಕ್ಯ, 2 ಕೊರಿಂಥ 4:1, 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸಸ್ 1. 2 ಕೊರಿಂಥ 4:1. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ. ಹೇಗೆ ಹೊಂದಿದ್ದು? ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಎಷ್ಟೋ ಜನರು ಕೃಪೆಯಿಂದ ಸೇವೆ ಪಡ್ಕೊಳ್ತಾರೆ. ಆದರೆ ಕೆಲವೊಮ್ಮೆ ಏನಾಗ್ತದೆ, ಸವಾಲುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಏನಾಗ್ತದೆ, ಹಿಂಜರಿಯುವಂಥ ಅನುಭವ ಬರ್ತದೆ. ಅದಕ್ಕಾಗಿ ಪೌಲನು ಈ ವಾಕ್ಯಗಳ ಮೂಲಕವಾಗಿ ಪ್ರೋತ್ಸಾಹಿಸುವಂಥ, ಎನ್ಕರೇಜ್ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಪೌಲನು ಹೇಳ್ತಾ ಇದ್ದಾರೆ, ದೇವರು ಕೃಪೆಯಿಂದ ಕೊಟ್ಟ ಸೇವೆ, ದೇವರು ಕೃಪೆ ಮಾಡಿದಂಥ ಸೇವೆ. ಯಾಕಂದ್ರೆ ನೋಡಿ, ದೇವರ ಸೇವೆ ಎಂಬುದಾಗಿ ಹೇಳುವಂಥದ್ದು ದೇವರ ಸಭೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ. ಯಾಕೆ? ದೇವರ ಸಭೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ದೇವರು ತನ್ನ ಸಭೆಯಲ್ಲಿರುವಂಥ ತನ್ನ ಜನರಿಗೆ ಸೇವೆ ಕೊಡುತ್ತಾನೆ. ಸಭೆ ಎಂದರೇನು? ದೇವರ ಸಭೆ ಎಂದರೇನು? ದೇವರ ಸಭೆ ಎಂದರೆ ಒಂದು ಧರ್ಮವಲ್ಲ. ದೇವರ ಸಭೆ ಎಂದರೆ ಒಂದು ಸಂಸ್ಥೆ ಅಲ್ಲ. ದೇವರ ಸಭೆ ಎಂದರೆ ಒಂದು ಕಟ್ಟಡ ಅಲ್ಲ. ದೇವರ ಸಭೆ ಎಂದರೆ ಒಂದು ಕ್ಲಬ್ ಅಲ್ಲ. ದೇವರ ಸಭೆ ಎಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಎಲ್ಲರಲ್ಲಿ ದೇವರ ಸಭೆ ಎಂದರೆ ರಕ್ಷಣೆ ಹೊಂದಿದ ದೇವಜನರ ಗುಂಪಾಗಿದೆ. ಇನ್ನೊಂದು ಅರ್ಥ, ಸಭೆ ಎಂದರೆ, ದೇವರ ಸಭೆ ಎಂದರೆ ದೇವರು ಒಂದು ಪ್ರತ್ಯೇಕ ಉದ್ದೇಶಕ್ಕೋಸ್ಕರ ಈ ಲೋಕದಿಂದ ಕರೆದು ಬೇರ್ಪಡಿಸಿದ ದೇವಜನರ ಗುಂಪೆ ದೇವರ ಸಭೆ. ಸಭೆ ಅಂದ್ರೆ ಯಾರು? ರಕ್ಷಣೆ ಹೊಂದಿದ ದೇವಜನರ ಗುಂಪು. ಅದಕ್ಕೆ ದೇವರ ಸಭೆ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಆಗ್ತಾ ಇದೆಯಾ? ಮತ್ತೆ 16-18 ವಾಕ್ಯ ಓದುವಾಗ ಮ್ಯಾಥ್ಯೂ 6:18 ಕರ್ತನ ಯೇಸು ಏನು ಹೇಳ್ತಿದ್ದಾರೆ? ನನ್ನ ಸಭೆಯನ್ನು ಈ ಭೂಲೋಕದಲ್ಲಿ ಬಂಡೆ ಮೇಲೆ ನಾನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಸಭೆಗೆ ವಿರೋಧವಾಗಿ, ಸಭೆ ಬೆಳವಣಿಗೆಗೆ ವಿರೋಧವಾಗಿ, ಸಭೆ ಸ್ಥಾಪನೆಗೆ ವಿರೋಧವಾಗಿ, ಹಲ್ಲೆಲೂಯಾ, ಪಾತಾಳ ಲೋಕದ ಶಕ್ತಿಗಳು ಏನ್ ಮಾಡ್ತವೆ? ತಬ್ಬಿದ್ದಾಗುವಂತ ಎಲ್ಲ ಕಾರ್ಯ ಮಾಡುತ್ತವೆ. ಮಂತ್ರ ಶಕ್ತಿಗಳು ಎದ್ದು ಬರ್ತದೆ, ದುರಾತ್ಮಗಳು ಎದ್ದು ಬರುತ್ತದೆ, ಅಥವಾ ಮನುಷ್ಯರು ಎದ್ದು ಬರ್ತಾರೆ. ಅನೇಕ ವಿಧವಾದ ಪಾತಾಳ ಲೋಕದ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತದೆ? ಸಭೆ ಹಾಳು ಮಾಡಲಿಕ್ಕೆ, ಸಭೆ ನಾಶ ಮಾಡಲಿಕ್ಕೆ ಎಲ್ಲ ತಂದಿದ್ದಾಗುವ ಪ್ರಯತ್ನವನ್ನು ಪಾತಾಳ ಲೋಕದ ಶಕ್ತಿಗಳು ಮಾಡುತ್ತದೆ. ಆದ್ರೆ ಯೇಸು ಹೇಳಿದಂಥ ವಾಗ್ದಾನ ಏನು ಗೊತ್ತುಂಟ? ನನ್ನ ಸಭೆ ಈ ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಕರ್ತನ ಯೇಸುವಿನ ಮಾತಾಗಿದೆ. ಈ ಸಭೆಗೋಸ್ಕರ ಯೇಸು ತನ್ನ ರಕ್ತವನ್ನು ಕೊಟ್ಟು ತನ್ನ ಬೆಲೆ ಕೊಟ್ಟಿದ್ದಾನೆ. ಏನು ಬೆಲೆ ಅದು? ಆತನ ರಕ್ತ. ಅಪೊಸ್ತಲರ 20-28 ಆಕ್ಟ್ಸ್ ಚಾಪ್ಟರ್ 20-28 ವಾಕ್ಯದಲ್ಲಿ ನಾವು ನೋಡ್ತೇವೆ. ತನ್ನ ಸ್ವಂತ ರಕ್ತವನ್ನು ಈ ಸಭೆಗೋಸ್ಕರವಾಗಿ ಬೆಲೆಯಾಗಿ ಯೇಸು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ 18-19 ವಾಕ್ಯದಲ್ಲಿ ಕೂಡ ನಾವು ಓದುತ್ತೇವೆ.
ಸಭೆಗೆ ಕೊಡಲ್ಪಟ್ಟಂತ ಬೆಲೆ ಅದು ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ತನ್ನ ಸಭೆಯನ್ನು ಕಟ್ಟುವಂತಹ ಈ ಸೇವೆಗೆ ದೇವರು ಅನೇಕರನ್ನು ಕರೀತಾನೆ. ನಾವು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 14ನೇ ವಾಕ್ಯ ಮ್ಯಾಥ್ಯೂ 22:14 ಓದುವುದಾದರೆ, ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಅನೇಕರು ದೇವರು ತನ್ನ ಸೇವೆ ಕರೀತಾನೆ, ಆದರೆ ಆರಿಸಲ್ಪಡುವಂಥದ್ದು ಕೆಲವರು ಮಾತ್ರ. ಇದು ನೋಡಿ, ಎಷ್ಟೋ ಜನರಿಗೆ ವಾಗ್ದಾನಗಳಿರುತ್ತದೆ. ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸ್ತೇನೆ, ಅಪೊಸ್ತಲನಾಗಿ ನಾನು ಕರೆದಿದ್ದೇನೆ, ಅಥವಾ ಸಭಾಪಾಲಕನಾಗಿ ನಾನು ಕರೆದಿದ್ದೇನೆ, ಸ್ವಾರ್ಥಿಕನಾಗಿ ನಾನು ಕರೆದಿದ್ದೇನೆ, ಶಕ್ತವಾದ ಸ್ವಸ್ಥತ ಸೇವೆಯಲ್ಲಿ ಬಿಡುಗಡಿಸಲು ಉಪಯೋಗಿಸುತ್ತೇನೆ. ಅನೇಕ ವಿಧವಾದ ವಾಗ್ದಾನ ಎಷ್ಟೋ ಜನ ಹೊಂದುತ್ತಾರೆ. ಕರೆ ಬಂದಿದೆ, ವಾಗ್ದಾನ ಇರ್ತದೆ, ಆದರೆ ಅವರ ಜೀವಿತ ನೆರವೇರದಿರುವುದಕ್ಕೆ ಕಾರಣ ಏನು ಗೊತ್ತುಂಟ? ಏನು ಕಾರಣ? ಅವರು ಆ ವಾಗ್ದಾನದಲ್ಲಿ ನಿಲ್ಲದೆ ಇರುವ ನಿಮಿತ್ತವಾಗಿ. ಮುಖ್ಯವಾಗಿ ಅವರು ವಾಗ್ದಾನ ಹೊಂದಿದ ಕೂಡಲೇ ಅವರು ಏನು ಎಣಿಸ್ತಾರೆ? ಆಯಿತು, ನಾನು ಅಪೊಸ್ತಲ ಆಗಿಬಿಟ್ಟೆ, ಪ್ರವಾದಿ ಆಗಿಬಿಟ್ಟೆ ಎಂಬುದಾಗಿ, ನಾನೇನು ಹೊರಡಬೇಕೆಂಬುದಾಗಿ. ಹಾಗೆ ಅಲ್ಲ. ಸತ್ಯವೇದ ಧ್ಯಾನ ಮಾಡುವುದಾದರೆ ಸತ್ಯವೇದದಲ್ಲಿ ಕೆಲವು ಪ್ರೊಸೀಜರ್ಗಳಿದೆ, ಕೆಲವು ನಿಯಮಗಳಿದೆ. ಅಲ್ಲಲ್ಲಿಯ 1ನೇ ಹೆಜ್ಜೆಯಿಂದಲೇ ಆರಂಭಗೊಳ್ಳಬೇಕು. ಎಲ್ಲಿಂದ? 10ನೇ ಹೆಜ್ಜೆಗೆ ಒಂದೇ ಸಲ ಧುಮುಕ್ಲಿಕ್ಕೆ ಆಗಲ್ಲ, 100ನೇ ಹೆಜ್ಜೆಗೆ ಒಂದೇ ಸಲ ಧುಮುಕ್ಲಿಕ್ಕೆ ಆಗಲ್ಲ. ಮೊದಲ ಹೆಜ್ಜೆಯಿಂದ ಯಾವ ಸ್ಥಳದಲ್ಲಿ ನಾವು ಬೆಳೀತಾ ಇದ್ದೇವೆ, ಯಾವ ಸ್ಥಳದಲ್ಲಿ ಆರಿಸ್ತಿದ್ದೇವೆ, ಅಲ್ಲ ನಮ್ಮ ಮೇಲಿರುವಂಥ ನಾಯಕರಿಗೆ, ನಮ್ಮ ಮೇಲಿರುವಂಥ ಸಭಾಪಾಲಕರಿಗೆ ಅಧೀನತೆಯಲ್ಲಿದ್ದುಕೊಂಡು ನಾವು ಅಲ್ಲಿ ಸಿಕ್ಕಿದ ಸೇವೆನ ಮಾಡುವುದಾದರೆ ಅಲ್ಲಲ್ಲಿಯ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ಮಾನಿಸ್ತಾನೆ. ತಕ್ಕ ಸಮಯದಲ್ಲಿ ಆ ವಾಗ್ದಾನವನ್ನು ಆತನು ನೆರವೇರಿಸುತ್ತಾನೆ. ಅಲ್ಲಲ್ಲೂಯ. ವಾಗ್ದಾನ ಹೊಂದಿದ ನಂತರ ಯಾವಾಗ ಕೂಡ ನಮ್ಮ ಜೀವಿತದಲ್ಲಿ ಅಹಂಕಾರ ಬರಬಾರದು, ತಗ್ಗಿಸಿಕೊಳ್ಳುವವರಾಗಿರಬೇಕು. ಒಂದು ವಾಕ್ಯ ಓದಿ, 1 ಪೇತ್ರ 5ನೇ ಅಧ್ಯಾಯ 5-6 ವಾಕ್ಯ. 1 Peter chapter 5 and 6 verse. ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ಯಾರಿಗೆ ಅಧೀನರಾಗಿರಿ? ಹಿರಿಯರಿಗೆ ಅಧೀನರಾಗಿರಿ, ಅಥವಾ ನಾಯಕತ್ವಕ್ಕೆ ಅಧೀನರಾಗಿರಿ. ನೀವೆಲ್ಲರೂ ಅಧೀನರು ಎಂಬುದಾಗಿ ಹೇಳಿದ್ರೆ ಅಧೀನತೆ ಬೇರೆ, ವಿಧೇಯತೆ ಬೇರೆ. ಎರಡನ್ನು ಒಟ್ಟಿಗೆ ಸೇರಿಸ್ಲಿಕ್ಕೆ ಆಗಲ್ಲ. ಎಷ್ಟೋ ಜನರಲ್ಲಿ ವಿಧೇಯತೆ ಇರ್ತದೆ, ಭಾರಿ ವಿಧೇಯರು, ಏನು ಕೆಲಸ ಹೇಳಿದ್ರು ಮಾಡ್ತಾರೆ, ಆದರೆ ಅಧೀನರಾಗಿರುವುದಿಲ್ಲ, ಸಬ್ಮಿಟ್ ಆಗಿರುವುದಿಲ್ಲ, ಸಬ್ಮಿಷನ್ ಇಲ್ಲ ಅವರಲ್ಲಿ. ಇದಕ್ಕೆ ಅರ್ಥ ಆಗ್ತಾ ಇದೆ. ಸಬ್ಮಿಷನ್ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ, ಅಧೀನತೆ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಅವ ವಿಧೇಯನಾಗಿರುತ್ತಾನೆ, ಸಮರ್ಪಿಸುತ್ತಾನೆ, ಎಲ್ಲೊಟ್ಟಿಗೆ ಆತನ ಎಲ್ಲ ವಿಧವಾಗಿ ದರ್ಶನ ನಿಲ್ಲುತ್ತಾನೆ, ಎಲ್ಲ ವಿಧವಾಗಿ ಆತ ನಿಲ್ತಾನೆ ಸೇವೆಗೆ ಜೊತೆಯಾಗಿ. ಅಲ್ಲಲ್ಲಿಯ ಆದ ಕಾರಣ ಅಧೀನತೆ, ಅದಕ್ಕೆ ಅಧೀನರಾಗಿರಿ, ವಿಧೇಯರಾಗಿರಿ ಅಂತ ಹೇಳ್ತಲ್ಲ, ಅಧೀನರಾಗಿರಿ. ವಾಕ್ಯ ಏನ್ ಹೇಳ್ತಾ ಇದ್ದು? ಪುನಃ ಓದಿ ವಾಕ್ಯ. ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಯಾವ ಮನಸ್ಸಿನಿಂದ? ದೀನ ತಗ್ಗುತನದ ಮನಸ್ಸಿನಿಂದ ಸೊಂಟ ಕಟ್ಟಿಕೊಂಡು. ಅರ್ಥ ಇದು ಸಿದ್ಧರಾಗಿರಬೇಕು, ಸೇವೆ ಮಾಡಲಿಕ್ಕೆ ನಾವು ಸಿದ್ಧರಾಗಿರುವಂಥದ್ದು. ಹಲ್ಲೆಲೂಯಾ. ಸಿದ್ಧರಾಗಿ ನೋಡಿ, ಈ ಪೌಲ ಅವನಿಗೆ ಯಾವ ಕರೆ ಇತ್ತು ಗೊತ್ತುಂಟ? ಅಪೊಸ್ತಲಿಕ ಕರೆ. ಅವನಲ್ಲಿದ್ದಂಥ ಕರೆ ಯಾವುದು ಗೊತ್ತುಂಟ? ಅದು ನಾವು ಗಲಾತ್ಯ ಪುಸ್ತಕ 2ನೇ ಅಧ್ಯಾಯ 7-9 ವಾಕ್ಯ ಓದುವ. ಬುಕ್ ಆಫ್ ಗಲಾಟಿಯನ್ಸ್ ಚಾಪ್ಟರ್ 2 7, 8, 9. ಪೇತ್ರನನ್ನು ಕರೆದದ್ದು ದೇವರು ಯಾವುದಕ್ಕೋಸ್ಕರವಾಗಿ? ಈ ಯಹೂದ್ಯರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಅಪೊಸ್ತಲದ ಸೇವೆ ದೇವರು ಕೊಟ್ಟಿದ್ದ. ಆದರೆ ಪೌಲನನ್ನು ದೇವರು ಕರೆದದ್ದು ಅನ್ಯ ಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ, ಅನ್ಯ ಜನರಿಗೆ ಅಪೊಸ್ತಲನಾಗಿ ಕರೆದಿದ್ದ. ಓದಿ ವಾಕ್ಯ. ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದಾತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು. ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು
ಸಭಾ ಸ್ತಂಭಗಳೆಂಬ ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀನು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಇಲ್ಲಿ ಅಪೊಸ್ತಲ ಪೌಲನಿಗೆ ತನ್ನ ಕರೆಯ ಕುರಿತಾಗಿ ದೃಢತೆ ಇದೆ. ಅಪೊಸ್ತಲ ಪೇತ್ರನಿಗೂ ತನ್ನ ಕರೆಯ ಕುರಿತಾದ ದೃಢತೆ ಇಲ್ಲಿ ಇರುವಂತ ನೋಡ್ತೇವೆ. ಅರ್ಥ ಆಯ್ತಲ್ಲ? ಎಷ್ಟಂಗೆ ಅರ್ಥ ಆಗ್ತಾ ಉಂಟು. ಅವರು ಅಧೀನತೆಯಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ದಾರೆ. ನೋಡಿ, ಅಪೊಸ್ತಲಕತೆ 9ನೇ ಅಧ್ಯಾಯದಲ್ಲಿ ಪೌಲನನ್ನು ದಮಸ್ಕದ ದಾರಿಯಲ್ಲಿ ಕರ್ತನು ಸಂದರ್ಶಿಸಿದ. ಹೌದಾ? ಅಲ್ಲಿ ದೊಡ್ಡ ಎನ್ಕೌಂಟರ್ ಆಗ್ತಾ ಇದೆ. ಯಾರೊಟ್ಟಿಗೆ? ಪೌಲನಿಗೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಎನ್ಕೌಂಟರ್ ಆಗ್ತಾ ಇದೆ, ಸಂದರ್ಶನ ಉಂಟಾಗ್ತಾ ಇದೆ. ಅಲ್ಲಿ ರಕ್ಷಿಸಲ್ಪಟ್ಟ ಅವನು, ಅಲ್ಲಿ ರೂಪಾಂತರ ಹೊಂದಿದ ಅವನು. ದೇವರಿಗೆ ಮಹಿಮೆ ಆಗಲಿ. ಆದರೆ ಅವನ ಕರೆ ಕುರಿತಾಗಿ ಗೊತ್ತಾಯಿತು. ಅನಾನಿಯಗೆ ದೇವರು ಆತನ ಕರೆ ಕುರಿತಾಗಿ ಹೇಳಿದ. ಅನೇಕರಿಗೆ, ರಾಜರಿಗೆ ಎಲ್ಲ ಸ್ವಾರ್ಥ ಹೇಳುವುದಕ್ಕಾಗಿ ಇವನು ಆರಿಸಿದ್ದೇನೆ, ನನ್ನ ನಾಮಕ್ಕೋಸ್ಕರ ಕಷ್ಟಪಡ್ತಾನೆ ಇವನು. ತಕ್ಷಣ ಅವನೇನು ಮಾಡಲಿಲ್ಲ, ಓಡಿ ಹೋಗಲಿಲ್ಲ. ಅವನಿಗೊಂದು ಸೇವೆ ಕೊಡಲ್ಪಟ್ಟಿತ್ತು. ಅಂತ್ಯೋಕ್ಯ ಸಭೆಯಲ್ಲಿದ್ದುಕೊಂಡು ಸೇವೆ ಮಾಡ್ತಾ ಇದ್ದ. ಓದಿ 9ನೇ ಅಧ್ಯಾಯ, ಅಪೊಸ್ತಲಕತೆ 11ನೇ ಅಧ್ಯಾಯ 29-30ನೇ ವಾಕ್ಯ ಓದಿ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 11, 29-30. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯುದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ಶಕ್ತಾನುಸಾರ ದ್ರವ್ಯ ಸಹಾಯ ಮಾಡಬೇಕು ಎಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲನ ಯಾಕೆಂದ್ರೆ 27ನೇ ವಾಕ್ಯದಿಂದ ಓದಿದ್ರೆ ಗೊತ್ತಾಗ್ತದೆ. 27-28 ವಾಕ್ಯ ದೊಡ್ಡ ಒಂದು ಕ್ಷಾಮ ಅಲ್ಲಿ ಬರುವುದಾಗಿತ್ತು. ಅಗ ಎಂಬುದಾಗಿಡುವ ಆ ಪ್ರವಾದಿಯಲ್ಲಿ ಪ್ರವಾದಿಸಿ ಹೇಳ್ತಾನೆ. ಅದಕ್ಕಾಗಿ ಇವರು ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸಭೆಗೆ ಒಂದು ಸಹಾಯ ಮಾಡಬೇಕೆಂಬ ಸಿದ್ಧತೆ ಮಾಡ್ತಾ ಇದ್ದಾರೆ. ಓದಿ. ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು. ಓಕೆ, ಬೌಲ್ಬ ಯಾರ ಕೈಯಿಂದ ಹಣ ಒಟ್ಟು ಮಾಡಿ ಯಾರ ಕೈಯಿಂದ ಕಳಿಸ್ತಾ ಇದ್ದಾರೆ? ನಮಗೆ ಚಿಕ್ಕ ಕೆಲಸ, ಚಿಕ್ಕ ಸೇವೆ ಅಂತ ಅದು ಕಾಣಬಹುದು. ಬರ್ನಬ ಪೌಲರಿಗೆ ಸಿಕ್ಕಿದ ಸೇವೆ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯದಲ್ಲಿರುವಂತಹ ಸಭೆಗೆ ಅವರು ಒಟ್ಟು ಮಾಡಿದಂತಹ ಆ ದಾನ ಸಹಾಯವನ್ನು ಅವರು ತೆಗೆದುಕೊಂಡು ಹೋಗಬೇಕಾಗಿತ್ತು. ಅದೇ ಅವರಿಗೆ ಸಿಕ್ಕಿದಂತ ಸೇವೆ ಆಗಿತ್ತು. ಅದು ತೆಗೆದುಕೊಂಡು ಹೋಗುವಂಥದ್ದು ಚಿಕ್ಕ ಸೇವೆ ಕಾಣಬಹುದು. ಆದರೆ ಅವರು ನಂಬಿಗಸ್ತರಾಗಿ ಅದನ್ನು ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಚಿಕ್ಕ ಸೇವೆ ನಮಗೆ ಸಿಕ್ಕಿದಾಗ ಅದು ನಂಬಿಗಸ್ತರಾಗಿ ನಾವು ಮಾಡುವಾಗ ದೇವರು ರೈಟ್ ಟೈಮ್ ಅಲ್ಲಿ ನಮ್ಮನ ಮೇಲೆ ಎತ್ತುವಾತನಾಗಿರುತ್ತಾನೆ. ಅಲ್ಲಲ್ಲಿ ಸರಿಯಾದ ಸಮಯದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನೆ? ಮೇಲಕ್ಕೆ ಎತ್ತುವಾತನಾಗಿರುತ್ತಾನೆ. ನಿಮಗೆ ಮೊನ್ನೆ ಬಂದಂಥ ಸುಮಿ ವರ್ಗೀಸ್ ಎಂಬುದಾಗಿರೋ ಸೇವಕರು ನನ್ನ ಹತ್ರ ಬಳಿ ಹೇಳ್ತಿದ್ರು, ತ್ರಿವೇಂದ್ರಮ್ನಲ್ಲಿರುವ ಒಂದು ಚರ್ಚಲ್ಲಿ 14ನೇ ವಯಸ್ಸಿನಲ್ಲಿ ಅವರು ಸೇವೆ ಮಾಡ್ತಾ ಇದ್ರಂತೆ. ಅಲ್ಲೇ ಆಲಯವನ್ನು ಗುಡಿಸುವುದು, ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದು, ಏನೆಲ್ಲ ಮಾಡ್ಲಿಕ್ಕೆ ಮಾಡಿ ಅಲ್ಲೇ ಮಲಗುವುದಂತೆ. ಅವಾಗ ಜಾನ್ ಜಬರಾಜಿಗೆ ಹೇಳುವಂತೆ, ಎಷ್ಟು ಜಾನ್ ಜಬರಾಜ್ ಗೊತ್ತು? ದೊಡ್ಡ ವರ್ಷಿಪ್ ಲೀಡರ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ದೇವರನ್ನು ಉಪಯೋಗಿಸ್ತಾ ಇದ್ದಾನೆ. ಅವರು ಇದ್ರು, ಅವರು ಕೀಬೋರ್ಡಿಸ್ಟ್ ಆಗಿದ್ರಂತೆ. ಆ ದಿನಮಾನಗಳಲ್ಲಿ ಅವರು ನಂಬಿಗಸ್ತರಾಗಿ ಅವರ ಸೇವೆ ಮಾಡಿದರಿಂದಾಗಿ ಇವತ್ತು ದೇವರವರು ಶಕ್ತವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲಲ್ಲೂಯ್ಯ. ಅಪೊಸ್ತಲ ಪೌಲನ ಕುರಿತು ನಾವು ನೋಡುವುದಾದರೆ ನೋಡಿ, ಓಕೆ, ಅಪೊಸ್ತಲ 12:25 ವಾಕ್ಯ ಅವಧಿ 12:25 12:25 ಅದನ್ನು ಆಂಗ್ಲದಲ್ಲಿ ಕೂಡ ಓದುವ. ಯಾಕಂದರೆ ಕನ್ನಡದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಧರ್ಮ ಸಹಾಯ, ಧನ ಸಹಾಯವ ಧರ್ಮ ಸಹಾಯ, ಆ ರೀತಿಯ ವರ್ಡ್ ಉಪಯೋಗಿಸಲ್ಪಟ್ಟಿದೆ. ಓದಿ. ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಕರೆಕೊಂಡು ಯೆರೂಸಲೇಮಿನಿಂದ ಹಿಂತಿರುಗಿ ಬಂದರು. ನೋಡಿ, ಧರ್ಮ ಕಾರ್ಯ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅದು ಕನ್ನಡದ ಭಾಷಾಂತರ ಆ ರೀತಿ ಬಿಟ್ಟು, ಆದರೆ ಆಂಗ್ಲದಲ್ಲಿ ಅವರಿಗೆ ಕೊಡಲ್ಪಟ್ಟ ಸೇವೆಯನ್ನು ಅವರು ಮಾಡಿ ಮುಗಿಸಿದರು. ನೋಡಿ, ಇಂಗ್ಲಿಷ್ ಅಲ್ಲಿ ಓದಿ. When Barnabas and Saul had finished their mission, ಇಲ್ಲಿ ಮಿಷನ್ ಅವರ ಸೇವೆ. ಇನ್ನೊಂದು ಭಾಷಾಂತರ ಉಂಟಾ? ಬೇರೆ ಭಾಷಾಂತರ ಇದೆಯಾ?
And Barnabas and Saul returned from Jerusalem when they had fulfilled their ministry. ಫುಲ್ಫಿಲ್ಡ್ ದೇಯರ್ ಮಿನಿಸ್ಟ್ರಿ. ಯಾವ ಭಾಷಾಂತರ ಇದು? NKJV. NKJV. ಹಲ್ಲೆಲೂಯಾ. ಅವರ ಸೇವೆಯನ್ನು ಅವರು ಮುಗಿಸಿದರು. ಚಿಕ್ಕ ಸೇವೆ, ಹಣ ಒಂದು ಕಡೆಯಿಂದ ಇನ್ನೊಂದು ಪ್ರಾಂತದಿಂದ ಸಭೆಗೆ ಹೋಗಿ ಕೊಡುವಂತ ಸೇವೆ. ಇದು ನಮ್ಮ ಕೆಲಸವಲ್ಲ, ನಾವು ಮಾಡುವುದಿಲ್ಲ, ಅದನ್ನು ನಾವು ಮಾಡಬೇಕಾ, ಆ ರೀತಿ ಅವ್ರು ಹೇಳಿಲ್ಲ. ದೇವರು ಚಿಕ್ಕ ಚಿಕ್ಕದರಲ್ಲಿ ನಂಬಿಗಸ್ತಿಕೆಯನ್ನು ಎದುರು ನೋಡುತ್ತಾನೆ. ಅಪೊಸ್ತಲ ಕರೆದ ಅಂತ ಹೇಳಿದ್ರೆ ಒಂದೇ ಸಲ ನೆಕ್ಸ್ಟ್ ಡೇ ಇಂದ ಅಪೊಸ್ತಲ ಅಂತ ಹಾಗೆ ಅಲ್ಲ. ನಾವು ಡೇ ಒಂದಿಂದ ತರಬೇತಿ ಹೊಂದಬೇಕು, ಡೇ ಒಂದಿಂದ ಬೆಳವಣಿಗೆ ಹೊಂದಬೇಕು, ನಾಯಕತ್ವದ ಅಧೀನದಲ್ಲಿ ಬೆಳೆಯಬೇಕು. ಅವಾಗಲೇ ಇಂಪಾರ್ಟೆನ್ಸ್ ಅನ್ಬೋದು, ಆವಾಗಲೇ ಸೇವೆ ನಮ್ಮ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ದೇವರು ಕೊಟ್ಟು ನಮ್ಮನ್ನು ಉಪಯೋಗಿಸುವಾತನಾಗಿರುತ್ತಾನೆ. ಹಲ್ಲೆಲೂಯಾ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಕೆಲವರಿಗೆ ಈಗಲೇ ವಾಗ್ದಾನ ಬರಬೇಕು, ಈಗಲೇ ಇವತ್ತಿನದಲ್ಲೇ ಆ ಸೇವೆ ಬರಬೇಕು. ಇಲ್ಲ, ಹಾಗೆ ಆಗಲ್ಲ. ಸತ್ಯವೇದ ಎಲ್ಲಿ ಕೂಡ ಹಾಗೆ ಇಲ್ಲ. ಸತ್ಯವೇದದಲ್ಲಿ ಎಲ್ಲಿ ಕೂಡ ಹಾಗೆ ಇಲ್ಲ. ಫಲಗಳಿಂದ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ. ವಾಗ್ದಾನ ನಿಜವಾಗಿ ನೀವು ಹೊಂದಿರುವುದಾದರೆ ನಿನ್ನ ಜೀವಿತ ತಗ್ಗುತನ ಇರ್ತದೆ. ನಾಯಕತ್ವಕ್ಕೆ ಅಧೀನನಾಗಿರುತ್ತಿ, ನೀನು ಸಬ್ಮಿಷ ಆಗಿರುತ್ತಿ. ಸಿಕ್ಕಿದ ಚಿಕ್ಕ ಜವಾಬ್ದಾರಿ ಆದರೂ ಅದನ್ನು ಮಾಡಿಕೊಂಡು ಬರುತ್ತಿ. ಅದರ ನಂತರ ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ನಿನ್ನ ಜೀವಿತದಲ್ಲಿ. ನೋಡಿ, ಒಂದು ಟೈಮ್ ಬಂತು, ಅವ್ರು ನಂಬಿಗಸ್ತಿಗೆ ಅದು ಮಾಡಿದ್ರಿಂದಾಗಿ. ಆಕ್ಟ್ಸ್ 13:1-2 ಓದಿ. ಅಪೊಸ್ತಲರಿಗೆ 13:1-2 ವಾಕ್ಯ. ಅಪೊಸ್ತಲರಿಗೆ 13:1-2. ಅಂತ್ಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರ್ಯಾರೆಂದರೆ ಬಾರ್ನಬ, ನಿಗರನೆಂಬ ಸಿಮೆಯೋನ, ಕುರೇನ್ಯದ ಲುಕ್ಯ, ಉಪರಾಜನಾದ ಹೆರೋದನ ಸಾಕತಂಬನಾದ ಮೆನಹೇನ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತ ಅರ್ಪಣೆ ಮಾಡಿ ಅವರನ್ನು ಸಭೆ ಕಳಿಸಿಕೊಟ್ಟಿತು. ಅಲ್ಲಲ್ವೇ? ಇದಾಗಿ ನೋಡಿ, ರೈಟ್ ಟೈಮ್ ಬಂತು. ಅವ್ರ ಸಭೆ ಒಳಗಿದ್ದು ಬೋಧಕರಾಗಿದ್ರು, ಪ್ರವಾದಿಗಳಾಗಿದ್ರು. ಅವರ ಸಮಯ ಬರದೇ ಇರುವ ನಿಮಿತ್ತ ಅವ್ರ ಸಭೆಯಲ್ಲಿ ಏನ್ ಮಾಡ್ತಿದ್ರು? ಚಿಕ್ಕಿದ್ದ ಸೇವೆಯನ್ನು ಮಾಡ್ತಾ ಇದ್ರು, ನಂಬಿಗಸ್ತರ ಆಗಿ. ರೈಟ್ ಟೈಮ್ ಬಂತು, ದೇವರು ಅವರನ್ನು ಪ್ರತ್ಯೇಕಿಸಿ ಸೇವೆಗೆ ಕಳಿಸಿಕೊಡುವಂಥದ್ದು ಕಾಣ್ತೇವೆ. ಅಲ್ಲಲ್ಲಿಯ ಈಗ ಅವ್ರು ಯಾರಾಗಿದ್ದಾರೆ? ಬೋಧಕರು ಮತ್ತು ಪ್ರವಾದಿ. 14:14 ಓದಿ. ಆಕ್ಟ್ಸ್ 14:14. ಅಪೊಸ್ತಲರಿಗೆ 14:14. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ಈಗ ಯಾರಾಗಿದ್ದಾರೆ? ಪ್ರಮೋಷನ್ ಆಯ್ತಾ? ಈಗ ಯಾರಾಗಿದ್ದಾರೆ? ಅವರು ಅಪೊಸ್ತಲರಾಗಿದ್ದಾರೆ. ಹಲ್ಲೆಲೂಯ. ಯಾವಾಗಲೂ ನಾವು ಡೇ 1 ಆರಂಭಿಸಬೇಕು, ಮೊದಲ ಹೆಜ್ಜೆಯಿಂದ ಆರಂಭಿಸಬೇಕು. ಅದು ಸೇವೆ ಆಗಿರುತ್ತದೆ. ಹಲ್ಲೆಲೂಯ. ಪ್ರತಿಯೊಬ್ಬರು ಸೇವೆ ಮಾಡಬೇಕು. ಅದು ಬೇರೆ ಬೇರೆ ಸೇವೆ ಉಂಟು. 1 ಕೊರಿಂಥ 12 4 ಮತ್ತು 6ನೇ ವಾಕ್ಯ, 4-5 ವಾಕ್ಯ ಓದಿದ್ರೆ 1 ಕೊರಿಂಥ 12 4, 5, 6 ಏನ್ ಹೇಳ್ತದೆ? ಸೇವೆಗಳಲ್ಲಿ ಬೇರೆ ಬೇರೆ ವಿಧ, ಆತ್ಮನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧ, ಆತ್ಮನು ಒಬ್ಬನೇ. ವರಗಳಲ್ಲಿ ಬೇರೆ ಬೇರೆ ವಿಧ, ಆತ್ಮನು ಒಬ್ಬನೇ. ವರಗಳಲ್ಲಿ ಬೇರೆ ಬೇರೆ ವರ ಇದೆ. ಕಾರ್ಯವಿಧಾನಗಳಲ್ಲಿ ಬೇರೆ ಬೇರೆ ಕಾರ್ಯವಿಧಾನಗಳಿದೆ. ಹಲ್ಲೆಲೂಯ. ಸೇವೆಗಳಲ್ಲಿ ಬೇರೆ ಬೇರೆ ಸೇವೆ ಇದೆ, ವಿಧಾನ ಇದೆ. ಆದ್ರೆ ಆತ್ಮನು ಒಬ್ಬನೇ. ಎಷ್ಟು ಜನ ಜಾನ್ಚಿ, ಅಪೊಸ್ತಲ ಜಾನ್ಚಿ ಬಗ್ಗೆ ಕೇಳಿದ್ದೀರಿ? ಕೆಮರೂನ್ ಅಲ್ಲಿ ಸೇವೆ ಮಾಡ್ತಾರೆ. ಕೆಮರೂನ್, ಆಫ್ರಿಕಾ ಕೆಮರೂನ್. ಜಾನ್ಚಿ ಬಗ್ಗೆ ಯಾರಿಗೂ ಗೊತ್ತಿಲ್ವಾ? ಒಬ್ಬರಿಗೆ ಮಾತ್ರ ಗೊತ್ತು. ಒಂದೇ ಕೈ ನೋಡ್ತಾ ಇದ್ದಾನೆ. ಈ ದಿನಗಳಲ್ಲಿ TB ಜೋಶ್ ಎಂಬುದಾಗಿರುವಂಥ ಸೇವಕರನ್ನು ಶಕ್ತವಾಗಿದ್ದರೆ ಉಪಯೋಗ, ಅದೇ ರೀತಿಯಲ್ಲಿ ಸೇಮ್ ಇಂಪಾರ್ಟೇಷನ್ ಅಲ್ಲಿ ಅವ್ರನ್ನು ದೇವರು ಉಪಯೋಗ ಮಾಡ್ತಾ ಇದ್ದಾರೆ. ಸ್ಪಾಟಲ್ಲಿ ಮಿರಕಲ್ಗಳು, ಸ್ಪಾಟಲ್ಲಿ ದುರಾತ್ಮ ಓಡುವಂಥ ಅಂಥ ಸೇವೆಯಲ್ಲಿ ಅವರು ಉಪಯೋಗಿಸ್ತಿದ್ದಾನೆ. ಆದರೆ ಅವ್ರು ಯಾರ ಶಿಷ್ಯ ಗೊತ್ತುಂಟ ನಿಮಗೆ? TB ಜೋಶ್ ಅವರ ಶಿಷ್ಯ ಅವರು. TB ಜೋಶ್ ಹತ್ರ ಅವರು ಹೇಗೆ ಬಂದಿದ್ರು ಗೊತ್ತು? ಯಾವ ರೀತಿ ಬಂದಿದ್ರು ಗೊತ್ತು? ಅವ್ರಿಗೆ ಹೆಚ್ಚು ವಿದ್ಯಾಭ್ಯಾಸ ಇಲ್ಲ. ಸ್ವಲ್ಪ ಗಾರೆಯಲ್ಲಿ ಹಾಕೋದು, ಗಾರೆಯಲ್ಲಿ ಎಲ್ಲೆಲ್ಲ ಒಡೆದಿದೆ ಅಲ್ಲಿ ಕ್ಲೀನ್ ಮಾಡುವಂಥದ್ದು, ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು. ರಸ್ಟ್ ಇರಲಿಲ್ಲ ಅಂತ ಅವರಿಗೆ. ಆ ದಿನಗಳಲ್ಲಿ ಬೆಳಿಗ್ಗೆ ಬೇಗ 4 ಗಂಟೆಗೆ ಹೇಳಬೇಕಾಗಿತ್ತು. ಎದ್ದು ಎಲ್ಲ ಸೇವೆ ಮಾಡ್ತಾಯಿದ್ರು.
ಹೆಲ್ಪರ್ ಆಗಿ. ಅಲ್ಲಿ ಸರಿ ಮಾಡುವಂಥದ್ದು ಏನಂದಿದ್ರೆ ಸರಿ ಮಾಡುವಂಥದ್ದೆಲ್ಲ ಹೆಲ್ಪರ್ ಸೇವೆ ಮಾಡ್ತಾ ಇದ್ರು ಅಲ್ಲಿ. ಅದು ಇವತ್ತು ಒಂದು ದೇಶಕ್ಕೆ ಅವರು ಹೋದರೆ ನೀವು ಅವರ ಗೂಗಲಲ್ಲಿಯೋ ಅಥವಾ ಯೂಟ್ಯೂಬಲ್ಲಿಯೋ ನೋಡಿ, ಜಿಂಬಾಬ್ವೆ, ಬೇರೆ ಬೇರೆ ಅರ್ಜೆಂಟೀನಾ, ಯುರೋಪ್, ಬೇರೆ ಬೇರೆ ದೇಶಕ್ಕೆ ಹೋದಾಗ ಏರ್ಪೋರ್ಟ್ ಎಂದಲೇ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಅವರಿಗೆ ಸೆಲ್ಯೂಟ್ ಹೊಡಿತಾರೆ. ಮಿಲಿಟರಿ ಆಫೀಸರ್ಸ್, ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಸೆಲ್ಯೂಟ್ ಹಿಡಿದು ರಾಜ ಮರ್ಯಾದೊಂದಿಗೆ ಅವರನ್ನು ಆ ಕೂಟದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಲ್ಲೂಯ್ಯ. ಇವತ್ತಿಗೂ ಅವರು ಹೇಳುವಂಥ ಮಾತು, ಪ್ರಾಫೆಟ್ ಟಿ ಬಿ ಜೋಶುವ ನನ್ನ ಆತ್ಮಿಕ ತಂದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನನ್ನ ಆತ್ಮಿಕ ತಂದೆ ಎಂಬುದಾಗಿ ಅವರು ಹೇಳ್ತಾರೆ, ಯಾವಾಗಲೂ ಹೇಳುವಂಥದ್ದು. ನಾನು ನೋಡಿದಂತೆ, ನಾನು 2013ನೇ ಇಸ್ವಿಯಲ್ಲಿ ನಾನು ನೈಜೀರಿಯಾಕ್ಕೆ ಹೋಗಿದ್ದೆ. ಅವಾಗ ಸಂತೋಷ್ ಬದ್ರ ಅವರು ನನ್ನನ್ನು ಟಿ ಬಿ ಜೋಶಿ ಅವರು ಚರ್ಚೆ ಕರ್ಕೊಂಡು ಹೋಗಿದ್ರು. ಆ ಟೈಮಲ್ಲಿ ನಾನು ನೋಡಿದಂಥ ಇನ್ನೊಂದು ವ್ಯಕ್ತಿಯಲ್ಲಿ ಹ್ಯಾರಿ ಎಂಬುದಾಗಿ, ಪ್ರಾಫೆಟ್, ಎಷ್ಟು ಜನ ಕೇಳಿದ್ರಿ ಹ್ಯಾರಿ ಎಂಬುದಾಗಿ? ಈಗ ಗ್ರೀಸ್ನ ಅಥೇನೆಯಲ್ಲಿ ಅವರು ಉಪಯೋಗಿಸಲ್ಪಡಿದ್ರೆ. ಅವಾಗ ಅವ್ರು ಏನಾಗಿದ್ರು ಗೊತ್ತುಂಟ? ಅವರು ಸೇಮ್ ಸಹಾಯಕ ಸೇವೆ ಮಾಡುವವರಾಗಿದ್ರು. ಅಲ್ಲಿ ನೋಡಿದ್ದೆ ನಾನು. ಉದ್ದ ದಾಡಿ ಬಿಟ್ಟು ಸೇಮ್ ಇದ್ರು, ಅದೇ ದಾಡಿ ಅದೇ ಇತ್ತು, ಸೇಮ್ ಇದ್ರು. ಇವತ್ತು ಇಡೀ ಲೋಕ ಕಾಣುವ ರೀತಿಯಲ್ಲಿ ದೇವರನ್ನು ಉಪಯೋಗಿಸ್ತಿದ್ದೆ. ಅದು ಸೇಮ್ ಇಂಪಾರ್ಟೇಷನ್. ಹೀಲಿಂಗ್ ಮಿನಿಸ್ಟ್ರಿ, ಡೆಲಿವರೆನ್ಸ್ ಮಿನಿಸ್ಟ್ರಿಯಲ್ಲಿ ಶಕ್ತವಾಗಿ ಅವ್ರನ್ನ ದೇವರು ಉಪಯೋಗಿಸ್ತಾ ಇದ್ದಾರೆ. ಅಲ್ಲಲ್ಲೂಯ್ಯ. ಅದಕ್ಕೆ ವಾಕ್ಯ, ದೇವರ ತ್ರಾಣವುಳ್ಳ ಹಸ್ತದ ಗೆಳೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಮೇಲೆ ಕೆತ್ತುವನು. ಎಷ್ಟೋ ಜನರು ಇವತ್ತು ಸೇವೆ ಕಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಸಬ್ಮಿಷನ್ ಎಂಬುದಾಗಿ ಹೇಳುವ ಸ್ಥಳದಲ್ಲಿ ತಪ್ಪಿ ಹೋಗುವಂಥದ್ದು. ಸಬ್ಮಿಷನ್ ಇಲ್ಲ. ನಾಯಕತ್ವದ ಕೆಳಗೆ ಮೆಂಟರ್ಶಿಪ್ಪಲ್ಲಿ ಅವರೇನು ಮಾಡೋದಿಲ್ಲ, ಒಪ್ಪಿಸಿಕೊಡುವುದಿಲ್ಲ. ಸಬ್ಮಿಷನ್ ಇಲ್ಲ. ಹಲ್ಲೆಲೂಯಾ. ಸಬ್ಮಿಷನ್ ಎಂಬುವಂಥದ್ದು ತುಂಬ ಇಂಪಾರ್ಟೆಂಟ್. ಕರ್ತನ ಯೇಸು ಸಮೇತ ಈ ಲೋಕಕ್ಕೆ ಬಂದಾಗ ತಂದೆಯಾದ ದೇವರಿಗೆ, ತನ್ನ ತಂದೆಗೆ ಆತ ಸಬ್ಮಿಷನ್ ಆಗಿ, ಅಧೀನನಾಗಿ, ತಂದೆ ಹೇಳಿದ್ದನ್ನೇ ಮಾಡ್ತಾ ಇದ್ದ. ತಂದೆಯ ಆಲೋಚನೆ ಪ್ರಕಾರವಾಗಿ ನಡೆಯುತ್ತಾ ಇದ್ದ. 12 ಜನ ಶಿಷ್ಯರು ಯೇಸು ಕ್ರಿಸ್ತನಿಗೆ ಸಬ್ಮಿಷನ್ ಆಗಿದ್ರು, ಅಧೀನರಾಗಿದ್ದರು. ಹಲ್ಲೆಲೂಯಾ. ಈ ಒಂದು ಭಾಗದಲ್ಲಿ ಎಷ್ಟೋ ಜನ ತಪ್ಪಿ ಹೋಗ್ತಾ ಇದ್ದಾರೆ. ಸ್ವಾತಂತ್ರ್ಯ ಅವರ ಜೀವಿತದಲ್ಲಿ ಒಂದು ಅಭಿವೃದ್ಧಿ ಇರುವುದಿಲ್ಲ. ಯಾಕೆ ಅಭಿವೃದ್ಧಿ ಇಲ್ಲ? ಯಾಕೆ ಸೇವೆಗಳು ಬೆಳೀತಾ ಇಲ್ಲ? ಇದೇ ಭಾಗದಲ್ಲಿ ಅವರು ತಪ್ಪಿ ಹೋದದ್ದು. ಸಬ್ಮಿಷನ್ ಎಂಬುದು ಅತಿ ಪ್ರಾಮುಖ್ಯವಾದದ್ದು. ಒಂದು ನಾಯಕತ್ವದ ಕೆಳಗೆ ನಾವು ಬೆಳೆದು ಬರಬೇಕು, ತರಬೇತಿ ಹೊಂದಬೇಕು, ಮತ್ತು ಸೇವೆ ಮಾಡಲಿಕ್ಕೆ ನಾವು ಮುಂದಕ್ಕೆ ಬರಬೇಕು. ಚಿಕ್ಕ ಸೇವೆ, ಗುಡಿಸುವ ಸೇವೆಯೋ ಯಾವುದೇ ಆಗಿರಬಹುದು. ಹಲ್ಲೆಲೂಯಾ. ಅಪೊಸ್ತಲತೆ 6ನೇ ಅಧ್ಯಾಯ 1-7 ವಾಕ್ಯ ಓದುವುದಾದರೆ, 7 ಜನರನ್ನು ವಿಧವೆಯರ ಆಶ್ರಮದ ಸೇವೆ ಮಾಡಲಿಕ್ಕಾಗಿ ನೇಮಕ ಮಾಡ್ತಾರೆ. ಅದು ಕ್ವಾಲಿಟಿ ನೋಡಿ. ಪವಿತ್ರಾತ್ಮ ಭರಿತರು, ಮತ್ತೆ ಸಜ್ಜನರು ಅಥವಾ ನಂಬಿಕೆಯಿಂದ ತುಂಬಿದವರು ಆಗಿರುವಂತಹ ಅವರ ಕ್ವಾಲಿಟಿ ನೋಡಿ. ಆ ರೀತಿಯ ಕ್ವಾಲಿಟಿ ಉಳ್ಳವರ 7 ಜನರನ್ನು ಆರಿಸ್ತಾ ಇದ್ದಾರೆ. ಅವರದ್ದು ನಂಬಿಕಸ್ಥರಾಗಿ ಮಾಡಿದರು. ಏನಾಯ್ತು? ಸ್ತೇಫನನನ್ನು ದೇವರು ಶಕ್ತವಾಗಿ, ಸ್ತೇಫನನ್ನು ಎಷ್ಟು ಮಾತುಕರೆ ಮಾಡಿದ ಗೊತ್ತುಂಟ ನಿಮಗೆ? ಮಾತುಕರೆ ಮಾಡಿದನ ಸ್ತೇಫನ ಮಾಡಿದ. ಅಪೊಸ್ತಲತೆ 6:8 ಓದಿ. Acts 6:8. ಸ್ತೇಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ನಾನು ಮೊನ್ನೆ ನನ್ನ ಮೆಸೇಜ್ಗೆ ಕೇಳಿದೆ, ಸ್ಟೇಫನ್ ಅದ್ಭುತಗಳನ್ನು ಮಾಡಿದ್ದಾನೆ ಇಲ್ವಾ ಅಂತ. ಅವರಿಗೆ ಕನ್ಫ್ಯೂಷನ್ ಆಯಿತು. ಯಾಕಂದರೆ ಅಲ್ಲಿ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ವಾಕ್ಯವನ್ನು ಓದುವಾಗ, ಧ್ಯಾನಿಸುವಾಗ ಸೂಕ್ಷ್ಮವಾಗಿ ಓದಬೇಕು, ಧ್ಯಾನಿಸಬೇಕು. ಸ್ಟೇಫನ್ ಅದ್ಭುತಗಳನ್ನು ಮಾಡಿದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ, ಆದರೆ ಅದು ಮೆನ್ಷನ್ ಮಾಡಲ್ಪಟ್ಟಿಲ್ಲ, ಉಲ್ಲೇಖ ಮಾಡಲ್ಪಟ್ಟಿಲ್ಲ ಯಾವ್ಯಾವ ಅದ್ಭುತಗಳೆಂಬುದಾಗಿ. ಒಂದೇ ವಾಕ್ಯದಲ್ಲಿ ವಿವರಿಸಲ್ಪಟ್ಟಿದೆ, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ ಎಂಬುದಾಗಿ. ಯಾರವನು? ಸಾಮಾನ್ಯವಾದ ವಿಧವೆಯರ ಆಶ್ರಮದಲ್ಲಿ ಸಹಾಯಕ ಸೇವೆಗೆ ನೇಮಕ ಮಾಡಲ್ಪಟ್ಟವನು. ಸಮಯ ಬಂತು, ದೇವರು ಉಪಯೋಗಿಸಲಿಕ್ಕೆ ಆರಂಭಿಸಿದ. ಹಲ್ಲೆಲೂಯಾ. ಫಿಲಿಪ್ಪ 7 ಒಬ್ಬ, 8ನೇ ಅಧ್ಯಾಯ 4-8 ವಾಕ್ಯ ಏನ್ ಹೇಳ್ತದೆ ಫಿಲಿಪ್ಪನ ಕುರಿತಾಗಿ? ಅಪೊಸ್ತಲತೆ 8:4-8. Acts of Apostles 8:14. ಸಮಾರ್ಯದಲ್ಲಿ ಹೇಗೆ ಉಪಯೋಗಿಸಲ್ಪಟ್ಟನು? ಚದರಿ ಹೋದವರಲ್ಲಿ ಅಲ್ಲಲ್ಲಿ ಹೋಗಿ
ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿಯವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ನೋಡಿ, ಅನೇಕ ಅದ್ಭುತ ಸೂಚಕ ಮಹತ್ ಕಾರ್ಯದ ಸೇವೆಯಲ್ಲಿ ದೇವರು ಫಿಲಿಪ್ಪನನ್ನು ಇಲ್ಲಿ ಕೂಡ ಉಪಯೋಗಿಸುವುದನ್ನು ನೋಡ್ತಾ ಇದ್ದೇವೆ. ಇವನು ಯಾರು? ಸಾಮಾನ್ಯವಾಗಿ ವಿಧವೆಯರ ಆಶ್ರಮದಲ್ಲಿ ಸೇವೆ ಸಲ್ಲಿಸುವಂಥ ವ್ಯಕ್ತಿ. ಶಕ್ತವಾಗಿ ದೇವರು ಉಪಯೋಗಿಸಿದ. ಆದ ಕಾರಣ ನಮಗೆ ದೊಡ್ಡ ಸೇವೆಯು ಚಿಕ್ಕ ಸೇವೆ ಅಲ್ಲ. ನೋಡಿ, ಪೌಲನು ಹೇಳುವಂಥದ್ದು ರೋಮ 12:3 ರೋಮ್ 12:3 ಏನು ಹೇಳ್ತಾ ಇದ್ದಾನೆ? ದೇವರು ನನಗೆ ಕೃಪೆ ಮಾಡಿದ ಸೇವೆ, ಕೃಪೆಯಿಂದ ಅನುಗ್ರಹಿಸಿದಂಥ ಸೇವೆ, ಅದನ್ನು ನಡೆಸಿ. ಏನು ಹೇಳ್ತಾ ಇದ್ದಾನೆ? ದೇವರ ಕೃಪೆಯಿಂದ ಕೊಟ್ಟಂತ ಸೇವೆಯನ್ನು ನಡೆಸಿ. ಸೇವೆ ಕೃಪೆಯಿಂದ ಕೊಡಲ್ಪಡುತ್ತದೆ, ಯೋಗ್ಯತೆ ನೋಡಿ ಅಲ್ಲ. ಹಲ್ಲೆಲೂಯಾ. ಕೃಪೆಯಿಂದ ಹೊಂದಿದ ಸೇವೆ ನಡೆಸಿ. ಮುಂದೆ ಓದಿ 3ನೇ ವಾಕ್ಯ. ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂತ ವಿಶ್ವಾಸ ಬಲವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯೋಗ್ಯತೆಗೆ ಮೀರಿ, ಅದರ ಅರ್ಥ ಏನೆಂದರೆ ಇನ್ನೊಬ್ಬರೊಂದಿಗೆ ನಾವು ಹೋಲಿಸುವಂಥದ್ದು. ನಮ್ಮನ್ನೇ ಆ ಸಹೋದರನ ಹಾಗೆ ನಾನಲ್ಲ, ಆ ಸಹೋದರಿ ಹಾಗೆ ನಾನಲ್ಲ, ಅವರಿಗಿಂತ ಹೆಚ್ಚು ನಾನು ಪ್ರಾರ್ಥನೆ ಮಾಡ್ತೇನೆ, ಅವರಿಗಿಂತ ಹೆಚ್ಚು ಅನ್ಯ ಭಾಷೆ ಮಾತಾಡ್ತೇನೆ, ಅವರಿಗಿಂತ ಹೆಚ್ಚು ಉಪವಾಸ ನಾನು ಮಾಡ್ತೇನೆ. ಅನೇಕ ಸಲ ಇನ್ನೊಬ್ಬರೊಂದಿಗೆ ನಾವು ಹೋಲಿಕೆ ಮಾಡಿಕೊಳ್ಳೋದು ಮತ್ತು ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂಥದ್ದು, ಅದು ಸಭೆಯಲ್ಲಿ ಇರಬಾರದು. ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರ ಅಹಂಕಾರಿಗಳನ್ನು ಏನು ಮಾಡ್ತಾನಂತೆ? ಎದುರಿಸುತ್ತಾನೆ. ವಾಕ್ಯದಲ್ಲಿ ತಗ್ಗುತನ, ನಾವು ದೀನತೆಯೊಂದಿಗೆ ನಾವು ಮಾಡುವವರು. ಇದು ಆಲಯ ಎಂಬುದಾಗಿ ಹೇಳುವಂಥದ್ದು ಪ್ರದರ್ಶನದ ಸ್ಥಳವಲ್ಲ. ಅಲ್ಲಲಿಯ, ದೇವರ ಆಲಯ ಎಂಬುದಾಗಿ ಹೇಳುವಂಥದ್ದು ಅದು ಪ್ರದರ್ಶನದ ಸ್ಥಳವಲ್ಲ, ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ದೇವರು ನಮ್ಮನ್ನು ನೋಡಬೇಕು, ದೇವರು ನಮ್ಮನ್ನು ಮೆಚ್ಚಬೇಕು. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಾನು ದೊಡ್ಡವಳು ಎಂಬುದಾಗಿ ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ, ಇನ್ನೊಬ್ಬರಿಗೆ ಹೋಲಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಲೂಕ 18:9-14 ವಾಕ್ಯ ಓದುವಾಗ, ಲೂಕ್ 18:9-14 ವಾಕ್ಯ ಓದುವಾಗ, ಇಬ್ಬರು ಆಲಯಕ್ಕೆ ಪ್ರಾರ್ಥಿಸುವುದಕ್ಕಾಗಿ ಹೋದ್ರು. ಯಾರು? ಒಬ್ಬ ಫರಿಸಾಯ, ಒಬ್ಬ ಸುಂಕದವರು ಲೋಕದ ದೃಷ್ಟಿಯಲ್ಲಿ ಪಾಪಿಗಳು. ಫರಿಸಾಯರು ಲೋಕದ ದೃಷ್ಟಿಯಲ್ಲಿ ನೀತಿವಂತರು. ಇಬ್ಬರ ಪ್ರಾರ್ಥನೆ ಯಾವ ರೀತಿಯಾಗಿತ್ತು? ಫರಿಸಾಯನು ಹೇಳ್ತಾನೆ, ಅವನ ಹಾಗೆ ನಾನಲ್ಲ, ಆ ಸುಂಕದವನ ಹಾಗೆ ನಾನಲ್ಲ, ವಾರಕ್ಕೆ 2 ಸಲ ಉಪವಾಸ ಮಾಡ್ತಾ ಇದ್ದೇನೆ, ದಾನ ಧರ್ಮ ಕೊಡ್ತೇನೆ, ದಶಮವಾಗಿ ಕೊಡ್ತೇನೆ. ತನ್ನ ಇದು ಏನು ಹೇಳ್ತಾರೆ, ತನ್ನ ಕಾರ್ಯಗಳು ಕೊಚ್ಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಸುಂಕದವ ಪರಲೋಕದ ಕಡೆ ದೃಷ್ಟಿಸಲಿಕ್ಕೂ ಭಯಪಟ್ಟು ಪಾಪಿಯಾದ ನನ್ನನ್ನು ಕರುಣಿಸು ಎಂಬ ಎದೆ ಬಡಿದು ಹೇಳ್ತಾ ಇದ್ದ. ಯಾರು ಮೆಚ್ಚಿದ? ದೇವರು ಯಾರನ್ನು ಮೆಚ್ಚಿದ? ಸುಂಕದವನನ್ನು ಮೆಚ್ಚಿದ. ಒಂದು ವಾಕ್ಯ ಓದಿ, ಲೂಕ 16:15. ಆಗ ಆತನು ಅವರಿಗೆ ಹೇಳಿದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠ ಎನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಹಲ್ಲೆಲೂಯಾ. ಮನುಷ್ಯರಲ್ಲಿ ಶ್ರೇಷ್ಠ ಎಂದು ಎನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಇನ್ನೊಬ್ಬರು ಹೋಲಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಾವು ಇನ್ನೊಬ್ಬರು ಹೋಲಿಸಬಾರದು. ನಾವು ಯಾವಾಗಲೂ ನೆನಪು ಮಾಡಿಕೊಳ್ಬೇಕು, ನನಗೆ ಸಿಕ್ಕಿದಂಥ ಸೇವೆ ಅದು ಕೃಪೆಯಿಂದ.
ಗುಡಿಸುವಂತ ಸೇವೆ ಸಿಕ್ಕಿರ್ಬೋದು, ಮೈಕ್ ಹಾಕುವಂತ ಸೇವೆ ಸಿಕ್ಕಿರ್ಬೋದು, ಕ್ಯಾಮರಾದ ಹಿಂದೆ ನಿಲ್ಲುವಂತ ಸೇವೆ ಸಿಕ್ಕಿರ್ಬೋದು, ವೇದಿಕೆಯಲ್ಲಿ ಆರಾಧನೆ ನಡೆಸುವಂತ ಸೇವೆ ಸಿಕ್ಕಿರ್ಬೋದು, ಇನ್ಸ್ಟ್ರೂಮೆಂಟ್ ಬಾರಿಸುವ ಸೇವೆ ಸಿಕ್ಕಿರ್ಬೋದು, ಸೌಂಡ್ ಸಿಸ್ಟಮ್ ಅಲ್ಲಿ ಸೇವೆ ಸಿಕ್ಕಿರ್ಬೋದು, ಪಿಕಪ್ ಮಾಡುವಂತ ಸೇವೆ ಸಿಕ್ಕಿರ್ಬೋದು, ಟಾಯ್ಲೆಟ್ ಕ್ಲೀನ್ ಮಾಡುವ ಸೇವೆ ಸಿಕ್ಕಿರ್ಬೋದು, ಚೇರ್ ಹಾಕುವ ಸೇವೆ ಸಿಕ್ಕಿರ್ಬೋದು, ಅಥವಾ ಎನ್ಕರೇಜ್ ಮಾಡುವ ಸೇವೆ ಸಿಕ್ಕಿರ್ಬೋದು, ಪ್ರವಾದನ ಸೇವೆ ಸಿಕ್ಕಿರ್ಬೋದು, ಸ್ವಸ್ಥತೆ ಸೇವೆ ಸಿಕ್ಕಿರ್ಬೋದು. ಇನ್ನೊಬ್ಬರೊಟ್ಟಿಗೆ ಹೋಲಿಸಿಕೊಳ್ಳುವುದಕ್ಕಾಗಿ ಅಲ್ಲ ಅದು. ಇದು ಕೃಪೆಯಿಂದ ಸಿಕ್ಕಿದು. ಕೃಪಾವರ ಅಂದ್ರೆ ಏನು? ಕೃಪೆಯಿಂದ ಸಿಕ್ಕಿದ ವರ. ಹಲ್ಲೆಲೂಯಾ. ಯಾಕೆ ಕೊಟ್ಟಿದ್ದಾನೆ ಕೃಪಾವರವನ್ನು ದೇವರು? 1 ಪೇತ್ರ 4:11 ಓದಿ. 1 Peter 4:10-11. ನೀವೆಲ್ಲರೂ ದೇವರ ವಿಧ ವಿಧವಾದ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ಏನು? ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಿ. ಏನ್ ಮಾಡಬೇಕು? ಎಲ್ಲರ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಬೇಕು. ಇಲ್ಲಿ ಬೆರಳಿಟ್ಟು ಗಲಾತ್ಯ 5:13 ಓದಿ. ಗಲಾಟಿಯನ್ಸ್ 5:13 ಓದಿ. ಗಲಾತ್ಯ 5:13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಅಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಹೇಗೆ? ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ಹೇಗೆ ಸೇವೆ ಮಾಡಬೇಕು? ಪ್ರೀತಿಯಿಂದ. ಗುಡುಗುಟ್ಟಿ ಅಲ್ಲ, ಗುಡುಗುಟ್ಟಕ್ಕಿಂತ ಸೇವೆ ಮಾಡುವುದಲ್ಲ. ಎಲ್ಲ ನಾನೇ ಮಾಡ್ತಾಳೆ. ಏನು ಹೇಳ್ತಾ ಇದ್ದೆ? ಗುಡುಗುಟ್ಟುವುದೇ ಮಾತಾಡು. ಮರಿಯೋದನ್ನು ಬಿಟ್ಟು ಲೂಕ 10:38-41 ವಾಕ್ಯದಲ್ಲಿ ಓದುವುದಾದ್ರೆ, ಮಾರ್ತಾಳು ಗುಡುಗುಡ್ತಾ ಇದ್ದಾಳೆ. ಯೇಸು ಅಲ್ಲಿ ಬಂದಿದ್ದ ಅವರ ಮನೆಗೆ. ಮಾರ್ತಾಳು ಗಡಿಬಿಡಿ ಚಿಕನ್ ಮಾಡ್ತಾ ಇದ್ದಾಳೆ, ಬೀಫ್ ಮಾಡ್ತಾ ಇದ್ದಾಳೆ, ಮಟನ್ ಮಾಡ್ತಾ ಇದ್ದಾಳೆ, ವೆಜಿಟೇಬಲ್ ಮಾಡ್ತಾ ಇದ್ದಾಳೆ, ಗುಡಿಸ್ತಾ ಎಲ್ಲ ಅನ್ನ ಮಾಡ್ತಾ ಇದ್ದಾಳೆ, ಚಪಾತಿ ಎಲ್ಲ ಮಾಡ್ತಾ ಇದ್ದಾಳೆ. ಗಡಿಬಿಡಿ ಯೇಸು ಬಂದಿದ್ದಾರೆ ಅಂತ. ಮತ್ತು ಹೇಗೆ ಮಾಡ್ತಾ ಇದ್ದಾಳೆ? ಗುಡುಗುಡ್ತಾ ಮಾಡ್ತಾ ಇದ್ದಾಳೆ. ಮರಿಯ ಸಹಾಯ ಮಾಡ್ತಾ ಇಲ್ಲ. ಗುಡುಗುಡ್ತಾ ಇದ್ದಾಳೆ. ಗುಡುಗುಟ್ಟಿ ಮಾಡಬಾರ್ದು, ಬದಲಿ ಕೈ ಕೊಟ್ಟು ಹೇಳಿ, ಗುಡುಗುಟ್ಟಿಗೆ ಬಂತು ನಿನ್ನ ಪ್ರಹ್ಲಾದನು ಬಂದಾಯ್ತು. ಗುಡುಗುಟ್ಟಿಗೆ ಬಂದ್ರೆ ಏನಾಯ್ತು? ಫಲ ಬಂದಾಯ್ತು. ಫಲ ಫಿಲಿಪ್ಪಿ 2:14 ಓದಿ. ಫಿಲಿಪ್ಪಿ 2:14. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ. ಬದಲು ಕೈ ಕೊಟ್ಟೇಳಿ. ಗುಣಗುಟ್ಟದೆಯೋ ವಿವಾದ ಇಲ್ಲದೆಯೋ ಎಲ್ಲಾ ಸೇವೆಯನ್ನು ಮಾಡಿರಿ. ನಾವೇನ್ ಮಾಡಬೇಕು? ಗುಣಗುಟ್ಟಬಾರದು, ವಿವಾದ ಮಾಡಬಾರದು. ಆ ವಿಷಯದಲ್ಲಿ ವಿವಾದ ಮಾಡಬಾರದು. ನಾನೇ ಮಾಡ್ಬೇಕಾ, ನಾವೇ ಬರ್ಬೇಕಾ? ನೀವೇ ಮಾಡ್ಲಿಕ್ಕೆ ಸಿಕ್ಕಿದ್ರೆ ನೀವು ಧನ್ಯರು. ನಿಮಗೆ ಇನ್ನೊಬ್ಬರು ಸಹಾಯ ಮಾಡ್ತಾ ಇಲ್ಲ, ಸಪೋರ್ಟ್ ಆಗಿ ನಿಲ್ತಾ ಇಲ್ಲ, ನೀವೇ ಮಾಡ್ತಾ ಇದ್ರಿ. ಅದನ್ನು ಒಂದು ವೇಳೆ ಸಭಾಪಾಲಕರು ನೋಡ್ತಾ ಇಲ್ಲದಿರ್ಬೋದು, ಯಾರು ಮೆಚ್ಚುಗೆಯನ್ನು ವ್ಯಕ್ತಪಡಿಸದಿರ್ಬೋದು. ಆದರೆ ಒಂದು ಪರಲೋಕದ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಯೇಸುವೆ ನೋಡ್ತಾ ಇದ್ದಾರೆ, ಸ್ವರ್ಗ ನಿಮ್ಮನ್ನು ನೋಡ್ತಾ ಇದೆ. ತಕ್ಕ ಸಮಯದ ಅದರ ಫಲವನ್ನು ಹೊಂದಿಕೊಳ್ಳಿಕ್ಕೆ ಹೋಗ್ತೀರಿ ನೀವು. ಹಲ್ಲೆಲೂಯಾ. ಯಾಕಂದ್ರೆ ನೀವು ಯಾರಿಗೋಸ್ಕರ ಮಾಡು? ದೇವರಿಗೋಸ್ಕರ. ಎಫೆಸ 6:6-8 ಓದಿ. ಎಫೆಸ ಚಾಪ್ಟರ್ 6:6-8. ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ. ಮನುಷ್ಯರನ್ನು ಮೆಚ್ಚಿಸುವ ಪ್ರಕಾರ ಅಲ್ಲ, ಮೆಚ್ಚಿಸುವುದಕ್ಕೆ ಎಲ್ಲರೇ ನಾನು ಮಾಡುವ ಸೇವೆ ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಅಲ್ಲ. ಮೊನ್ನೆ ಎಲ್ಲಿಯೇ ನಾನು ಒಂದು ವಾರ್ತೆ ಕೇಳಿದೆ. ಕೆಲವರ ಮೈಂಡ್ ಮೊನ್ನೆ ಬ್ರಹ್ಮಾವರದಲ್ಲಿ ಒಂದು ಸೇವಕರಲ್ಲಿ ಬಂದಿದ್ರು. ಅವ್ರು ನನ್ನ ಓಲ್ಡ್ ಫ್ರೆಂಡ್, ಅವರು ಪಾಸ್ಟರ್ ವಿಲ್ಸನ್ ಎಂಬುದಾಗಿ. ಹಾಗೆ ಅವ್ರು ನನಗೆ ಫೋನ್ ಕರೆ ಮಾಡಿದ. ಹಾಗೆ ನಾನು ಒಂದು ಸೆಕ್ಷನ್ಗೆ ಹೋಗಿ ಬರಲಿಕ್ಕೆ ದೇವರು ಸಹಾಯ ಮಾಡಿದೆ. ಅವಾಗ ಅವರು ಒಂದು ಮಾತು ಹೇಳ್ತಿದ್ರು. ಅಂದರೆ ವಿಶ್ವಾಸಿಗಳ ಮೈಂಡಲ್ಲಿ ಬಂದುಬಿಟ್ಟಿದ್ದೆ ಈ ದಿನಗಳಲ್ಲಿ. ಅವರು ಮೊನ್ನೆ ಹೇಳ್ತಿದ್ರು ಏನಂದರೆ, ಸಭೆ ಯಾರ್ದು? ಸುನಿಲ್ ಪಾಸ್ಟದ್ದು. ಸಭೆ ಯಾರ್ದು? ಮ್ಯಾಥ್ಯೂ ಪಾಸ್ಟದ್ದು. ಸಭೆ ಯಾರ್ದು? ಪಾಸ್ಟರ್ ಪ್ರಸನ್ನ.
ಸಭೆ ಯಾರದು, ಸೋ ಆ್ಯಂಡ್ ಸೋ ಪಾಸ್ಟರ್ದು ಆ ಮೈಂಡ್ ಬಂದದರಿಂದಾಗಿ ಅನೇಕ ನಾವು ಯಾಕೆ ಮಾಡಬೇಕು, ನಾವು ಯಾಕೆ ಹೋಗಬೇಕು, ನಮಗೆ ಯಾಕೆ, ಆ ಮೈಂಡ್ ಸೆಟ್ ಸೈತಾನ ತಗೊಂಡು ಬರ್ತಾನೆ. ಗೊತ್ತುಂಟ, ಅವ್ರ ಮುಂದೆ ಹೇಳ್ತಿದ್ರು ಅಂದರೆ ಆ ಭಾವನೆ ಅನೇಕರಲ್ಲಿ ಬಂದಿದೆ. ಸಭೆ ಪಾಸ್ಟರ್ ಸುನಿಲ್ದಲ್ಲ, ಪಾಸ್ಟರ್ ಮ್ಯಾಥ್ಯೂದಲ್ಲ, ಪಾಸ್ಟರ್ ಪ್ರಶಾಂತೋ, ಇದು ಸೋ ಪಾಸ್ಟರ್ ಸಭೆ ಅಲ್ಲ, ಸಭೆ ಯೇಸು ಸ್ವಾಮಿಯದ್ದು. ಹಲ್ಲೆಲೂಯಾ. ಸಭೆ ಯೇಸು ಕ್ರಿಸ್ತನದ್ದು, ಸೇವೆ ಯೇಸು ಕ್ರಿಸ್ತನದ್ದು. ಅದು ನಮ್ಮ ಮೈಂಡ್ಲೆ ಬಂದರೆ ಮಾತ್ರ ನಮಗೆ ಸೇವೆ ಮಾಡಲಿಕ್ಕೆ ಆಗ್ತದೆ, ಮುಂದೆ ಹೋಗ್ಲಿಕ್ಕೆ ಆಗುತ್ತದೆ, ಜವಾಬ್ದಾರಿಯಿಂದ ಮಾಡ್ಲಿಕ್ಕೆ ಆಗುತ್ತದೆ, ಭಾರದಿಂದ ಮಾಡ್ಲಿಕ್ಕೆ ಆಗ್ತದೆ, ಪ್ರೀತಿಯಿಂದ ಮಾಡ್ಲಿಕ್ಕೆ ಆಗ್ತದೆ, ಗುಣಗುಟ್ಟದೆ ಮಾಡ್ಲಿಕ್ಕೆ ಆಗ್ತದೆ, ವಿವಾದವಿಲ್ಲದೆ ಮಾಡ್ಲಿಕ್ಕೆ ಆಗ್ತದೆ. ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸುನಿಲ್ ಪಾಸ್ಟರ್ ನಾಳೆ ಸಾಯಬಹುದು, ಮತ್ತೆ ಇಲ್ಲಿ ಸಭೆ ಯಾರು ನಡೆಸುವುದು? ಯಾರು ಇವತ್ತು ನಂಬಿಗಸ್ತರಾಗಿ ನಿಂತಿದ್ದಾರಲ್ಲ ಅವರನ್ನೇ ಎಬ್ಬಿಸ್ತಾರೆ. ಅಲ್ಲಲ್ಲೂಯ್ಯ, ಅದು ಇಂಪಾರ್ಟೆಂಟ್, ಅದು ನಮ್ಮಲ್ಲಿ ಬರಬೇಕು. ಸುನಿಲ್ ಪಾಸ್ಟರ್ ಶಾಶ್ವತವಾಗಿ ಇರುವುದಿಲ್ಲ ಇಲ್ಲಿ. ಸುನಿಲ್ ಪಾಸ್ಟರ್ ಅವರ ಆಯುಷ್ಯ ಮುಗಿದ ಮೇಲೆ ಸುನಿಲ್ ಪಾಸ್ಟರ್ ಹೋಗಿ ಬಿಡ್ತಾರೆ ನಿಜ ಮನೆಗೆ, ಶಾಶ್ವತ ಮನೆಗೆ. ಮತ್ತೆ ಅಲ್ಲಲ್ಲಿ ಅದಕ್ಕಾಗಿ ರೆಡಿ ಆಗಬೇಕು ನಾವು. ನಂಬಿಗಸ್ತರಾಗಿದ್ರೆ ನಂಬಿಗಸ್ತರನ್ನು ಏನು ಮಾಡ್ತಾರೆ, ಎಬ್ಬಿಸ್ತಾನೆ. ಜ್ಞಾನೋಕ್ತಿ 28:20, ಪ್ರಾಬ್ಸ್ 28:20 ಏನು ಹೇಳ್ತದೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಲೂಕ್ 16:10 ಏನು ಹೇಳ್ತದೆ? ಲೂಕ್ 16:10 ಏನು ಹೇಳ್ತದೆ? ಚಿಕ್ಕದರಲ್ಲಿ ನಂಬಿಗಸ್ತನು, ದೊಡ್ಡದರಲ್ಲಿ ಓದಿ 16:10 ಓದಿ. ಲೂಕ್ ಸ್ವಲ್ಪ ವಾದದರಲ್ಲಿ ನಂಬಿಗಸ್ತನಾದವನು ಬಹಳ ವಾದದರಲ್ಲಿಯೂ ನಂಬಿಗಸ್ತನಾಗಿರುವನು. ಎಲ್ಲ ರೆಡಿ. ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವವನು ಬಹಳವಾದ ನಂಬಿಗಸ್ತನಾಗಿರುವನು, ಚಿಕ್ಕದರಲ್ಲಿ ನಂಬಿಗಸ್ತನಾಗಿರುವನು, ದೊಡ್ಡದರಲ್ಲಿ ನಂಬಿಗಸ್ತನಾಗಿರುವನು. ಚಿಕ್ಕ ಜವಾಬ್ದಾರಿ ಸರಿಯಾಗಿ ಮಾಡುವವನು ದೊಡ್ಡ ಜವಾಬ್ದಾರಿಗೆ ಪಾತ್ರನಾಗುವನು. ಹಲ್ಲೆಲೂಯಾ. ಅನೇಕ ಚಿಕ್ಕದ್ರ ಮಾಡಿ ನನ್ನ ಸ್ಟೇಟಸ್ಗೆ ಚೇರ್ ಹಾಕುವಂಥದ್ದಲ್ಲ, ಚೇರೆಲ್ಲ ನಾವೆಲ್ಲ ಹಾಕುವಂಥದ್ದಲ್ಲ, ಕುಡಿಸುವುದೆಲ್ಲ ನಾವಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡೋದು ನಾವಲ್ಲ. ಯಾಕೆ ಗೊತ್ತುಂಟ? ಸಭೆಗೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆಲ್ಲ ಸ್ಟಾರ್ಟಿಂಗಲ್ಲಿ ಕೊಡ್ತಾ, ಈವನ್ ಬೈಬಲ್ ಕಾಲೇಜಿಗೆ ಹೋದ ಸ್ಟೂಡೆಂಟ್ ಇಲ್ಲಿ ಯಾರಿದ್ರೆ ಗೊತ್ತಿಲ್ಲ ನನಗೆ, ಅಲ್ಲಿ ಹೋದಾಗ ಫಸ್ಟ್ ಕೊಡೋದು ಟಾಯ್ಲೆಟ್ ಕ್ಲೀನ್ ಮಾಡುವಂಥದ್ದು, ಅಡುಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಕ್ಲೀನ್ ಮಾಡುವಂಥ ಕೆಲಸ ಕೊಡ್ತಾರೆ. ಕಾರಣ ನಮ್ಮಲ್ಲಿರುವಂಥ ಈಗೋ ಉಂಟು, ಅದು ಹೊಡೆಯಬೇಕು. ಹೊರಗೆ ನಮ್ಮ ಮನುಷ್ಯ ಅದೇನೋ ಆಗಿ ಬ್ರೇಕ್ ಆಗಬೇಕು, ನಮ್ಮ ಸ್ವ ಅದು ಬ್ರೇಕ್ ಆಗಬೇಕು, ನಾನತ್ವ ಬ್ರೇಕ್ ಆಗಬೇಕು, ಅಹಂಕಾರ ಬ್ರೇಕ್ ಆಗಬೇಕು. ಅಲ್ಲಲ್ಲಿಯ ಅಲ್ಲಿ ಫಸ್ಟ್ ತರಬೇತಿ ಕೊಡೋದು ಅದೇ, ಕ್ಲೀನಿಂಗ್ ಕೊಡೋ ಕೆಲಸ ಕೊಟ್ಟು ಇವ್ರು ಮಾಡ್ತಾರೆ ಇಲ್ವಾ? ನನ್ನ ಸ್ಟೇಟಸ್ ನಾನು ಅದೆಲ್ಲ ಮಾಡುವನಲ್ಲ, ಅಂಥವ್ರು ದೇವರು ಮೂಸುವುದೇ ಇಲ್ಲ, ನೋಡೋದೇ ಇಲ್ಲ ದೇವರು. ಅಂಥವರು ಯೋಚಿಸುವುದೇ ಬೇಡ, ಒಂದು ದಿವಸ ಅವರು ಉಪಯೋಗಿಸಲ್ಪಡ್ತಾರೆ ಎಂಬುದಾಗಿ ಅಲ್ಲಿಯೇ ಪರೀಕ್ಷಿಸಲು. ಯಾಕಂದರೆ ಮತ್ತೆ 15:22 ಮ್ಯಾಥ್ಯೂ 15:20 ಏನು ಹೇಳ್ತದೆ? ಅವರ ಫಲಗಳಿಂದ ಅವರ ಗುರುತು ಹಿಡಿತೆ. ಓದಿ 15:20. ಆದರೆ ಮನುಷ್ಯನನ್ನು ಕೆಡಿಸುವ ಮತ್ತಾಯ 15:20. ಆದರೆ ಸಾರಿ 7:20 ಸಾರಿ ನೀವು ಹೇಳಿದ್ದು ಕರೆಕ್ಟ್. ಅಯ್ಯಮ್ಮ ಓದಿದ್ದು 7:20 ಮ್ಯಾಥ್ಯೂ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಯೋಹನ್ನ 15:8, ಜಾನ್ 15:8 ಏನುತ್ತದೆ? ಫಲಗಳು ದೇವರ ನಾಮವನ್ನು ಮಹಿಮೆ ಪಡಿಸುತ್ತವೆ. ನಾವು ಕೊಡುವಂಥ ಫಲದ ಮೂಲಕ ದೇವರ ನಾಮ ಮಹಿಮೆ ಹೊಂದುತ್ತದೆ. ಫಲಗಳಿಂದ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ. ಆರಿಸಿದ ಉದ್ದೇಶವಿದೆ, ನಾವು ಫಲ ಕೊಡಬೇಕು. ಜಾನ್ 16:17-18 ಏನು ಹೇಳ್ತದೆ? ನೀವು ನನ್ನ ಆರಿಸಿಕೊಂಡಿಲ್ಲ, ನಾನು ನಿಮ್ಮ ಜಾನ್ 15:16-17 ಏನು ಹೇಳ್ತದೆ? ನೀವು ನನ್ನ ಆರಿಸಿಕೊಂಡು, ನಾನು ನಿಮ್ಮನ್ನು ಆರಿಸಿಕೊಂಡದ್ದು, ನೀವು ಹೊರಟೋಗಿ ಫಲ ಕೊಡಬೇಕು. ನೀವು ಕೊಡುವಂಥ ಫಲವು ನಿಲ್ಲುವಂಥದ್ದಾಗಿರಬೇಕು. ಫಲದಿಂದ ನಾವು ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ಓಕೆ, ಎಫೆಸ್ ಚಾಪ್ಟರ್ 6ಗೆ ತಿರುಗಿ ಬನ್ನಿ. 6ನೇ ಅಧ್ಯಾಯ 6ನೇ ವಾಕ್ಯದಿಂದ 8 ವಾಕ್ಯ. ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ದೇವರ ಚಿತ್ತ ಏನು? ನಾವು ಸೇವೆ ಮಾಡುವಂಥದ್ದು ದೇವರ ಚಿತ್ತ. ಸೇವೆ ಅಂದರೆ ಕೆಲವರ ಮೈಂಡಲ್ಲಿ ಇದು
ವೇದಿಕೆಯಲ್ಲಿ ನಿಂತು ಪ್ರಸಂಗ ಮಾಡೋದು, ಪ್ರವಾದಿ ಸೇವೆ, ಅಪೊಸ್ತಲೆ ಅದು ಮಾತ್ರ ಸೇವೆ ಅಂತ ಕೆಲವರು ಭಾವಿಸಿದ್ದಾರೆ. ಅಲ್ಲ ಅಲ್ಲ ಅಲ್ಲ. ಸೇವೆ ಎಂದ್ರೆ ಅದಕ್ಕೆ ಕೊಡಲ್ಪಟ್ಟಂತ ಗ್ರೀಕ್ ಪದ ಡಯಾಕೋನಿಯ ಎಂದ್ರೆ ಏನು? ಡಯಾಕೋನಿಯ. ಸೇವೆ ಎಂಬುವಂಥದ್ದು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಕೊಡುವಂಥದ್ದು, ಅದಕ್ಕೆ ಸೇವೆ ಅಂತ ಹೇಳ್ತಾರೆ. ಒಬ್ಬರಿಗೆ ನೀರು ಕೊಡೋದು ಕೂಡ ಸೇವೆ, ಒಬ್ಬರಿಗೆ ಆಹಾರ ಕೊಡೋದು ಸೇವೆ, ಒಬ್ಬರಿಗೆ ಲಿಫ್ಟ್ ಕೊಡೋದು ಕೂಡ ಸೇವೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಮನುಷ್ಯನಿಗೋಸ್ಕರ ಅಲ್ಲ, ದೇವರ ಚಿತ್ತ ನಾವು ಸೇವೆ ಮಾಡಬೇಕೆಂಬುದು ದೇವರು ಬಯಸ್ತಾರೆ. ಚಿತ್ತ ಏನು? ನಾವು ಸೇವೆ ಮಾಡಬೇಕು, ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಬೇಕು ನಾವು. ಓಕೆ, ಮುಂದೆ ಓದಿ. ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ಓಕೆ, ಕೊಲೊಸ್ಸೋ 3:22-23. ಕೊಲೊಸಿಯನ್ ಚಾಪ್ಟರ್ 3:22-23. ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯರಾಗಿರಿ. ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಯಾವ ಕೆಲಸವನ್ನು ಮಾಡಿದ್ರು ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕ, ಹೃದಯಪೂರ್ವಕ, ಮನಪೂರ್ವಕ. ಅವಾಗ ಗುಣಗುಟ್ಟಿಗೆ ಬರುವುದಿಲ್ಲ, ಗುಣಗುಟ್ಟಿಗೆ ಬರಲ್ಲ, ವಿವಾದ ಬರಲ್ಲ. ಮನಪೂರ್ವಕವಾಗಿ ನಾವು ಯಾವಾಗ ಒಂದು ಸೇವೆ ಮಾಡ್ತೇವೆ ಗುಣಗುಟ್ಟುವಿಕೆ ಬರುವುದೇ ಇಲ್ಲ, ವಿವಾದ ಬರುವುದೇ ಇಲ್ಲ. ಅವ್ರು ಯಾಕೆ ಬರುವುದಿಲ್ಲ, ಇವ್ರು ಯಾಕೆ ಬರುವುದಿಲ್ಲ, ಅದು ನಮಗೆ ಬೇಡ. ಅವರಿಗೆ ಬೇಕಾದ್ರೆ ಬರ್ತಾರೆ, ಅವರಿಗೆ ಆಶೀರ್ವಾದ ಬೇಕಾದ್ರೆ ಬರ್ತಾರೆ. ನನಗೆ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ನೋಡಿ, ಸೇವೆ ಎಂಬುದು ದೇವರ ಸೌಭಾಗ್ಯ. ದೇವರ ರಾಜ್ಯದಲ್ಲಿ ಎಂಥ ಸೇವೆ ಸಿಕ್ಕಿದ್ರೂ ನಮಗೆ ಅದು ನಮ್ಮ ಸೌಭಾಗ್ಯ. ನೆನಪಿಟ್ಟುಕೊಳ್ಳಿ, ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡಲಿಕ್ಕೆ ನಾವು ಮುಂದೆ ಬರಬೇಕು. ಹಲ್ಲೆಲೂಯಾ. ಅದು ನಮಗೆ ಆಶೀರ್ವಾದ ತರುವಂಥದ್ದಾಗಿರುತ್ತದೆ. ಇನ್ನೊಬ್ಬರನ್ನು ಮಾತ್ರ ನಾವು ಏನು ಮಾಡಬಾರ್ದು, ಹೋಲಿಕೆ ಮಾಡಬಾರ್ದು. ಅದಕ್ಕೆ ರೋಮ 12:3 ಪೌಲನು ಬಿ ಭಾಗದಲ್ಲಿ ಏನು ಹೇಳ್ತಿದ್ದಾನೆ, ನಮ್ಮ ಯೋಗ್ಯತೆಗೆ ಮೀರಿ ನಮ್ಮನ್ನು ಬಾರಿಸಿಕೊಳ್ಳಿ. ಇನ್ನೊಬ್ಬರನ್ನು ಹೋಲಿಕೆ ಮಾಡೋದು ಸ್ಪರ್ಧೆ. ಪೌಲನು ಒಂದು ವಾಕ್ಯ ಹೇಳ್ತಾನೆ, ಫಿಲಿಪ್ಪಿ 1:12 ಆ್ಯಕ್ಚುಲಿ 12-26 ಉಂಟು. ಅದು ಎಲ್ಲ ಓದೋದು ಬೇಡ. 12-18 ಮಾತ್ರ ಓದಿ ನೋಡುವ. ಸಹೋದರರೇ, ನನಗೆ ಇರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯಲ್ಲಿರುವವರಿಗೆ ಮಿಕ್ಕಾದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆ ಉಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂದು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗಿಸ್ತಿದ್ದಾನಂತ ಹೇಳುವಾಗ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು. ಒಬ್ಬ ವ್ಯಕ್ತಿ ಏನಾದ್ರು ಸೇವೆ ಮಾಡ್ತಾನಂತ ಹೇಳುವಾಗ ನಾವು ಹೊಟ್ಟೆ ಕಿಚ್ಚು ಮಾಡಬಾರ್ದು. ನಮ್ಮೆಲ್ಲರೂ ಹೊಟ್ಟೆ ಕಿಚ್ಚು ಏನು ಮಾಡು, ಎಷ್ಟು ದಿವಸ ಮಾಡ್ತೀಯ, ನೋಡ್ತೇವೆ ಮಾಡು ಗೊತ್ತಾಗ್ತದೆ ನಿನಗೆ. ಆ ರೀತಿಯಲ್ಲಿ ಇದು ಎನ್ಕರೇಜ್ಮೆಂಟ್ ಮಾಡೋದು, ಡಿಸ್ಕರೇಜ್ ಮಾಡೋದು. ಇನ್ನೊಬ್ಬರನ್ನು ಮುಂದೆ ಹೋಗೋರನ್ನು ಹಿಂದಕ್ಕೆ ಹಿಡಿಯುವುದ. ನಾವು ಮಾಡಲ್ಲ, ಮಾಡುವವರೆಗೂ ಬಿಡಲ್ಲ. ನಾವು ಮಾಡುವುದಿಲ್ಲ, ಮಾಡುವವರೆಗೆ ಮುಂದೆ ಬರೋವರೆಗೂ ಬಿಡಲ್ಲ. ಯಾಕೆ? ಹೊಟ್ಟೆ ಕಿಚ್ಚು ಎಲ್ಲಿಂದ? ಸೈತಾನಿಂದ ಬರ್ತದೆ ಅದು. ಅಟ್ಲೀಸ್ಟ್ ಎನ್ಕರೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಇನ್ನೊಬ್ರು ಮಾಡೋದು ನೋಡೋದಿಲ್ಲ, ಬಾಯಿ ಮುಚ್ಚಾದ್ರೂ ಕೂತ್ಕೊಳ್ಬೇಕು. ನಾವು ಹೇಗೂ ಮಾಡ್ತಾ ಇಲ್ಲ, ಮಾಡುವವರೆಗೆ ಕೂಡ ನಾವೇನು ಮಾಡ್ತಾ ಇರ್ತೇವೆ, ಏನಾದರೂ ಇದು ಚುಮ್ಕಿಡ್ತಾ ಇರ್ತೇವೆ. ಅದು ದೇವರಿಂದ ಬರುವಂಥ ಆತ್ಮವಲ್ಲ, ಅದು ಹೊಟ್ಟೆ ಕಿಚ್ಚು, ಸೈತಾನಿಂದ ಬರುವಂಥದ್ದು. ಕೆಲವರು ಹೊಟ್ಟೆ ಕಿಚ್ಚಿನಿಂದ. ಮುಂದೆ ಓದಿ. ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಬೇರೆ ಕೆಲವರು ಒಳ್ಳೆ ಭಾವದಿಂದ ಸೇವೆ ಮಾಡುವವರಿದ್ದಾರೆ. ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ.
ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಪಡಿಸುತ್ತಾರೆ. ಆ ಬೇರೆ ತರದವರಲ್ಲೂ ನಾನು ಬೇಡಿ ಬಿದ್ದವರಲ್ಲಾಗಲು ನನಗೆ ಸಂಕಟ ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಪಡಿಸಿದರೆ ಪ್ರಸಿದ್ಧಿಪಡಿಸದೆ ಕಕ್ಷಿ ಭಾವದಿಂದ ಕಕ್ಷಿ ಭಾವ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕೊಟ್ಟಂತ ಪದ ಯಾವುದು? ಏನ್ ಹೇಳ್ತಾರೆ ಕಕ್ಷಿ ಭಾವಕ್ಕೆ? ಸ್ಪರ್ಧಾತ್ಮಕ ಅಲ್ಲ, ಸ್ಪರ್ಧಾತ್ಮಕವಾಗಿ. ಸ್ಪರ್ಧಾತ್ಮಕ ಅಂದ್ರೆ ಅವ್ರು 21 ದಿವಸ ಉಪವಾಸ ಮಾಡಿದ್ರು, ನಾನು 40 ದಿವಸ ಮಾಡ್ತೇನೆ. ಪವಿತ್ರಾತ್ಮ ಹೇಳಿದ್ರ ನಿಮಗೆ 40 ದಿವಸ ಮಾಡ್ಲಿಕ್ಕೆ? ದೇವರು ಹೇಳಿದ್ರ? ಇಲ್ಲ. ಅವ್ರು ಮಾಡಿದ್ರ ನಾನು ಮಾಡ್ತೇನೆ. ಅವ್ರು ಹಾಡಿದ್ರ? ಅವ್ರಿಗಿಂತ ಹೆಚ್ಚು ನಾನು ಆಡ್ತೇನೆ, ಒಳ್ಳೆ ಆಡ್ತೇನೆ. ಅವರೇನು ಒಳ್ಳೇದಲ್ಲ ಆಡುದು. ಸ್ಪರ್ಧಾತ್ಮಕ, ಇದು ಸ್ಪರ್ಧಾತ್ಮಕವಾದ ಭಾವ, ಇದು ಕಾರ್ಯ ಸಭೆಯ ಒಳಗಡೆ ಇರಬಾರದು. ಇನ್ನೊಬ್ಬರ ಎನ್ಕರೇಜ್ ಮಾಡ್ಲಿಕ್ಕೆ ಆಗ್ತದೆ, ಎನ್ಕರೇಜ್ ಮಾಡಿ. ಒಳ್ಳೆ ಹಾಡಿದ್ದೀರಿ, ನೀವು ಇನ್ನೂ ಒಳ್ಳೇದು ಮಾಡ್ಬೋದು, ಇನ್ನೂ ಒಳ್ಳೇದು ಮಾಡ್ಬೋದು. ಒಳ್ಳೆ ಭಾಷಾಂತರ ಮಾಡುತ್ತಾ ಇದ್ದೀರಾ, ಇನ್ನೂ ಒಳ್ಳೆ ಮಾಡಬಹುದು. ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ಅವ್ರು ನನಗೂ ಆಗ್ತದೆ ಮಾಡಲಿಕ್ಕೆ, ನಾನು ಮಾಡ್ತೇನೆ. ಕೊನೆಗೆ ಸ್ವಲ್ಪ ದಿವಸ ಮಾಡುದು. ಅವರು ಅನ್ಯ ಭಾಷೆ 8 ಗಂಟೆ ಮಾತಾಡ್ತಾ ಇದ್ದಾರೆ ಕೇಳಿದುಕೊಂಡ್ರು, ಸ್ಟಾರ್ಟ್ ಮಾಡಿದ್ರು. ಒಂದು 10 ಗಂಟೆ, ಒಂದು 3 ದಿವಸ ಮಾಡಿದ್ರು, ಮತ್ತೆ ಮಾಡ್ಲಿಕ್ಕೆ ಆಗಲಿಲ್ಲ, ಮತ್ತೆ ಹೋಗಿ ಮಲಗಿಬಿಟ್ರು. ಅದು ಮುಂಚೆ ಮಾಡುತ್ತಿದ್ದ 1 ಗಂಟೆ ಕೂಡ ಅದು ಹೋಯ್ತು. ಸ್ಪರ್ಧಾತ್ಮಕವಾಗಿ ಯಾವ ಸೇವೆ ನಾವು ಸಭೆ ಒಳಗಡೆ ಮಾಡಬಾರದು. ಇನ್ನೊಬ್ಬರು ಆಡುವಂತ ಹಾಡು ನಮಗೆ ಗೊತ್ತಿರಬಹುದು, ಅದನ್ನು ಗೊತ್ತಿರುವಾಗ ನಾವು ತೋರಿಸಬಾರದು. ಅವರಿಗೆ ಎನ್ಕರೇಜ್ ಮಾಡಿ, ನಿಮ್ಮ ಟೈಮ್ ಬರ್ತದೆ. ಇನ್ನೊಬ್ಬ ಆರಾಧಿಸುವಾಗ ಇನ್ನೊಬ್ಬರು ಬೇರೆ ರೀತಿ ಸೇವೆ ಮಾಡುವಾಗ ಎನ್ಕರೇಜ್ ಮಾಡಿ, ಅವರು ಮುಂದಕ್ಕೆ ಪ್ರೋತ್ಸಾಹಿಸಿರಿ. ನಾವು ಏನು ಮಾಡಬಾರ್ದು? ಸ್ಪರ್ಧಾತ್ಮಕವಾಗಿ ನಾವು ಏನು ಮಾಡಬಾರ್ದು, ನನಗೆ ಅದಕ್ಕಿಂತ ಒಳ್ಳೆಯದಾಗಿದೆ. ನಮ್ಮ ಟ್ಯಾಲೆಂಟ್ ನೋಡ್ಲಿಕ್ಕೆಲ್ಲ ದೇವರು ಆರಾಧನೆ, ಆವಾಗಲೇ ಹೇಳಿದೆ, ಆರಾಧನೆ ಆಗಿರ್ಬೋದು, ಸಭೆ ಒಳಗಡೆ ಮಾಡೋ ಸೇವೆಗಳಾಗಿರ್ಬೋದು, ಅದು ಪ್ರದರ್ಶನವಲ್ಲ. ಹಲ್ಲೆಲೂಯ. ದೇವರ ಆರಾಧನೆ ದೇವರಿಗೆ ಕೊಡುವಂಥದ್ದಾಗಿದೆ. ದೇವರು ಯಾವ ರೀತಿ ಇದ್ರೂ ಸ್ವರನ ಬಂದು ಏನು ಮಾಡ್ತಾನೆ? ಮೆಚ್ಚುತ್ತಾನೆ. ಅದು ಒಳ್ಳೆ ಹೃದಯದಿಂದ ಅದು ಹೋಗಬೇಕು. ಆರಾಧನೆ ಸೇವೆಗಳು ಯೋಹನ್ನ 4:23-24 ಓದಿ. ಎಂತ ಆರಾಧಕಂತ ಹುಡುಕ್ತಾ ಇದ್ದಾನೆ? ಜಾನ್ 4:23-24. ಅದಿರಲಿ, ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆರಾಧಕರು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ಅಲ್ಲ, ದೇವರನ್ನು ಆರಾಧಿಸುವಂಥದ್ದು, ದೇವರು ಸೇವಿಸುವಂಥದ್ದು. ಪ್ರೈಸ್ ಗಾಡ್. ಅರ್ಥ ಆಗ್ತಾ ಇದೆ? ಅವರಿಗಿಂತ ಒಳ್ಳೆ ನಾನು ಹಾಡ್ತೇನೆ, ಅವಳಿಗಿಂತ ಒಳ್ಳೆ ನಾನು ಹಾಡ್ತೇನೆ, ಅವಳಿಗಿಂತ ಒಳ್ಳೆ ಪ್ರಸಂಗ ಮಾಡ್ತೇನೆ, ಅವಳಿಗಿಂತ ಒಳ್ಳೆ ನಾನು ಬಾರಿಸ್ತೇನೆ, ಅವನಿಗಿಂತ ಒಳ್ಳೆ ಬಾರಿಸ್ತೇನೆ. ಹಾಗೆಲ್ಲ ಒಂದು ವೇಳೆ ನಿಮಗೆ ಆ ಒಂದು ಕೃಪೆ ಇರಬಹುದು, ದೇವರ ಸ್ತೋತ್ರ. ನಿಮಗೆ ಸಮಯ ಬಂದಾಗ ದೇವರ ಮಹಿಮೆಗಾಗಿ ಉಪಯೋಗಿಸಿರಿ, ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡಿ. ಅದನ್ನೇ ಪೌಲ ಹೇಳ್ತಾನೆ, ಯೋಗ್ಯತೆಗೆ ಮೀರಿ ಯಾರನ್ನು ಕೂಡ ಭಾವಿಸಬಾರದು. ಓಕೆ, ಕಂಟಿನ್ಯೂ. ಮುಂದೆ 4-5 ವಾಕ್ಯಕ್ಕೆ ಬರುವಾಗ, ರೋಮ 2ನೇ ಭಾಗ, ಅದು 3 ಭಾಗ ಅಂತ ಹೇಳಿದ್ದೆ ನಾನು. ರೋಮನ್ಸ್ 12:4-5. ಸಭೆ ಯೇಸು ಕ್ರಿಸ್ತನ ದೇಹವಾಗಿದೆ. ಸಭೆ ಏನಾಗಿದೆ? ಯೇಸು ಕ್ರಿಸ್ತ. ಓದಿಯ ವಾಕ್ಯ 4-5 ವಾಕ್ಯ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಸಭೆಯನ್ನು ದೇಹಕ್ಕೆ ಹೋಲಿಸಲಾಗಿದೆ. ಸಭೆ ಕರ್ತನಾದ ಯೇಸು ಕ್ರಿಸ್ತನ ದೇಹ ಅಥವಾ ಶರೀರವಾಗಿದೆ. ಸಭೆಯ ಶಿರಸ್ಸು ಅಥವಾ ತಲೆ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಈ ಶರೀರದಲ್ಲಿ ಪ್ರತಿಯೊಂದು ಅಂಗಕ್ಕೂ ಒಂದು ಕೆಲಸ ಇದೆ, ಹೌದಾ?
ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಕೆಲಸ ಇದೆ. ಎರಡು ಕೈ ಇಲ್ಲದಿದ್ದರೆ ಶರೀರ ಹೇಗೆ ಕಾಣ್ತದೆ, ಎರಡು ಕಾಲಿಲ್ಲದಿದ್ದರೆ ಶರೀರ ಹೇಗೆ ಕಾಣ್ತದೆ, ಆ ವೇದನೆ ಆ ವ್ಯಕ್ತಿಗೆ ಮಾತ್ರ ಗೊತ್ತು. ಕಣ್ಣಿಲ್ಲದಿದ್ದರೆ ಆ ವ್ಯಕ್ತಿಯ ಒಂದು ಅನುಭವ ನೋಡಬೇಕು, ಆ ವೇದನೆ ಅವನಿಗೆ ಮಾತ್ರ ಗೊತ್ತು. ಕಿವಿ ಕೇಳದಿದ್ದರೆ ಹೇಗಾಗ್ತದೆ. ಕಳೆದ 3-4 ವರ್ಷಗಳಿಂದ ಒಂದು ಸಹೋದರಿ ನನ್ನ ಬಳಿ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟರು. ಅವರಿಗೆ ಯಾವುದೋ ಒಂದು ಬಿದ್ದದರಿಂದಾಗಿ ಸ್ಮೆಲ್ ಮತ್ತು ಈ ರುಚಿ ನೋಡುವಂಥ ಆ ಕೃಪೆ ಅವರು ಕಳ್ಕೊಂಡ್ರು. ಖಾರ ತಿಂದರು, ಸ್ವೀಟ್ ತಿಂದರು, ಅವರಿಗೆ ರುಚಿ ಗೊತ್ತಾಗ್ತಾ ಇಲ್ಲ, ಏನೋ ಮರಳು ತಿಂದ ಹಾಗೆ. ಸ್ಮೆಲ್ ಕೂಡ ಅವರಿಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ವಾಸನೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ತುಂಬ ಟ್ರೀಟ್ಮೆಂಟ್ ಮಾಡಿದರು. ಕೊನೆಗೆ ಡಾಕ್ಟರ್ ಯಾವುದೋ ನರ ಅದು ಡ್ಯಾಮೇಜ್ ಆಗಿದ್ದ ನಿಮಿತ್ತವಾಗಿ ಅವರಿಗೆ ಸ್ಮೆಲ್ನ ಮತ್ತು ಆ ರುಚಿಯ ತಗೊಳ್ಳುವ ಆ ಒಂದು ಇದನ್ನು ಅವರು ಕಳ್ಕೊಂಡಿದ್ದಾರೆ ಎಂಬುದಾಗಿ ವೈದ್ಯರು ಅವರಿಗೆ ಹೇಳಿಕೊಟ್ರು. ಅವ್ರಿಗೆ ಕೇಳಿ ಅವರ ವೇದನೆ ಹೇಗಿರ್ಬೋದು. ಹಾಗಾದರೆ ಶರೀರದಲ್ಲಿರುವ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಕೆಲಸ ಇದೆ. ಈ ಚಿಕ್ಕ ಕಿರುಬೆರಳಿಗೆ ಒಂದು ಕೆಲಸ ಇದೆ. ಕಿರುಬೆರಳು ಇಲ್ಲದ್ರೆ ಗೊತ್ತಾಗ್ತದೆ ಕಿರುಬೆರಳಿನ ವ್ಯಾಲ್ಯೂ ಏನು ಎಂಬುದಾಗಿ, ನನಗೆ ಮೌಲ್ಯ ಏನಂತ ಯಾವಾಗ ಗೊತ್ತಾಗ್ತದೆ. ಹಲ್ಲೆಲೂಯಾ. ಒಂದು ಕಣ್ಣು ಇಲ್ಲದ್ರೆ ಕಣ್ಣಿನ ವ್ಯಾಲ್ಯೂ ಏನಂತ, ಮೌಲ್ಯ ಏನಂತ ನನಗೆ ಆವಾಗ ಗೊತ್ತಾಗ್ತದೆ. ಕಾಣಿಗೆ ಕಾಣದಂಥ ಕೆಲ ಅವಯವಗಳು ಒಳಗಡೆ. ಯಾವುದೇ ಅಂಗಕ್ಕೆ ಸಮಸ್ಯೆ ಆಗುವಾಗ, ರೋಗ ಬಂದಾಗ ಆ ಅಂಗದ ಮೌಲ್ಯ ನಮಗೆ ಆವಾಗ ಗೊತ್ತಾಗ್ತದೆ. ಯಾವ ರೀತಿ ಶರೀರದಲ್ಲಿ ಒಂದೊಂದು ಅವಯವಗಳಿದ್ದು, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಸಭೆಯಲ್ಲಿ ಕ್ರೈಸ್ತ ವಿಶ್ವಾಸಿಗಳಿದ್ದಾರೆ. ಅವರವರಿಗೆ ಸೇವೆ ಇದೆ, ಸಭೆ ಒಳಗಡೆ ಮಾಡುವಂಥ ಸೇವೆ ಇದೆ. ಅದು ತಿಳ್ಕೊಂಡು ನಾವು ಮಾಡುವವರಾಗಿರಬೇಕು, ಮಾಡಲಿಕ್ಕೆ ಮುಂದಕ್ಕೆ ಬರಬೇಕು. ಇನ್ನೊಬ್ಬರಿಗೆ ಪ್ರೋತ್ಸಾಹ ನಾವು ಮಾಡಬೇಕು, ಇನ್ನೊಬ್ಬರಿಗೆ ನಾವು ಪ್ರೋತ್ಸಾಹ ಕೂಡ ನಾವು ಮಾಡಬೇಕು. ಅದು ಓದಲಿಕ್ಕೆ ಸಮಯ ಇಲ್ಲ. 1 ಕೊರಿಂಥ 12ನೇ ಅಧ್ಯಾಯ 14ರಿಂದ 27 ವಾಕ್ಯ ಓದುವಾಗ ಆ ಸಭೆಯ ಅಂಗಗಳ ಕೆಲವು ಕಾರ್ಯಗಳ ಕುರಿತಾಗಲಿ ಬರೆಯಲ್ಪಟ್ಟಿರುತ್ತದೆ. ಎಫೆಸ 4:16 ಮಾತ್ರ ಓದಿ. ಎಫೆಸ 4:16. ಎಫೆಸ 4:16. ಆತನೇ ಶಿರಸ್ಸು. ಆತನು ಯಾರ? ಯೇಸು ಕ್ರಿಸ್ತ. ಎಲ್ಲರೂ ಯೇಸು ಕ್ರಿಸ್ತನೇ ಶಿರಸ್ಸು. ಯಾರ ಶಿರಸ್ಸು? ಸಭೆಯ ಶಿರಸ್ಸು. ಯಾರ ಶಿರಸ್ಸು? ಸಭೆ ಎಂಬ ದೇಹದ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು. ದೇಹ ಅಂದ್ರೆ ಕೇವಲ ಯೇಸುಪುರದಲ್ಲಿರುವಂತಹ DJ ಬೆಥೆಲ್ ಚರ್ಚ್ ಮಾತ್ರ ಅಲ್ಲ, ಯೂನಿವರ್ಸಲ್ ಇಡೀ ಲೋಕದಲ್ಲಿರುವ ಯೇಸು ಕ್ರಿಸ್ತನ ಸಭೆಯನ್ನು 2 ವಿಧವಾಗಿ ಗುರುತಿಸಬಹುದು. ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿದ ಸಭೆಯನ್ನು 2 ವಿಧವಾಗಿ ಗುರುತಿಸಬಹುದು. ಒಂದು ಸ್ಥಳೀಯ ಸಭೆ, ಇನ್ನೊಂದು ಸಾರ್ವತ್ರಿಕ ಸಭೆ. ರಕ್ಷಣೆ ಹೊಂದುವಂಥ ಒಬ್ಬ ವ್ಯಕ್ತಿ ಸ್ಥಳೀಯ ಸಭೆಗೆ ಸೇರಿಸಲ್ಪಡುವುದು ಯಾಕೆ ಗೊತ್ತುಂಟಾ? ಆತ್ಮಿಕವಾಗಿ ಬೆಳೀಲಿಕ್ಕೆ ಮತ್ತು ಅನ್ಯೋನ್ಯತೆ, ದೇವಜನತೆ ಅನ್ಯೋನ್ಯತೆ ಮಾಡಲಿಕ್ಕೆ ಮತ್ತು ದೇವರನ್ನು ಆರಾಧಿಸುವುದಕ್ಕಾಗಿ. ಆದರೆ ರಕ್ಷಣೆ ಹೊಂದಿದ ಕೂಡಲೇ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಸಾರ್ವತ್ರಿಕ ಸಭೆಯ ಅಂಗವಾಗಿ ಮಾರ್ಪಡ್ತಾನೆ. ಸಾರ್ವತ್ರಿಕ ಸಭೆಯ ಅಂಗವಾಗಿ ಮಾರ್ಪಾಡ್ತಾರೆ, ಸೇರಿಸಲ್ಪಡ್ತಾನೆ. ಅರ್ಥ ಆಯ್ತಾ? ಯೇಸು ಬರುವುದು ಯೇಸುಪುರದಲ್ಲಿರುವ DJ ಬೆಥೆಲ್ ಸಭೆಗಾಗಿ ಅಲ್ಲ. ಯೇಸು ಈ ಲೋಕಕ್ಕೆ ಪುನಃ ಬರುವಂಥದ್ದು ಇಡೀ ಲೋಕದಲ್ಲಿರುವ ಆತನ ಸಾರ್ವತ್ರಿಕ ಸಭೆಯನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ. ಅದರಲ್ಲಿ ಯೇಸುಪುರದಲ್ಲಿ DJ ಬೆಥೆಲ್ ಸಭೆ ಕೂಡ ಇದೆ. ಎಷ್ಟೊಂದು ಅರ್ಥ ಆಯ್ತು? ಅರ್ಥ ಆಗ್ತಾ ಇದೆಯಾ? ಓಕೆ. ಎಫೆಸ 4:16 ಓದಿ. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು. ಈ ದೇಹವೆಲ್ಲ ಅಂದರೆ ಸಭೆಯು ಯಾರ ದೊರೆತನದಲ್ಲಿದೆ? ಯಾರು ಆಳ್ತಾ ಇದ್ದಾನೆ ಸಭೆಯನ್ನು? ಯೇಸು ಕ್ರಿಸ್ತನು ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಅಂದ್ರೆ ಈ ಐಕ್ಯತೆಗೆ ನಡೆಸುವಂಥದ್ದು ಯಾರು ಗೊತ್ತುಂಟ ಸಭೆಯನ್ನು? ಎಫೆಸ 4:3 ಓದಿ. ಎಫೆಸ 4:3. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು
ಪವಿತ್ರಾತ್ಮನಿಂದ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ. ಐಕ್ಯವನ್ನು ತರುವುದು ಯಾರು? ಸಭೆಯ ಒಳಗಡೆ ಪವಿತ್ರಾತ್ಮನು. ಸಭೆಯಲ್ಲಿ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಅವರಿದ್ದಾರೆ, ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದವರಿದ್ದಾರೆ. ಅದು ಸಭೆಯಲ್ಲಿ ಐಕ್ಯತೆ ತರುವಂತ ಕೆಲಸ ಯಾರದು? ಪವಿತ್ರಾತ್ಮನದು. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿ. ಅದನ್ನು ಕಾಪಾಡಿಕೊಳ್ಳುವುದು ಯಾರು? ಸಭೆಯವರು. ಆ ಜವಾಬ್ದಾರಿ ಯಾರದು? ಸಭೆ ವಿಶ್ವಾಸಿಗಳದು. ಅದು ಐಕ್ಯತೆ ತರುವಂತ ಯಾರು? ಪವಿತ್ರಾತ್ಮನು. ಓಕೆ, 4:16 ಬನ್ನಿ. ಎಫೆಸ್ 4:16. ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರತಿಯೊಂದು ಅಂಗದಿಂದ. ಓಕೆ, ಇಲ್ಲಿ ಒಂದು ಅಂಗ ಕೂತ್ಕೊಂಡಿದೆ, ಅಲ್ಲಿ ಒಂದು ಅಂಗ ಕೂತ್ಕೊಂಡಿದೆ, ಅಲ್ಲಿ ಒಂದು ನೋಡಿ, ಇಲ್ಲಿ ಒಂದು ಕಿವಿ ಇದೆ ನೋಡಿ, ಇಲ್ಲೊಂದು ಕಿವಿ ಕೂತ್ಕೊಂಡಿದೆ, ಅಲ್ಲೊಂದು ಕಾಲು ಕೂತ್ಕೊಂಡಿದೆ ನೋಡಿ, ಅಲ್ಲಿ ಒಂದು ನಾಲಿಗೆ ಕೂತ್ಕೊಂಡಿದೆ ನೋಡಿ. ಯಾರ್ದು? ಯೇಸು ಸ್ವಾಮಿಯ ದೇಹದ ಬಗ್ಗೆ ಮಾತಾಡ್ತಿದ್ದೆ ನಾನು. ಯೇಸು ಕ್ರಿಸ್ತನ ದೇಹದ ಅಲ್ಲಿ ಒಂದು ಕೈ ಇದೆ ನೋಡಿ. ಎಷ್ಟಿಗೆ ಅರ್ಥ ಆಗ್ತಾ ಇದೆ ಎಲ್ಲರೇ? ನಾನು ಯೇಸು ಕ್ರಿಸ್ತನ ದೇಹದ ಅಂಗವಾಗಿದ್ದೇನೆ. ನಾನು ಕಾಲಾಗಿರಬಹುದು, ಕೈಯಾಗಿರಬಹುದು, ಬಾಯಿ ಆಗಿರಬಹುದು, ಯಾವುದೇ ಒಂದು ಅಂಗವಾಗಿದ್ದೇನೆ. ಇಷ್ಟೊಂದು ಅರ್ಥ ಆಯ್ತು? ಅರ್ಥ ಆಯ್ತಾ? ಓಕೆ, ಪ್ರೈಸ್ ಗಾಡ್. ಹಾಗಾದ್ರೆ ಎಲ್ಲ ಅಂಗಗಳಿಗೆ ಒಂದೊಂದು ಏನಿದೆ? ಕೆಲಸ ಇದೆ. ಪ್ರತಿಯೊಂದು ಅಂಗಗಳಿಗೆ ಏನಿದೆ? ಅದರದ್ದೇ ಆದಂಥ ಒಂದು ಕೆಲಸ ಇದೆ. ಬಿರುಳಿಗೆ ಒಂದು ಕೆಲಸ ಇದೆ, ನರಕ್ಕೆ ಒಂದು ಕೆಲಸ ಇದೆ, ಬ್ರೈನ್ಗೆ ಒಂದು ಕೆಲಸ ಇದೆ, ಕಿವಿಗೆ ಒಂದು ಕೆಲಸ ಇದೆ. ಪ್ರತಿಯೊಂದು ಅಂಗಗಳಿಗೆ ಕೆಲಸ ಇರುವ ಪ್ರಕಾರ ಸಭೆಯಲ್ಲಿರುವಂಥ ಎಲ್ಲ ಅಂಗಗಳು ಒಟ್ಟಾಗಿ ಸೇರಿ ಕಾರ್ಯಪ್ರವೃತ್ತರಾದ ಸುವಾರ್ತೆ ಸಾರುವುದು, ಪ್ರಾರ್ಥನೆ ಮಾಡುವುದು, ಅನ್ಯ ಭಾಷೆ ಮಾತಾಡುವುದು ಅಥವಾ ಕ್ಲೀನ್ ಮಾಡುವುದು, ಬೇರೆ ಬೇರೆ ಕೆಲಸ ಮಾಡುವಾಗ ಏನಾಗುತ್ತದೆ? ಅಲ್ಲಲ್ಲಿಯ ಆಕ್ಟಿವ್ ಆಗ್ತದೆ. ಯೇಸು ಕ್ರಿಸ್ತ ಸಭೆ ಏನಾಗುತ್ತದೆ? ಆಕ್ಟಿವ್ ಆಗಿ. ಸಭಾಪಾಲಕರು ಒಬ್ಬರು ಮಾಡ್ಲಿಕ್ಕೆ ಆಗಲ್ಲ. ಸಭಾಪಾಲಕರು ಒಬ್ಬರು ಎಲ್ಲವನ್ನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಲ್ಲೂಯ್ಯ, ಪ್ರೈಸ್ ಗಾಡ್. ಇಷ್ಟಿಗೆ ಅರ್ಥ ಆಯ್ತು? ಓಕೆ, ಮುಂದೆ ಓದಿ. 6ನೇ ವಾಕ್ಯ ಅಲ್ಲ, ರೋಮನ್ಸ್ 12:6. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರ ನೋಡಿ, ದೇವರು ನಮಗೆ ಕೃಪೆ ಮಾಡಿ. ವರ ಎಂದ್ರೆ ಏನು? ಈಗ ವರ ಅಂದ್ರೆ ಗಿಫ್ಟ್ ಅಲ್ಲ, ಗಿಫ್ಟ್. ಒಂದು ಗಿಫ್ಟ್, ನಾನು ಒಂದು ಮೊಬೈಲ್ ತಕೊಂಡು ಅಥವಾ ಈ ಬೈಬಲ್ ತಕೊಂಡು ಒಬ್ಬ ವ್ಯಕ್ತಿಗೆ ನಾನು ಕೊಡ್ತೇನೆ, ಗಿಫ್ಟ್ ಕೊಡ್ತೇನೆ. ಅವನು ಅದರ ಹಣ ತೆರಬೇಕಂತ ಅವಶ್ಯಕತೆ ಇರ್ತದ? ಇದು ಗಿಫ್ಟ್. ಇದು ಬೆಲೆ ಯಾರು ತೆತ್ತದ್ದು? ಆಲ್ರೆಡಿ ನಾನು ಅಲ್ಲಿ ಬುಕ್ ಶಾಪ್ಗೆ ಹಣ ಕೊಟ್ಟು ತಗೊಂಡು ಬಂದಿದ್ದೇನೆ. ವರಗಳು ಅದು ಫ್ರೀಯಾಗಿ ನಮಗೆ ಸಿಕ್ಕಿದೆ, ಉಚಿತವಾಗಿ. ವರಗಳು 1 ಕೊರಿಂಥ 12:7 ಓದಿ. 1 ಕೊರಿಂಥ 12:7. ದೇವರು ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ, ಯಾರ ಪ್ರಯೋಜನಾರ್ಥವಾಗಿ? ಎಲ್ಲರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿವೆ. ನಮ್ಮ ಪ್ರಯೋಜನಕ್ಕಾಗಿ, ನಮ್ಮ ಹೆಸರಿನ ಪ್ರಸಿದ್ಧಿಗಾಗಿ ಅಲ್ಲ. ಹೇ, ಸುನಿಲ್ ಪ್ರವಾದನೆ ಹೇಳ್ತಾನೆ, ಸುನಿಲ್ ಪ್ರಾರ್ಥಿಸುವಾಗ ದುರಾತ್ಮ ಓಡ್ತದೆ. ನಮ್ಮ ಹೆಸರಿನ ಪ್ರಸಿದ್ಧಿಗಾಗಿ, ನಮ್ಮ ರಾಜ್ಯ ಕಟ್ಟುವುದಕ್ಕಾಗಿ ಅಲ್ಲ, ಯೇಸು ಕ್ರಿಸ್ತನ ಮಹಿಮೆಗೋಸ್ಕರ, ಆತನ ಸಭೆಯ ಪ್ರಯೋಜನಕ್ಕಾಗಿ ವರಗಳು ಕೊಡಲ್ಪಟ್ಟಿದೆ. ಓಕೆ, ಎಫೆಸ 4:7 ಓದಿ. ಎಫೆಸ್ 4:7. ಎಫೆಸ 4:7. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಅವನವನಿಗೆ ಎಲ್ಲರಡಿ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ. ಯಾಕೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾ ಸಿಕ್ಕಿದೆ? ಹಲ್ಲಲಿಯ. ಕ್ರಿಸ್ತನು ಕೃಪಾವರಗಳನ್ನು ಹಂಚಿಕೊಡುತ್ತಾನೆ. 1 ಕೊರಿಂಥ 12:11 ಓದಿ. 12:11. 12:11.
ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಪ್ರೈಸ್ ಅರ್ಥ ಆಯ್ತಾ? ಹಾಗಾದ್ರೆ ಈ ವರಗಳನ್ನು ಪವಿತ್ರಾತ್ಮನು ಕರ್ತನ ಯೇಸು ಕ್ರಿಸ್ತನು ತನ್ನ ಸಭೆ ಎಂಬ ಅಂಗಗಳಿಗೆ ಅನುಗ್ರಹಿಸಿದ ಪ್ರಕಾರವೇ. ಓಕೆ, ರೋಮನ್ಸ್ 12:6 ತಿರುಗಿ ಬನ್ನಿ. ರೋಮನ್ಸ್ 12:6. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನೋಡಿ, ಇನ್ನೊಂದು ವಿಷಯ ಹೇಳ್ಬೇಕಾ? ಹೊಸ ಒಡಂಬಡಿಕೆಯಲ್ಲಿ 21 ವರಗಳು ಉಂಟು. ಎಷ್ಟು ವರಗಳಿವೆ? 21 ವರಗಳು. ಅದರಲ್ಲಿ 5 ವರಗಳು ಸೇವಾ ವರಗಳು. ಎಫೆಸ 4:11 ಅಪೊಸ್ತಲ, ಪ್ರವಾದಿ, ಸುವಾರ್ತಿಕ, ಸಭಾಪಾಲಕ, ಬೋಧಕ. ಇದು 5 ಸೇವಾ ವರಗಳು. 9 ಪವಿತ್ರಾತ್ಮನ ವರಗಳು ಎಲ್ಲಿದೆ? 1 ಕೊರಿಂಥ 12ನೇ ಅಧ್ಯಾಯದ 8ರಿಂದ 10ನೇ ವಾಕ್ಯದಲ್ಲಿ ಓದ್ತೇವೆ. 1 Corinthians 12, 8-10 ನಾವು ನೋಡ್ತೇವೆ. ಯಾವುದದು? ಎಲ್ಲರೆಡಿ? ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಪ್ರವಾದನ ವರ, ಅನ್ಯ ಭಾಷೆಯನ್ನು ಭಾಷಾಂತರ ಮಾಡುವವರ, ನಂಬಿಕೆಯವರ, ಮಹತ್ವಗಳನ್ನು ಮಾಡುವಂಥ ವರ. ಮತ್ತೆ ಓಕೆ, 9 ವರಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಇದು ಪವಿತ್ರಾತ್ಮನ 9 ವರಗಳು. ಮತ್ತು 7 ಈಗ ನಾವು ಧ್ಯಾನ ಮಾಡಲಿಕ್ಕೆ ಇರುವಂಥದ್ದು ಯಾವುದು? 7 ಪ್ರೇರಣಾತ್ಮಕ ವರಗಳು. 7 ಪ್ರೇರಣಾತ್ಮಕ ವರಗಳು. ರೋಮ 12, 6-8ನೇ ವಾಕ್ಯದ ಓದ್ತೇವೆ. ಯಾವುದದು? ಮೊದಲನೇದಾಗಿ ಪ್ರವಾದನೆ ವರ. ಎಲ್ಲರೆಡಿ? ಪ್ರವಾದನೆ ವರ. ಎರಡನೇದಾಗಿ ಸಹಾಯಕ ಸೇವೆ ಅಥವಾ ಡಿಕನ್ಸ್ ಅಥವಾ ಸಹಾಯಕ ಸೇವೆ, ಸಭಾ ಸೇವೆ ಮಾಡುವಂಥ ವರ. 3ನೇದು ಬೋಧಿಸುವ ವರ. 4ನೇದು ಬುದ್ಧಿ ಹೇಳುವಂಥ ವರ. 5ನೇದು ಹಿರಿತನದ ವರ. 6ನೇದು ಕಷ್ಟ ಸಹಾಯ ಮಾಡುವಂಥ ವರ. 7ನೇದು ಕೊಡುವಂಥ ವರ. ಈಗ 7 ವರಗಳ ಕುರಿತಾಗಿ ನಾವಿಲ್ಲಿ ರೋಮ 12, 6ರಿಂದ 8ನೇ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಓಕೆ, 6ನೇ ವಾಕ್ಯ ಓದಿ. 12:6. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ. ನೋಡಿ, ವಿಶ್ವಾಸವು ಕೂಡ ವರ. 1 ಕೊರಿಂಥ 12, 8ರಿಂದ 10 ನೋಡ್ತೇವೆ. ನಂಬಿಕೆಯ ವರ ಅಂತ ಹೇಳಲ್ಪಟ್ಟಿದೆಯಲ್ಲ, ನಂಬಿಕೆ ಕೂಡ ಏನಾಗಿದೆ? ದೇವರಿಂದ ಸಿಗುವಂತ ವರ. ಯಾಕಂದ್ರೆ ಇಬ್ರಿಯ 12:1 ಹೇಳ್ತದೆ, ಇಷ್ಟು ಮಂದಿ ಸಾಕ್ಷಿಗಳು ಮೇಘದೊಪ್ಪ ನಮ್ಮ ಸುತ್ತಮುತ್ತ ಇರುವುದರಿಂದ ನಮಗೆ ಅಭ್ಯಂತರ ಮಾಡೋ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರಿಸುವನು. ನಂಬಿಕೆಯನ್ನು ಹುಟ್ಟಿಸುವವನು ಪೂರಿಸುವನಾದಂತ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾದ್ರೆ ಇಲ್ಲಿ 4 ವಿಧವಾಗಿ ಪ್ರವಾದನೆ ಹೇಳಬಹುದು. ಆದರೆ ನಿಜವಾದ ಪ್ರವಾದಿ ಯಾರು? ಮೊದಲು ಈಗ ಓದಿದಂಥ ವಾಕ್ಯ ರೋಮ 12:6ರಲ್ಲಿ ನಂಬಿಕೆಯಿಂದ ಪ್ರವಾದಿಸುವಂಥದ್ದು. ಅದು ಏನಂತ ಮತ್ತೆ ಹೇಳ್ತೇನೆ ನಾನು. ನಂಬಿಕೆಯಿಂದ ಪ್ರವಾದಿಸುತ್ತೇವೆ, ಆದರೆ ಅವನು ಪ್ರವಾದಿ ಅಲ್ಲ. ಎರಡನೇದು ಅಪೊಸ್ತಲತೆ 19, 5, 6, 7 12 ಜನ ಶಿಷ್ಯರಿಗೆ, ಅಪೊಲ್ಲೋಸನ ಶಿಷ್ಯರಿಗೆ ದೀಕ್ಷಾಸ್ನಾನ ಕೊಟ್ಟು ಅವರ ಮೇಲೆ ಕೈ ಇಟ್ಟಾಗ ಪೌಲನು ಅವರು ಅನ್ಯ ಭಾಷೆ ಮಾತಾಡಿ ಪ್ರವಾದಿಸಿದರು. ಹೌದಾ? ಅನ್ಯ ಭಾಷೆ ಮಾತನಾಡಿ ಪ್ರವಾದಿಸುವಂಥದ್ದು. ಆದರೆ ಇದು ಅವನು ಪ್ರವಾದಿ ಅಲ್ಲ. ಅನ್ಯ ಭಾಷೆ ಮಾತಾಡಿ ಪ್ರವಾದಿಸಬಹುದು. ಅರ್ಥ ಆಯ್ತಾ? 3ನೇದಾಗಿ ಉದಾಹರಣೆಗೆ ಹೇಳಬೇಕಾದ್ರೆ ಓಕೆ, 3ನೇದಾಗಿ ಹೇಳ್ತೇನೆ. 1 ಕೊರಿಂಥ 12, 8ರಿಂದ 10ರಲ್ಲಿ ಅದು 9 ಪವಿತ್ರಾತ್ಮನ ವರಗಳಿಗೆ 1 ವರ ಏನಾಗಿದೆ? ಪ್ರವಾದನೆ ವರ. ಪ್ರವಾದನೆ ವರ ಇರುವ ನಿಮಿತ್ತ ಕೂಡ ಅವನು ಪ್ರವಾದಿ ಅಲ್ಲ. ಉದಾಹರಣೆಗೆ ಅಪೊಸ್ತಲತೆ 21 ನೀವು 8, 9, 10 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಫಿಲಿಪ್ಪನ 4 ಜನ ಹೆಣ್ಣು ಮಕ್ಕಳು ಪ್ರವಾದಿಸುತ್ತಿದ್ದರು. ಅವರು ಪ್ರವಾದಿಗಳಲ್ಲ, ಅವ್ರು ಪ್ರವಾದಿಸ್ತಿದ್ರು ಅಂತ ವಾಕ್ಯ ಹೇಳ್ತಾ ಇದೆ. ಅರ್ಥ ಆಯ್ತಾ? ಪವಿತ್ರಾತ್ಮನ ವರ ಇರುವ ನಿಮಿತ್ತ ಪ್ರವಾದಿ ಆಗ್ಲಿಕ್ಕೆ ಸಾಗಲ್ಲ. ಆದರೆ 4ನೇದಾಗಿ ಎಫೆಸ 4:11ರಲ್ಲಿ 5 ಸೇವಾ ವರಗಳಲ್ಲಿ ಒಂದಾಗಿದೆ ಪ್ರವಾದನ ಸೇವೆ. ಇವನೇ ನಿಜವಾದ ಪ್ರವಾದಿ. ಅಷ್ಟೇ ಅರ್ಥ ಆಯ್ತು. ಪ್ರವಾದನ ಕಚೇರಿ, ಇವನು ಪ್ರವಾದಿ. ಪ್ರವಾದನ ಕಚೇರಿಯಲ್ಲಿ ಸೇವೆಯಲ್ಲಿರುವವನು.
ಎಷ್ಟಕ್ಕೆ ಅರ್ಥ ಆಗ್ತಾ ಇದೆ? ಪ್ರವಾದ ಸೇವೆಯನ್ನು ಮಾಡುವಂಥದ್ದು. ಪ್ರೈಸ್ ಗಾಡ್. ಹಾಗಾದ್ರೆ ಫಸ್ಟ್ ಪ್ರವಾದನೆ ಹೇಗೆ ಹೇಳ್ಬೋದು? ನಂಬಿಕೆಯಿಂದ ಪ್ರವಾದಿಸಬಹುದು. ಹೇಗೆ ನಂಬಿಕೆಯಿಂದ ಪ್ರವಾದಿಸುವಂಥದ್ದು? ಒಂದು ವಾಕ್ಯ ಓದಿ, ಮತ್ತಾಯನ ಸುವಾರ್ತೆ, ಲೂಕ 16:16 ಓದಿ. ಲೂಕ್ 16:16. ಲೂಕ್ 16:16. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಇಲ್ಲಿ ಕ್ಲಿಯರ್ ಆಗಿಲ್ಲ. ಅದೇ ಮ್ಯಾಥ್ಯೂ 11:12 ಬನ್ನಿ. ಮತ್ತೆ 11:12. ಮತ್ತೆ 11:12. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಅದರ ಅರ್ಥ ಏನು ಗೊತ್ತುಂಟಾ? ಬಲಾತ್ಕಾರದಿಂದ ನಾವು ಕೆಲವೊಂದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ನಾವು ಮಾತಾಡಬೇಕು. ನಮ್ಮ ಫ್ಯೂಚರ್ ಕುರಿತಾಗಿ ನಾವು ಮಾತಾಡಬೇಕು. ನಮ್ಮ ಭವಿಷ್ಯದ ಕುರಿತು ನಾವು ಮಾತಾಡಬೇಕು. ಮಕ್ಕಳ ಭವಿಷ್ಯದ ಕುರಿತಾಗಿ ನಾವು ಮಾತಾಡಬೇಕು. ಅವನು ಪಾಸ್ ಆಗ್ತಾನೆ ಇಲ್ವಾ, ಅವಳು ಪಾಸ್ ಆಗ್ತಾಳೆ ಇಲ್ವಾ, ನಾವೇ ಮಾತಾಡ್ತೇವೆ. ಅವಳು ಸ್ವಲ್ಪ ಮೈಂಡ್ ವೀಕ್ ಇದೆ, ಅದಕ್ಕೆ ಬದಲು ಅವನಿಗೆ ಜ್ಞಾನ ಬರಲಿ, ಯೇಸುವಿನ ನಾಮದಲ್ಲಿ ಅವಳು ಜ್ಞಾನ ಉಳ್ಳವಳಾಗುತ್ತಾಳೆ, ಅವನು ಜ್ಞಾನ ಉಳ್ಳವನಾಗುತ್ತಾನೆ. ಅವನು ಕ್ಲಾಸಲ್ಲಿ ಮಾತ್ರವಲ್ಲ, ಆ ಕಾಲೇಜಲ್ಲಿ ಮಾತ್ರವಲ್ಲ, ಆ ಯೂನಿವರ್ಸಿಟಿಯಲ್ಲಿ ಮಾತ್ರವಲ್ಲ, ಆ ಸ್ಟೇಟಲ್ಲಿ ಮಾತ್ರವಲ್ಲ, ಇಡೀ ಇಂಡಿಯಾದಲ್ಲೇ ಫಸ್ಟ್ ಬರುತ್ತಾನೆ. ಪ್ರವಾದಿಸಿ ನಿಮ್ಮ ಮಕ್ಕಳನ್ನು ನೋಡಿ. ಹಲ್ಲೆಲೂಯಾ. ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ, ಅವ್ರ ನೆನಪು ಕಡಿಮೆ, ಅವಳಿಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ, ಓದಿದ್ದು ತಲೆಗೆ, ಅದೆಲ್ಲ ಮಾತಾಡೋದನ್ನು ಬಿಟ್ಟು ಬಿಡಿ. ಆ ಮಾತನ್ನು ತಗೊಳ್ಳಿಕ್ಕೆ ಇನ್ನೊಬ್ಬರು ಇದ್ದಾನೆ ಅಲ್ಲಿ, ಇನ್ನೂ ಕೆಲವು ದುರಾತ್ಮಗಳಿದ್ದಾವೆ. ಆ ಮಾತು ಬೇಡ. ಒಂದು ವೇಳೆ ಫ್ಯಾಕ್ಟ್ ಆಗಿ ಇರ್ಬೋದು. ನಿಮ್ಮ ಪ್ರವಾದನ ವಾರ್ತೆಗಳು ಅವರ ಸಿಚುವೇಶನ್ ಅನ್ನು ಬದಲಾಯಿಸುತ್ತವೆ. ಹಲ್ಲೆಲೂಯಾ. ಮಾತಾಡಬೇಕು. ನಾನು ಆ ಸ್ಥಳವನ್ನು ತಗೊಳ್ತೇನೆ, ಆ ಮನೆ ನಾನು ತಗೊಳ್ತೇನೆ, ಆ ವಾಹನ ನಾನು ತಗೊಳ್ತೇನೆ, ಆ ಜಾಬ್ ನನಗೆ ಸಿಗುತ್ತದೆ. ಹಲ್ಲೆಲೂಯಾ. ಇಟ್ಟೂರಲ್ಲಿ 5,000 ಜನ ಇದ್ರೂ ಕೂಡ ಜಾಬ್ ನಿಮಗೆ ಸಿಗುತ್ತದೆ. ಪ್ರವಾದಿಸಿ. ದೇವರ 5,000 ಜನ ವಿಷಯವಲ್ಲ, ದೇವರು ನಿಮ್ಮನಿಗೆ ಅದು ಸಿಗುವ ಹಾಗೆ ಮಾಡ್ತಾನೆ. ಪ್ರವಾದನ ವಾರ್ತೆ ನೀವು ಮಾತಾಡಲಿಕ್ಕೆ ಕಲಿಯಬೇಕು. ಅಲ್ಲಲ್ಯ. ಮೊನ್ನೆ ಎಷ್ಟೋ ಜನರಿಗೆ ಇಲ್ಲಿ ನಾನು ಅದಕ್ಕಿಂತ ಮುಂಚೆ ಮಕ್ಕಳ ನಂಬಿಕೆ ಕುರಿತು ಮಾತಾಡಿದೆ. ಮಕ್ಕಳು ಆಗ್ತಾರೆ ಎಂಬುದಾಗಿ ಎಷ್ಟು ಜನ ಮನೆಗೆ ಹೋಗುವಾಗ ಮಕ್ಕಳ ಡ್ರೆಸ್ ತಗೊಂಡು ಹೋಗುತ್ತಿಲ್ಲ. ಯಾರಿಗೊಬ್ಬರಿಗೆ ಹೆಣ್ಣು ಬೇಕಾ ಗಂಡು ಬೇಕಾ ಎರಡು ಬೇಕಂತ ಕೇಳಿದಾಗ ಯಾರಿಗೆ ಅಷ್ಟೇನಿಗೆ ಅಂದಾಗ ಅದೇ ಏನು ಮಾಡಬೇಕು? ಗಂಡು ಮಗುದೊಂದು ಡ್ರೆಸ್, ಹೆಣ್ಣು ಮಗುದೊಂದು ಡ್ರೆಸ್ ತಗೊಂಡು ಹೋಗಬೇಕು, ಮನೆ ಇಡಬೇಕು. ಡೈಲಿ ಇದು ದೇವರೇ ನನಗೆ ಗಂಡು ಮಗು ಕೊಟ್ಟದಕ್ಕೆ ಸ್ತೋತ್ರ, ಹೆಣ್ಣು ಮಗು ಕೊಟ್ಟದಕ್ಕೆ ಸ್ತೋತ್ರ ಮಾತಾಡಬೇಕು. ನಂಬಿಕೆ ಪ್ರವಾದಿಸಬೇಕು. ನೀವು ಆಕ್ಟಿವೇಟ್ ಆಗ್ತದೆ, ಅದು ಪ್ರವಾದನೆ ಆಕ್ಟಿವೇಟ್ ಆಗ್ತದೆ, ನೆರವೇರ್ತದೆ. ಅದು ಅಬ್ರಾಹ್ಮನಿಗೆ ಆ ಸ್ಥಳ ಕೊಡಕ್ಕೆ ಮುಂಚೆ ನೋಡಿ, ಆದಿಕಾಂಡ 12ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಅಬ್ರಾಹ್ಮ ಹೋಗಿ ಆ ಕಾನಾನ್ ದೇಶಕ್ಕೆ ಸೇರಿದ, ಅವನಿಗೆ ಸ್ವಂತ ಆಗಲಿಲ್ಲ. ದೇವರು ಏನು ಹೇಳ್ತಾನೆ? 13ನೇ ಅಧ್ಯಾಯ 14-18 ಓದಿ. ಕಣ್ಣೆತ್ತಿ ಮೇಲಕ್ಕೆ ಲೋಟನ ಬೇಟ್ಪಟ್ಟ ಕೂಡಲೇ ದೇವರು ಏನು ಹೇಳ್ತಾನೆ ನೋಡಿ. ಲೋಟನ ಅಬ್ರಾಮನ ಬಿಟ್ಟು ಬೇರೆಯಾದ ನಂತರ ಯೆಹೋವನ ಅಬ್ರಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮಕ್ಕೆ ಕಣ್ಣೆತ್ತಿ ನೋಡು. ಇದು ಪ್ರವಾದನ ದೃಷ್ಟಿ. ಅದು ನೋಡಿದ್ದು ನನಗೂ, ಆ ಲ್ಯಾಂಡ್ ನನಗೆ ಬರ್ತದೆ, ಆ ಬಿಸ್ನೆಸ್ ನಾನು ಮಾಡ್ತೇನೆ, ನಾನು ಅಮೆರಿಕಕ್ಕೆ ಹೋಗ್ತೇನೆ. ಕಣ್ಣೆತ್ತಿ ನೋಡಬೇಕು. ನಾವು ನೋಡುವಂಥದ್ದು ನಮ್ಮದು. ಅದೇ ಬಲಾತ್ಕಾರಿಗಳು ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ವೈದ್ಯರು ಹೇಳ್ಬಹುದು ನಿನಗೆ ಕ್ಯಾನ್ಸರ್ ಇದೆ, ನಾವು ಅಲ್ಲಲ್ಲಿ ಆರೋಗ್ಯವನ್ನು ಅಲ್ಲಲ್ಲಿ ನಾವು ಸ್ವಾಧೀನ ಮಾಡಿಕೊಳ್ಬೇಕು ಬಲಾತ್ಕಾರದಿಂದ. ಅಲ್ಲಲ್ಲಯ್ಯ, ಅಯ್ಯೋ ಡಾಕ್ಟ್ರಿಗೆ ಹೇಳಿಬಿಟ್ರು, ರಿಪೋರ್ಟ್ ಎಲ್ಲ ನೆಗೆಟಿವ್ ಆಗಿದೆ, ಸಾಯ್ತೇನಂತೆ ನಾನು. ಅದೆಲ್ಲ ಮಾತಾಡಬಾರ್ದು. ಅದು ಫ್ಯಾಕ್ಟ್ ಆಗಿರ್ಬೋದು. ನಿಮ್ಮ ಮಾತು, ನಿಮ್ಮ ಪ್ರವಾದಾತ್ಮಕ ಮಾತು ನಿಮ್ಮ ಸಿಚುವೇಶನ್ ಚೇಂಜ್ ಮಾಡ್ತದೆ. ನಿಮ್ಮ ನೋಟ ಸಿಚುವೇಶನ್ ಚೇಂಜ್ ಮಾಡ್ತದೆ. ಮುಂದೆ ಏನಾಯ್ತು ನೋಡಿ. ಕಣ್ಣೆತ್ತಿ ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಆಕ್ಚುಲಿ ದೇವರು ಕೊಟ್ಟಾಗಿತ್ತು ಗೊತ್ತುಂಟ. 18 ಓದಿ. ಜೆನೆಸಿಸ್ 18:18 ನೋಡಿ.
ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಇದೇ ವಾಕ್ಯ ಓದಿ, ಮುಂದೆ ಓದಿ 13ನೇ ಅಧ್ಯಾಯ. ಓದಿ, ಕಂಟಿನ್ಯೂ. ನಿನ್ನ ಸಂತಾನವನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸದಾದೀತು. ನೀನೆದ್ದು ಈ ದೇಶದ ಎಲ್ಲಾ ಕಡೆಗಳಲ್ಲಿಯೂ ತಿರುಗಾಡು. ನೀನೆದ್ದು ಈ ದೇಶದ ಎಲ್ಲಾ ಕಡೆಗಳಲ್ಲಿಯೂ ತಿರುಗಾಡು. ಇದನ್ನು ನಿನಗೆ ಯಾವುದು? ಪ್ರವಾದಾತ್ಮಕವಾದ ನಡೆ, ಪ್ರವಾದಾತ್ಮಕವಾದ ನೋಟ, ಪ್ರವಾದಾತ್ಮಕವಾದ ಕ್ರಿಯೆ ನಾವು ಮಾಡುವಾಗ ಅಲ್ಲಿ ದೇವರು ಕಾರ್ಯ ಮಾಡ್ತಾನೆ, ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಕೆಲವೊಂದು ನಾವು ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. ನಂಬಿಕೆ ಹೆಜ್ಜೆಗಳು ಇಟ್ಕೋಬೇಕು ನಾವು. ಹಲ್ಲೆಲೂಯಾ. ನಂಬಿಕೆ ಹೆಜ್ಜೆ. ರೋಮ 4:12 ಓದಿ. ರೋಮ 4:12 ಓದಿ ಮೊದಲು, ಮತ್ತೆ 16ಕ್ಕೆ ಬನ್ನಿ. ಯಾರ್ಯಾರು ಸುನ್ನತಿ ಹೊಂದಿಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆ ಹೆಜ್ಜೆಗಳನ್ನು ಹಿಡಿದು. ಹೆಜ್ಜೆಗಳು? ನಂಬಿಕೆಯ ಹೆಜ್ಜೆಗಳು. ಯಾಕೆ ನಂಬಿಕೆ ಹೆಜ್ಜೆ ಗೊತ್ತುಂಟ? ಇಬ್ರಿ 11, ಈಗ ಓದ್ಲಿಕ್ಕೆ ಟೈಮ್ ಇಲ್ಲ, 8-10 ದೇವರ ಸ್ವರ ಕೇಳಿದ, ಬಿಟ್ಟು ಹೋಗಬೇಕು ನೀನು ಈ ಸ್ಥಳವನ್ನು ನಾನು ತೋರಿಸುವ ದೇಶಕ್ಕೆ ಅಂತ ಕೇಳಿ. ಯಾವ ಸ್ಥಳ ಅಂತ ದೇವರು ಹೇಳಲಿಲ್ಲ. ದೇವರ ಸ್ವರ ಕೇಳಿ ನಂಬಿಕೆಯಿಂದ ಹೊರಟು ಹೋದ. ಟೈಮ್ ಬಂದಾಗ ದೇವರು ಆ ದೇಶವನ್ನು ಅವನಿಗೂ ಅವನ ಸಂತತಿಗೆ ದೇವರು ಕೊಡುವುದನ್ನು ನೋಡ್ತೇವೆ ನಾವು. ಹಲ್ಲೆಲೂಯಾ. ಅದಕ್ಕೆ ನಂಬಿಕೆ ಕ್ರಿಯೆಗಳನ್ನು ಮಾಡಲಿಕ್ಕೆ ಒಂದು ಪ್ರವಾದನೆ ನೀವು ಕೇಳಿದಾಗ ಅದು ಹಿಡ್ಕೋಬೇಕು. ಅದಕ್ಕೆ ಬೇಕಾದ ನಂಬಿಕೆಯ ಕ್ರಿಯೆಗಳನ್ನು ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಅಲ್ಲಿ ದೇವರ ಆತ್ಮನ ಚಲಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ನಾನು ನಂಬಿಕೆಯಿಂದ ಸ್ವೀಕರಿಸುವುದಿಲ್ಲ, ನಂಬಿಕೆ ಕ್ರಿಯೆಗಳು ಮಾಡದಿದ್ದರೆ ಅಲ್ಲಿ ಏನು ಕಾರ್ಯ ನಡೆಯುವುದಿಲ್ಲ ಅಲ್ಲಿ. ಅದನ್ನೇ ಇಲ್ಲಿ ಪೌಲನು ಇಲ್ಲಿ ಹೇಳುವುದು, ನಂಬಿಕೆಯಿಂದ ಪ್ರವಾದಿಸಿ, ವಿಶ್ವಾಸ ಬಲಕ್ಕೆ ತಕ್ಕಂಥ ಪ್ರವಾದ, ನಂಬಿಕೆಯಿಂದ ಪ್ರವಾದಿಸುವಂಥದ್ದು. ನಮ್ಮ ಭವಿಷ್ಯದ ಕುರಿತು, ನಮ್ಮ ಕುಟುಂಬದ ಕುರಿತು, ಮಕ್ಕಳ ಕುರಿತು, ನಮ್ಮ ಬಿಸ್ನೆಸ್ ಕುರಿತು, ಎಲ್ಲ ಕುರಿತು ನಾವು ಏನು ಮಾಡಬೇಕು? ನಾವು ನಮ್ಮ ಹಣಕಾಸಿನ ಕುರಿತು ನಾವು ಪ್ರವಾದನೆ ಹೇಳಬೇಕು, ನಾವು ಮಾತಾಡಬೇಕು. ಅವಾಗ ಪವಿತ್ರಾತ್ಮನಲ್ಲಿ ಚಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕ್ರಿಯೆಗಳನ್ನು ಮಾಡಲಿಕ್ಕೆ ಪವಿತ್ರಾತ್ಮನ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಓಕೆ, ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಎದ್ದುಕೊಳ್ಳೋಣ, ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ಇವತ್ತು ಕೇಳಲ್ಪಟ್ಟ ವಾಕ್ಯದ ಕಡೆಗೆ ಒಪ್ಪಿಸಿಕೊಡುವ ಪ್ರಿಯರೇ, ದೇವರು ನಮ್ಮಿಂದ ಬಯಸುವಂಥ ಆ ಸೇವೆ ನಾವು ಕೊಡುವುದಕ್ಕೋಸ್ಕರ ಸಿದ್ಧರಾಗೋಣ. ವಿವಾದ ಮಾಡೋದು, ಗುಣಗುಟ್ಟುವಂಥದ್ದಲ್ಲ. ಅಥವಾ ನಮಗೆ ಸಿಕ್ಕಿದಾಗ ಯಾವುದೊಂದು ಚಿಕ್ಕ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವು ಸಿಕ್ಕಿದಾಗ ದೀನತೆಯಿಂದ, ನಮ್ರತೆಯಿಂದ, ನನಗೆ ಸಿಕ್ಕಿದ್ದಕ್ಕಾಗಿ ಸ್ತೋತ್ರಪ್ಪ, ಈ ಚಿಕ್ಕ ಸೇವೆ ಆದರೂ ಕೊಟ್ಟಿಯಲ್ಲ, ಅದಕ್ಕಾಗಿ ನಾನು ಸ್ತುತಿಸ್ತೇನೆ ಮದಾಗ ಹೇಳಿ ಅದನ್ನು ಮಾಡುವಾಗ ಅದಕ್ಕೆ ದೇವರು ಪ್ರಮೋಷನ್ ಕೊಡ್ತಾನೆ. ಅದರ ಮೇಲಕ್ಕೆ 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 ದೇವರು ನಮ್ಮನ್ನು ಕರ್ಕೊಂಡು ಬರುತ್ತಾನೆ. ಉನ್ನತ ಸೇವೆಗೆ ನಮ್ಮನ್ನು ನಡೆಸುತ್ತಾನೆ ದೇವರು. ಆ ಚಿಕ್ಕ ಸೇವೆ ಎಂದು ನಾವು ತಾತ್ಸಾರ ಮಾಡುವುದಾದರೆ, ಹಲ್ಲೆಲೂಯಾ, ನಾವು ಬರಬೇಕಾದಂತಹ ದೊಡ್ಡ ಸೇವೆಯನ್ನು ಕೂಡ ನಾವು ಕಳ್ಕೊಂಡು ಬಿಡ್ತೇವೆ. ದೇವರು ಚಿಕ್ಕದರಲ್ಲಿ ನಂಬಿಕೆಸ್ಸಿಕೆ ನೋಡುತ್ತಾನೆ. ಚಿಕ್ಕದರಲ್ಲಿ ನಂಬಿಕೆ, ನಮ್ಮ ಮಾತು ಹೇಗಿರ್ತದೆ, ಯಾವ ರೀತಿ ನಾವು ಮಾತಾಡ್ತೇವೆ, ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತೇವೆ, ಅದೆಲ್ಲವನ್ನು ದೇವರು ನೋಡುತ್ತಾನೆ. ಅಲ್ಲಲ್ಲಿ ಯಾಕಂದ್ರೆ ಮೇಲಕ್ಕೆತ್ತುವನು ದೇವರು, ಅಭಿವೃದ್ಧಿ ಕೊಡುವ ದೇವರು, ವಿಶಾಲತೆ ಕೊಡುವ ದೇವರು, ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಮನುಷ್ಯನಲ್ಲ. ಮನುಷ್ಯನ ನಮ್ಮನ್ನು ಯಾರು ಕೂಡ ಮೇಲಕ್ಕೆತ್ತಲಿಕ್ಕೆ ಆಗುವುದಿಲ್ಲ. ಈ ಸಮಯದಲ್ಲಿ ಒಂದು ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಿಯರೇ, ಕೇಳಲ್ಪಟ್ಟ ವಾಕ್ಯದ ಕಡೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲರೂ ಹೇಳ್ರಿ, ದೇವರೊಟ್ಟಿಗೆ ಮಾತನಾಡ್ರಿ. ಕರ್ತನೇ, ಒಂದು ವೇಳೆ ನನಗೆ ಸಿಕ್ಕಿದಂಥ ಸೇವೆಯನ್ನು ತಾತ್ಸಾರ ಮಾಡಿರುವುದಾದರೆ, ಸಿಕ್ಕಿದಂಥ ಅವಕಾಶವನ್ನು ನಾನು ತಾತ್ಸಾರ ಮಾಡಿರುವುದಾದರೆ, ಅದು ಬೇರೆಯವರೊಟ್ಟಿಗೆ ನನ್ನ ಹೋಲಿಸಿಕೊಂಡಿರುವುದಾದರೆ, ಬೇರೆಯವರು ಮುಂದೆ ಬರುವಾಗ ಹೊಟ್ಟೆ ಕಚ್ಚಪಟ್ಟಿರುವುದಾದರೆ, ಅಥವಾ ಅವರಿಗೆ ಡಿಸ್ಕರೇಜ್ ಮಾಡಿರುವುದಾದರೆ, ಯಾವುದೇ ವಿಧವಾಗಿ ಸ್ಪರ್ಧಾತ್ಮಕ ರೀತಿಯಲ್ಲಿ ನಡ್ಕೊಂಡಿರುವುದಾದರೆ ನಾನು ಕ್ಷಮಿಸೆಂಬುದಾಗಿ ಕೇಳಿಕೊಳ್ಳಿ. ಇವತ್ತಿನಿಂದ ನನ್ನಿಂದ ಆಗುವಂಥ ಸೇವೆ ನಾನು ಮಾಡುತ್ತೇನೆ. ನನಗೆ ಒಂದು ಜವಾಬ್ದಾರಿ ಸಿಕ್ಕಿದಾಗ ಅದನ್ನು ಸಂತೋಷದಿಂದ ನಾನು ಜವಾಬ್ದಾರಿಯೊಂದಿಗೆ ನಾನು ಮಾಡ್ತೇನೆ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರು ಅದನ್ನೇ ನಮ್ಮಿಂದ ಎದುರು ನೋಡುವಂಥ ಕಾರ್ಯವಾಗಿದೆ. ಓರ ಬಕ್ಕ ಶಾಂದಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯೋಬನ ಪುಸ್ತಕ 8ನೇ ವಾಕ್ಯ, ಆರಂಭ ಅಲ್ಪವಾಗಿದ್ರು ಅಂತ್ಯವು ದೊಡ್ಡದಾಗಿರುವುದು. ಚಿಕ್ಕದಾದಂಥ ಆರಂಭ ಅದು ನಮ್ಮ ದೊಡ್ಡದಾದಂಥದ ಆ ಅಂತ್ಯದ ಕಡೆಗೆ ನಮ್ಮ ನಡೆಸುತ್ತದೆ ಪ್ರಿಯರು. ದೊಡ್ಡದಾದ ವಿಶಾಲಕರಕ್ಕೆ ನಮ್ಮನ್ನು ದೇವರು ನಡೆಸಲಿಕ್ಕೆ ಇಷ್ಟಪಡುತ್ತಾನೆ. ಅದು ಚಿಕ್ಕದನ್ನೇ ತಾತ್ಸಾರ ಮಾಡಿದರೆ, ಚಿಕ್ಕ ಅನುಭವವನ್ನೇ ನಾವು ತಿರಸ್ಕರಿಸುವುದಾದರೆ,
ದೊಡ್ಡದಕ್ಕೆ ದೇವರು ನಮ್ಮನ್ನು ನಡೆಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಆದ ಕಾರಣ ಒಂದು ವೇಳೆ ನಾವು ತಿರಸ್ಕರಿಸುವುದಿರುವುದಾದರೆ ಕ್ಷಮಾಪಣೆ ಕೇಳಿಕೊಳ್ಳುವ ದೇವರನ್ನು ಮಾಡ್ತಾನೆ. ನನ್ನ ಶರೀರ ನಿನಗೋಸ್ಕರ, ನನಗಿರುವ ಸಂಪತ್ತು ನಿನಗೋಸ್ಕರ, ನನ್ನ ಕುಟುಂಬ ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡುವ, ದೇವರನ್ನು ಮಹಿಮೆ ಪಡಿಸುವ ಪ್ರಿಯರೇ. ಅಲ್ಲಲ್ಲಿ ಈ ಸಮಯದಲ್ಲಿ ನೀವು ದೇವರ ಜೊತೆ ಮಾತಾಡ್ತಾ ಇರಿ, ದೇವರ ಜೊತೆ ಮಾತಾಡ್ತಾ ಇರಿ. ದೇವರನ್ನು ಒಪ್ಪಿಸಿಕೊಡುತ್ತೇನೆ, ನನ್ನ ಉಪಯೋಗಿಸು ಎಂಬುದಾಗಿ ಕೇಳಿಕೊಳ್ಳಿ. ಒರ್ರಬಲ ಕಷ್ಟಕೇರಿ ಗತಲಬ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓರಿ ಬಕ ಶಕರಬಲ ತರೆಂದಲ ಓರೆ ಕೆಲಿ ಬಕ ತೊರೋ ತುಲಿ ಬ್ರಕಸಿ. ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ. ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ. ನಿನ್ನ ಸಾನ್ನಿಧ್ಯವೇ ಮನೋಹರ, ಮಹಿಮೆ ಒಂದು ಅದ್ಭುತ. ಈ ಸಮಯದಲ್ಲಿ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಓರಿ ಬಾಕಾಶ ದೇವರೊಟ್ಟಿಗೆ ಮಾತನಾಡ್ರೆ. ನಾನು ಉಪಯೋಗಿಸು ಯೇಸು ಸ್ವಾಮಿ ಹೇಳಿ. ದೇವರೇ, ನಾನು ಸಿದ್ಧನಾಗಿದ್ದೇನೆ, ನಾನು ಉಪಯೋಗಿಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸು, ಸೇವೆಯಲ್ಲಿ ಉಪಯೋಗಿಸು. ಯಾವ ಅರ್ಹತೆಯೂ ಇಲ್ಲದ ನನ್ನ, ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲಿ ಪಾಲನ್ನು ಕೊಟ್ಟೆ. ಹಾಲೆಲೂಯಾ. ಸಮಯದ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ತೀರ್ಮಾನ ತಗೊಂಡಿದ್ರೆ ಒಪ್ಪಿಸಿ ಕೊಟ್ಟಿದ್ದೀರಿ, ಸಿಗುವ ಜವಾಬ್ದಾರಿ ಮಾಡುತ್ತೇನೆ. ಅದು ಪ್ರಾರ್ಥನಾ ಸೇವೆ ಆಗಿರಬಹುದು, ಅಥವಾ ಬೇರೆ ಚೇರ್ ಹಾಕುವ ಸೇವೆ, ಕ್ಲೀನ್ ಮಾಡುವ ಸೇವೆ, ಅಥವಾ ಯಾವುದೇ ವಿಧವಾದ ಸೇವೆ ನನಗೆ ಸಿಕ್ಕಿದಾಗ ಅದನ್ನು ನಂಬಿಗಸ್ತನಾಗಿ ಮಾಡ್ತೇನೆ ಎಂಬುದಾಗಿ ಒಪ್ಪಿಸಿ. ಯಾರು ಕೈ ಎತ್ತುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ದೇವರು ನೋಡಿದ್ರೆ ಸಾಕು. ನಿಮ್ಮ ತೀರ್ಮಾನ ದೇವರ ಮುಂದೆ ಆಗಿರುತ್ತದೆ. ನಿಮಗೋಸ್ಕರ ನಾನು ಪ್ರಾರ್ಥನೆಗೆ ಇಷ್ಟಪಡ್ತೇನೆ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನಪ್ಪ. ಇವತ್ತು ವಾಕ್ಯವನ್ನು ಕೇಳಿ ತೀರ್ಮಾನ ತೆಗೆದುಕೊಂಡಂತ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇನೆ. ಒಂದು ವೇಳೆ ಆನ್ಲೈನ್ ಇರುವವರು ಯಾರಾದಿರಬಹುದು, ಪ್ರತಿಯೊಬ್ಬನ ಹಸ್ತಕ್ಕೆ ಒಪ್ಪಿಸಿಕೊಳ್ತಾನೆ ಅಪ್ಪ. ಅವರ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಲು ಬೇಕಾದ ಕೃಪೆ ಬಲವನ್ನು ಅವರಿಗೆ ಅನುಗ್ರಹಿಸು. ಬರುವ ದಿನಗಳಲ್ಲಿ ಅಪ್ಪ ಇರುವಂತ ಸಭೆಯಲ್ಲಿ ಶಕ್ತವಾಗಿ ಅಪ್ಪ ಸೇವಕರ ಅಧೀನತೆಯಲ್ಲಿ ಅವರು ಶಕ್ತವಾಗಿ ಉಪಯೋಗಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ನಿನ್ನ ಉದ್ದೇಶ, ನಿನ್ನ ಚಿತ್ತ ಅವರ ಜೀವಿತದ ವಿಷಯ ಏನಿದೆಯೋ ಅದು ನೆರವೇರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಕೇಳಿಕೊಳ್ತೇನೆ ಸ್ವಾಮಿ.
ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಯಾರಿಗಾದರೂ ರೋಗ ಸಮಸ್ಯೆ ಇದ್ದರೆ ನೀವು ಅಲ್ಲೇ ಇರುವಂಥ ಸ್ಥಳದಲ್ಲಿ ನಿಮ್ಮ ತಲೆಯಲ್ಲಿ ನೋವ, ಕೈಯಲ್ಲಿ ನೋವ, ಅದು ಸೊಂಟದಲ್ಲಿ ನೋವ ಅಥವಾ ಬೇರೆ ರೋಗಗಳು ಆ ಸ್ಥಳ ಕೈ ಇಡ್ರಿ. ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸಿಗೆ ಹೋಗ್ತೇನೆ. ಯೇಸು ಸ್ವಾಮಿ ಬಿಡುಗಡೆ ಕೊಡ್ಲಿಕ್ಕೆ ಹೋಗುತ್ತಾನೆ. ನಂಬಿಕೆ ನಂಬಿರಿ, ಯೇಸು ಸ್ವಾಮಿ ನಂಬಿರಿ, ಖಂಡಿತವಾಗಿ ಅದ್ಭುತ ದೇವರು ಮಾಡ್ಲಿಕ್ಕೆ ಈಗ ಸಮಯದಲ್ಲಿ ಹೋಗುತ್ತಾನೆ. ಒರ್ರಾಬಕ್ಕ ಶಂದ ಲಿಕ್ಕೆತರಿಬ ಲಕರಕತ ಲಬ್ರಕ್ಕ ಸುಕ್ಕೋತು ಲಿಬ್ರಕ್ಕ ಸೇಕೆರಿಬ ಶಟರ ಬಲಕ ತುರಿಯಂದಲ. ತಂದೆ ಆದ ದೇವರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ ಕೈಯನ್ನು ಯಾವ ಸ್ಥಳದಲ್ಲಿ ಅವರು ಇಟ್ಟಿದ್ದಾರೆ, ನೋವು ಇರುವ, ರೋಗ ಇರುವ, ಸಮಸ್ಯೆ ಇರುವ ಸ್ಥಳದಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೋ ಆ ಸ್ಥಳದಲ್ಲಿ ನಿನ್ನ ಮಹಿಮೆ ಇಳಿಯಲಿ, ನಿನ್ನ ಸೌಖ್ಯ ಇಳಿಯಲಿ ಅಪ್ಪ, ನಿನ್ನ ಬಿಡುಗಡೆ ಇಳಿಯಲಿ. ಎಲ್ಲ ವೇದನೆಗಳು ಬಿಟ್ಟೋಗಲಿ, ಎಲ್ಲ ವ್ಯಾಧಿಗಳು ಬಿಟ್ಟೋಗಲಿ, ದುರಾತ್ಮನ ಶಕ್ತಿಗಳು ಬಿಟ್ಟೋಗಲಿ, ಮಂತ್ರವಾದದ ಹಿಡಿತಗಳು ಬಿಟ್ಟೋಗಲಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ವಿಧವಾದ ರೋಗಾತ್ಮ ಶಕ್ತಿಗಳನ್ನು ಅವರ ಶರೀರದಲ್ಲಿ ಬಿಟ್ಟು ತೊಲಗಿ ಹೋಗಿ ದಪ್ಪಡಿಕೊಡ್ತಾನೆ. ಆನ್ಲೈನ್ ಇರುವಂತ ಎಲ್ಲರಿಗಾಗಿ ಸಹ ಪ್ರಾರ್ಥಿಸುತ್ತಾ ಇದ್ದೇನೆ, ಇಲ್ಲಿರುವಂತ ಪ್ರತಿಯೊಬ್ಬರಿಗಾಗಿ ಸಹ ಪ್ರಾರ್ಥಿಸ್ತಾ ಇದ್ದೇನೆ. ಒಬ್ಬೊಬ್ಬರ ಶರೀರಗಳನ್ನು ನೀನು ಸ್ವತಂತ್ರ ಪಡಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಎಲ್ಲ ವೇದನೆ ಬಿಟ್ಟು ರೈಟ್ ಆಫ್ ದ ನೇಮ್ ಆಫ್ ಜೀಸಸ್. ತಲೆಗೆ ಸಂಬಂಧಪಟ್ಟ ವ್ಯಾಧಿಗಳು, ಕಿವಿಗೆ ಸಂಬಂಧಪಟ್ಟ ವ್ಯಾಧಿಗಳು, ಕಣ್ಣಿಗೆ ಸಂಬಂಧಪಟ್ಟ ವ್ಯಾಧಿಗಳು, ಬಾಯಿಗೆ ಸಂಬಂಧಪಟ್ಟ ವ್ಯಾಧಿಗಳು, ಕತ್ತಿಗೆ ಸಂಬಂಧಪಟ್ಟ ವ್ಯಾಧಿಗಳು, ಎದೆಗೆ ಸಂಬಂಧಪಟ್ಟ ವ್ಯಾಧಿಗಳು, ಹೊಟ್ಟೆಗೆ ಸಂಬಂಧಪಟ್ಟ ವ್ಯಾಧಿಗಳು, ಕೈ ಕಾಲುಗಳಿಗೆ ಸಂಬಂಧಪಟ್ಟ ವ್ಯಾಧಿಗಳು, ಅಥವಾ ಸ್ವಾಮಿ ರಕ್ತಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಹೃದಯಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಲಿವರ್ಗೆ ಸಂಬಂಧಪಟ್ಟ ವ್ಯಾಧಿಗಳು, ಎಲ್ಲ ವಿಧವಾದ ಕ್ಯಾನ್ಸರ್, ಟ್ಯೂಮರ್ ರೋಗಗಳು, ಎಲ್ಲ HIV-ಗಳು, ಎಲ್ಲ TB-ಗಳು, ಪ್ರತಿಯೊಂದು ರೋಗಾತ್ಮಗಳು ಯೇಸು ನಾಮದಲ್ಲಿ ಶರೀರಗಳನ್ನು ಬಿಟ್ಟೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ಲೂಕ 19 ಹಾವುಗಳದು, ಚೇಳುಗಳದು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಯೇಸು ಕೊಟ್ಟಿದ್ದಾನೆ. ಆದ್ರೆ ಯಾವುದೇ ಕೇಡು ಮಾದಲಿ ಯೇಸು ಹೇಳಿದ್ದಾನೆ. ಯೇಸುವಿನ ನಾಮದಲ್ಲಿ ರೋಗಾತ್ಮಗಳು ಬಿಟ್ಟೋಗಲಿ, ಎಲರ್ಜಿಗಳು ಬಿಟ್ಟೋಗಲಿ, ಇನ್ಫೆಕ್ಷನ್ಗಳು ಬಿಟ್ಟೋಗಲಿ, ರಕ್ತಸ್ರಾವ ರೋಗಗಳು ಬಿಟ್ಟೋಗಲಿ. ರೈಟ್ ನೌ ಮಂತ್ರವಾದ ಶಕ್ತಿಗಳು ಮುರಿಯಲ್ಪಡಲಿ, ಫ್ರೀ ಆಗಲಿ ದೇವಜನರು, ಫ್ರೀ ಆಗಲಿ ಯೇಸು ನಾಮದಲ್ಲಿ. ಯೇಸುವಿನ ಬಾಸುಟಗಳ ಮೂಲಕ ಗುಣವಾಯಿತು. ಆ ವಾಕ್ಯ ನೆರವೇರಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಆನ್ಲೈನ್ ನೋಡುವಂತ ಹಲಲೆ ಒಂದು ತಾಯಿ ಅವ್ರ ಮಗುಗೆ ಸಂಬಂಧವಾಗಿರುವಂತ ಆ ಕಾಯಿಲೆ ಈಗಲೇ ಬಿಟ್ಟು ರೈಟ್ ನಾವು ಆ ಮಗುವಿನ ಮೇಲೆ, ಆ ತಾಯಿ ಪ್ರಾರ್ಥಿಸುವಂತ ಮಗುವಿನ ಮೇಲೆ ದೇವರ ಹಸ್ತ ಹಿಡಿದು ಬರ್ತಾ ಇದೆ. ಈ ಕ್ಷಣದಿಂದ ಆ ಮಗು ಸೌಖ್ಯವಾಗ್ಲಿಕ್ಕೆ ಹೋಗುತ್ತಾ ಇದೆ, ಆ ಮಗು ಸೌಖ್ಯವಾಗ್ಲಿಕ್ಕೆ ಹೋಗ್ತಾ ಇದೆ, ಈ ಕ್ಷಣದಿಂದ ಸೌಖ್ಯವಾಗ್ಲಿಕ್ಕೆ ಹೋಗ್ತಾ ಇದೆ ಯೇಸುವಿನ ನಾಮದಲ್ಲಿ. ರೋಕೋ ಲಿಬಕ ಸಕರಬಲಬ ಲೇಕೆ ರಿಬಲ ತಲಂದಲಬ ಶೇಕೆ ರೆಬೆಲೆಕೆ ತುರೋತೋ ಲಿಬ ತರಬ ಲಾಬ್ರಕ ಸೇಕೆ ರೇ ಲೇಬ್ರೆಕೆ ಸೇಕೆ ರಿಬಾ ಬಾಬಾ ಬಾಬಾ ಬಾಬಾ. ಅನೇಕರಿಗೆ ಕೆಲವು ಡೋರ್ಗಳು ಓಪನ್ ಆಗ್ತಾ ಇದೆ. ಮಕ್ಕಳಿಗೋಸ್ಕರವಾಗಿ, ಎಜುಕೇಶನ್ಗೋಸ್ಕರವಾಗಿ ಡೋರ್ಗಳನ್ನು ಓಪನ್ ಮಾಡ್ತಾ ಇದ್ದಾನೆ. ವಿಸಾಗಳು ರಿಲೀಸ್ ಆಗ್ತಾ ಇದೆ, ಕೆಲಸಗಳು ರಿಲೀಸ್ ಆಗ್ತಾ ಇದೆ. ರಕ ಶಕ ರಬಲ ಲೇ ರಿಬಿಕಿ ಸಿಕ್ಕಿ ರಿಬಾಬಾ ಸೋಕೋ ಲಿಬ್ರಕ ಫೈನಾನ್ಸಿಯಲ್ ವಿಷಯದಲ್ಲಿ ಸಮೃದ್ಧಿ ಉಂಟಾಗ್ಲಿಕ್ಕೆ ಹೋಗ್ತಾ ಇದೆ. ರಿಬಾಬಾ ಬಾಬಾ ಕೆಲವೊಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನ ಚಲನೆ ಆರಂಭಕ್ಕೆ ಹೋಗ್ತಾ ಇದೆ. ರಕಲಬಕ ಸೇಕೆ ರೇಬೆ ಲಿಬ್ರೆಕೆ ಸೆದೆ ಲಿಖತರೋ ರಿಬಾಬಾ ಬಾಬಾ. ದೇವರು ಕೊಡುವಂತ ವಾಕ್ಯ ಯಾವುದೆಂದರೆ ವಿಮೋಚನ ಕಾಂಡ 14:13 ಇಂದು ನೋಡಿದ ಐಗುಪ್ತರನ್ನು ನೀವು ಎಂದಿಗೂ ನೋಡುವುದಿಲ್ಲ, ಇಂದು ನೋಡಿದ ಐಗುಪ್ತರನ್ನು ಇಂದು ನೀವು ನೋಡುವುದೇ ಇಲ್ಲ. ರಬಕ ಶೇಕೆ ರೇಬೆಲೆ ಲಿಬ್ರೆಕೆ ಸೇಕೆ ರಿಬಾಬಾ ಬಾಬಾ ಬಾಬಾ. ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಅವರನ್ನು ಬ್ಲಾಕ್ ಮಾಡುವಂತ, ಫೈನಾನ್ಸಿಯಲಿ ಬ್ಲಾಕ್ ಮಾಡುವಂತ, ಆರೋಗ್ಯದಲ್ಲಿ ಬ್ಲಾಕ್ ಮಾಡುವಂತ, ಮಕ್ಕಳ ಭವಿಷ್ಯ ಬ್ಲಾಕ್ ಮಾಡುವಂತ, ಕುಟುಂಬ ಸಮಾಧಾನ ಬ್ಲಾಕ್ ಮಾಡುವ ಎಲ್ಲ ಸೈತಾನಿಕ ಶಕ್ತಿಗಳ ಮೇಲೆ ಪವಿತ್ರಾತ್ಮನ ಬೆಂಕಿ ಹಿಡಿಯಲಿ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ರೋಲೇಬೇಕೆ ಸೇಕೆ ರೇ ಬಾಬಾ ರೇಲೆಗೆ ಸೇಕೆ ರೀ ಬಾಬಾ. ಸ್ವತಂತ್ರವಾಗಲಿ, ಸ್ವತಂತ್ರವಾಗಲಿ. ರೋಗಗಳು ಬಿಟ್ಟೋಗಲಿ, ವ್ಯಾಧಿಗಳು ಬಿಟ್ಟೋಗಲಿ, ಮಂತ್ರವಾದ ಶಕ್ತಿಗಳು ಬಿಟ್ಟೋಗಲಿ ರೈಟ್ ನೌ. ಅಂಧಕಾರ ಶಕ್ತಿಗಳು ಬಿಟ್ಟೋಗಲಿ ರೈಟ್ ನೌ. ರೋಗಾತ್ಮ ಶಕ್ತಿಗಳು ಬಿಟ್ಟೋಗಲಿ, ಅಸಮಾಧಾನಗಳು ಬಿಟ್ಟೋಗಲಿ, ಡಿಪ್ರೆಷನ್ಗಳು ಬಿಟ್ಟೋಗಲಿ, ಖಿನ್ನತೆಗಳು ಬಿಟ್ಟೋಗಲಿ, ಆತ್ಮಹತ್ಯೆ ಶಕ್ತಿಗಳು ಬಿಟ್ಟೋಗಲಿ, ಅವಘಡ ದುರಾತ್ಮಗಳು ಬಿಟ್ಟೋಗಲಿ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ರೋಲೆ ಬೇಕೆ ತೇಲೆ ಬಾಬಾ ಲಿಕ್ಕಿ ಬಾಬಾ ಶರ್ರಬಲ ಕತಲಬ ಲೇಕರೆ ತೆಲೆಬಾ ಸದ್ದಲೆ ಲವ್ರಕ ಸೋಕೋತೋ ಲಿಬ್ರಕ ಸೆಕೆ ರಬಾ ಬಾಬಾ 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 ಬಾಬಾ. ಓ ರಿ ಬಾಬಾ ಬಾಬಾ. ಒಂದು ಬೆಂಕಿ ಬರುವಂತದ್ದು ನೋಡ್ತಾ ಇದ್ದಾರೆ. ಒಂದು ಬೆಂಕಿಲಿ ಆವರಿಸಿಕೊಳ್ತಾ ಇದೆ. ಓ ಪರಲೋಕದ ಒಂದು ಬೆಂಕಿಲಿ ಆವರಿಸಿಕೊಳ್ತಾ ಇದೆ. ಓ ರಿ ಬಾಬಾ 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 ಬಾಬಾ. ಫಾಯ ಫಾಯ ಫಾಯ
ನೇಮ್ ಆಫ್ ಜೀಸಸ್. ಕೆಲವು ಸಂಕಲಗಳು ಉರಿಯುತ್ತಾ ಇದೆ, ಕೆಲವು ಸಂಖ್ಯೆಗಳು ಉರಿಯಲ್ಪಡ್ತಾ ಇದೆ. ಓ, ಕೆಲವು ಚೈನ್ಗಳು ಬ್ರೇಕ್ ಆಗ್ತಾ ಇದೆ. ಫೈರ್ 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 ಫೈರ್, ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ದುರಾತ್ಮಗಳು ಬಿಟ್ಟೋಗಲಿ, ಶರೀರಗಳು ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್. ರಿಕೆ ಶೆಕೆ ರಿಬಾಲ ತರಬ ಲಿಬ್ರೆಕೆ ಸೆಕೆ ತೆರೆ ತೆಲೆವೆ ಲಾಬ್ರಕ ಸೋದಲಿಕ ತರಬ ಅರ್ಬಲಕ ಸೆಕೆ ತೆಲೆಕೆ ತುರಬ ಶಾಬಾ ಬಾಬಾ 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 ರಿಬಾ ಬಾಬಾ ರಿಬಾ ಬಾಬಾ ರಿಬಾ ಬಾಬಾ ರಿಬಾ ಬಾಬಾ. ಮಕ್ಕಳ ಭವಿಷ್ಯವನ್ನು ಬ್ಲಾಕ್ ಮಾಡ್ಲಿಕ್ಕೆ ನೋಡುವಂತ, ವಿದ್ಯಾಭ್ಯಾಸವನ್ನು ಬ್ಲಾಕ್ ಮಾಡ್ಲಿಕ್ಕೆ ನೋಡುವಂತ ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟೋಗಲಿ. ರೈಟ್ ಆಫ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸು ನಾಮದಲ್ಲಿ ಮಕ್ಕಳು ಫ್ರೀ ಆಗಲಿ. ಮದುವೆ ಆಗದ ಹಾಗೆ ತಡೆ ಮಾಡಿರುವ ಎಲ್ಲ ಸೈತಾನಿಕ ತಡೆಗಳು ಅಡಿಯಲಿ. ಓ ರಿಬಾ ಬಾಬಾ ಬಾಬಾ, ಓ ರಿಬಾ ಬಾಬಾ, ಮದುವೆಗಳು ನಡೆಯಲಿ, ಮದುವೆಗಳು ನಡೆಯಲಿ. ಯೇಸುವಿನ ನಾಮದಲ್ಲಿ ಮದುವೆಗಳು ನಡೆಯಲಿ. ಸಾಲದ ಆತ್ಮ ಬಿಟ್ಟೋಗಲಿ, ದರಿದ್ರದ ಆತ್ಮ ಬಿಟ್ಟೋಗಲಿ, ಕೊರತೆ ಆತ್ಮ ಬಿಟ್ಟೋಗಲಿ, ಬಡತನದ ಆತ್ಮ ಬಿಟ್ಟೋಗಲಿ. ರೈಟ್ ಆಫ್ ದ ನೇಮ್ ಆಫ್ ಜೀಸಸ್. ರೇಖೆಯಲ್ಲಿ ಬಾಕ ಸಕ್ಕ ತೋರುತ್ತೋ ಲಿಬ್ರೆಕೆ ಸೇದೆಲಿಕ ತರಬ ರಬಲಕ ಸೋಕೋತ ಲಿಬ್ರೆಕೆಲೋ ಲೇ ಹಸ್ಮ ಲಕತೋ ಲಿಬಾ ಬಾಬಾ ರಿಬಾ ಬಾಬಾ ರಿಬಾ ಬಾಬಾ ರಿಬಾ ಬಾಬಾ. ಕೆಲವೊಂದು ಶರೀರಗಳ ಮೇಲೆ ಆತ್ಮನ ಅಭಿಷೇಕ ಹಿಡಿತಾ ಇದೆ, ಆತ್ಮನ ಸ್ಪರ್ಶ ಹಿಡಿತಾ ಇದೆ. ಕೆಲವೊಂದು ಶರೀರಗಳ ದೇವರಾತ್ಮನ ಬಿಡ್ತಾ ಇದ್ದಾನೆ. ರಕಲ್ಲ ಬಕ ಕೆಲವು ತಲೆನೋವುಗಳು ಬಿಟ್ಟು ಹೋಗ್ತಾ ಉಂಟು, ತಲೆವೇದನೆಗಳು ಬಿಟ್ಟು ಹೋಗ್ತಾ ಇದೆ. ಓ ರಿಬಾ ಬಾಬಾ 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 ರಿಬಾ ಬಾಬಾ 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 ರಿಕ ರಬಕ ಸಕ ರಬ ಲೇ ರೇಖೆ ಬೇಕೆ ಲಿಬ್ರಕ ಸದ್ದ ಲೆಕ್ಕೆ ತುರಬ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, 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 ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರೇ 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 ಓ ರಾ ಬಾಬಾ 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 ಶೇರೆ ಬಾಬಾ ರಿಕಿ ರಿ ಬಾಬಾ ರೋಕೋ ರಿ ಬಾಬಾ 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 ಲಿಬ್ರಕ ಸದ್ದಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀಲ್ಬಡಿ ಎಂಬ ಹೆಸರು ದೇವರು ಕೊಡ್ತಾ ಇದ್ದಾನೆ, ಆ ವ್ಯಕ್ತಿ ದೇವರು ಬಿಡ್ತಾ ಇದ್ದಾನೆ. ರಬಲ ಶಬ್ದ ಲೆಕ್ಕೆದರೆ ಕರ್ತರ ಎಲ್ಲ ವಾಗ್ದಲಕ್ಕ ಸ್ತೋತ್ರಪ್ಪ. ಒಬ್ಬರು ಮುಟ್ಟಿದ್ದಕ್ಕ ಸ್ತೋತ್ರ, ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಾಣ ವೈವೆ ನಿನಗೆ ಸಸ್ತೇವೆ ಏಸುನ ಹೆಸರಲ್ಲಿ ತಂದೆ. ತಂದೆ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಇಲ್ಲಿ ಕೂಡಿ ಬಂದ ಪ್ರತಿಯೊಬ್ಬರನ್ನು, ಆನ್ಲೈನ್ ವೀಕ್ಷಿಸುವಂತ ಪ್ರತಿಯೊಬ್ಬರನ್ನು ನಿನ್ನ ಪರಿಶುದ್ಧ ಕರಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಎಲ್ಲ ರಕ್ತ ಕೋಟೆಯಲ್ಲಿ ಮರಮಾಚಿಕೊಳ್ಳಬೇಕು ಹೇಳ್ಕೊಳ್ತೇನೆ. ಕೀರ್ತನೆ 91:1 ಪರಾತ್ಮನ ಹೊರಕ್ಕಿರುವವನು ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವ ವಾಕ್ಯ ಪ್ರಕಾರವಾಗಿ ಎಲ್ಲ ರಕ್ತ ಕೋಟೆಯಲ್ಲಿ ಸುರಕ್ಷಿತವಾಗಿ ಇರಿಸಬೇಕಾದ ಕರ್ತನೆ ಕೇಳ್ಕೊಳ್ತೇನೆಪ್ಪ. ಈ ವಾರದಲ್ಲಿ ಪ್ರತಿಯೊಬ್ಬರ ಕೆಲಸಗಳನ್ನು ಆಶ್ರಯಿಸು, ವ್ಯಾಪಾರಗಳನ್ನು ಆಶ್ರಯಿಸು, ಆದಾಯಗಳನ್ನು ಆಶ್ರಯಿಸು, ಹೊಲ ತೋಟ ಗದ್ದೆಗಳನ್ನು ಅನುಗ್ರಹಿಸು, ಮಕ್ಕಳ ವಿದ್ಯಾಭ್ಯಾಸವನ್ನು ಅನುಗ್ರಹಿಸು, ಕುಟುಂಬ ಜೀವಿತಗಳನ್ನು ಅನುಗ್ರಹಿಸು, ಅವರ ಒಳ್ಳೆ ಆರೋಗ್ಯ ಕೊಟ್ಟು ನಡೆಸು, ಅವಗಳ ದುರ್ಮರಣ ಅಕಾಲಿಕ ಮರಣಗಳಿಂದ ತಪ್ಪಿಸಿ ಕಾಪಾಡು ಅಪ್ಪ. ಎಲ್ಲ ವಿಧವಾದ ಪ್ರೊಟೆಕ್ಷನ್ ಕೊಟ್ಟು ನಡೆಸಬೇಕು ಹೇಳ್ಕೊಡ್ತೇನೆ. ಬರುವಾಗ ಸುರಕ್ಷಿತವಾಗಿ ಸಾಕ್ಷಿಯೊಂದಿಗೆ ಆಲಯಕ್ಕೆ ಬರುವಂತೆ ಸಹಾಯ ಮಾಡಬೇಕಾಗ್ತದೆ ಕೇಳಿಕೊಳ್ತೇನೆ. ಮಾನ ಮಹಿಮೆ ನಿನಗೆ ಸಸ್ತೇವೆ ಏಸುವಿನ ಹೆಸರಲ್ಲಿ ತಂದೆ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ ಅನ್ನುವಂತೆ ಪರಿಪಾಲನೆಯು ಎಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ, ಜಯ ಕೊಟ್ಟ ದೇವರಿಗೆ ಅಲ್ಲೇಲುಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಗಾಡ್ ಬ್ಲೆಸ್ ಯು ಆಲ್.